ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ್ ದಾಮ್ಲೆ ಅವರೇ. ನಮಸ್ತೆ ಮೇಡಮ್, ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳ. ನಮಸ್ಕಾರ ಡಂಬಳ ಅವರೇ. ನಮಸ್ತೆ. ಆತ್ಮೀಯವಾದ ಸ್ವಾಗತ ನಿಮ್ಗೆ ಕ್ಲಬ್ ಹೌಸ್ಗೆ. ನಿಮ್ಮ ಆಡಿಯೋ ತುಂಬಾ ಕ್ಲಿಯರ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕ್ಲಿಯರ್ ಆಗಿದೆಯಾ? ಸರ್, ಎಸ್, ವೆರಿ ಕ್ಲಿಯರ್. ಇನ್ನೊಂದ್ 2 ನಿಮಿಷ ಕಾಯೋಣ. ಸಾಕಷ್ಟು ಜನ ನಮ್ಮನ್ನ ಜಾಯಿನ್ ಆಗ್ತಾ ಇರ್ತಾರೆ. 7 ಗಂಟೆಗೆ ಸರಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೇನೆ. ಹೇಗಿದ್ದೀರಿ ಸರ್? ಆರಾಮಾಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀವಿ. ಆಯುರ್ವೇದ ಡಾಕ್ಟರ್ Okay. ಆಲ್ಮೋಸ್ಟ್ ಚೆನ್ನಾಗೇ ಇರ್ತಾರೆ, ಯಾಕಂದ್ರೆ ಸ್ವಸ್ಥ ರಕ್ಷಣೆನೇ ಇವತ್ತು ಈ ಆಯುರ್ವೇದ. ಕ್ಲಬ್ ಹೌಸ್ ಸೆಷನ್ ಜಾಯಿನ್ ಆಗ್ತಿರೋದ್ರಿಂದ ನಿಮ್ಮ ಕ್ಲಿನಿಕ್ ಟೈಮಿಂಗ್ಸ್ ಏನಾದ್ರೂ ನೀವು ಮಾರ್ಪಾಡ್ ಮಾಡ್ಕೋಬೇಕಾಗಿ ಬಂತಾ, ಅಥವಾ ನಮಗೋಸ್ಕರ ರೀಶೆಡ್ಯೂಲ್ ಮಾಡ್ಕೊಂಡ್ರ ನಿಮ್ಮ ಕ್ಲಿನಿಕ್ ಟೈಮಿಂಗ್ಸ್ ಅನ್ನ ಅಂತ ತಿಳ್ಕೊಳ್ಳೋಣ ಅನ್ಕೊಂಡೆ. ನಾವು ಪೇಷಂಟ್ಸ್ ಏನ್ ಹೇಳ್ತೀವೋ ಹ್ಮ್. ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಹಾಗಾಗಿ ಸಂಜೆ 6 ಗಂಟೆ ನಂತರ ಯಾವುದೇ ವ್ಯಾವಹಾರಿಕ ಚಟುವಟಿಕೆ ಇಟ್ಕೋಬೇಡಿ ಅಂತ ಎಲ್ರಿಗೂ ಹೇಳ್ತೀವಿ. ಹಾಗಾಗಿ ನಮ್ಮ ಎಲ್ಲಾ ಕ್ಲಿನಿಕ್ನ ಎಲ್ಲಾ ಕೇಂದ್ರಗಳಲ್ಲೂ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ನಾವು ನಿರಂತರವಾಗಿ ಪೇಷಂಟ್ಸ್ ನೋಡ್ತೇವೆ. 6 ಗಂಟೆ ನಂತರ ಅವರು ಮನೇಲಿರ್ಬೇಕು, ಆರೋಗ್ಯವಾಗಿರ್ಬೇಕು, ನಾವು ಮನೇಲಿರ್ಬೇಕು, ನಾವು ಆರೋಗ್ಯವಾಗಿರ್ಬೇಕು. ಫ್ಯಾಂಟಾಸ್ಟಿಕ್ ಸರ್, ಎಷ್ಟು ಒಳ್ಳೇದಿತ್ತು. ಈಗ್ಲೂ ನನಗ್ ನೆನಪಿದೆ, ನಾವೆಲ್ಲ ಚಿಕ್ಕವರಿದ್ದಾಗ ತಂದೆ ಗೌರ್ಮೆಂಟ್ ಕೆಲಸದಲ್ಲಿದ್ರು. 5:15 ಮ್ಯಾಕ್ಸಿಮಮ್ 5:15ರಿಂದ 5:15 ಮನೆಗ್ ಬಂದ್ಬಿಡ್ತಿದ್ರು. ನಮಗೆ ಆ ಹೆಜ್ಜೆ ಶಬ್ದ ಅಥವಾ ಬಾಗಿಲು ತಟ್ಟೋ ಇದ್ರಲ್ಲೇ ತಂದೆ ಮನೆಗ್ ಬಂದ್ರು ಅಂತ ಗೊತ್ತಾಗ್ತಿತ್ತು. ಎಲ್ ಮೂಲೆಲ್ ಬಿದ್ದಿರೋ ಪುಸ್ತಕ ಎಲ್ಲಾ ಹಿಡ್ಕೊಂಡು ಎಳ್ಕೊಂಡ್ ಕುತ್ಕೋತಿದ್ವಿ ನಾವ್ ಅವಾಗ. ಹೌದಲ್ವಾ? ನಮ್ಮ ರೊಟೀನ್ ಎಷ್ಟು ಎಕ್ಸ್ಪೀರಿಯನ್ಸ್ ಫಿಕ್ಸ್ ಆಗ್ಬಿಟ್ಟಿತ್ತು ಸರ್ ಅವಾಗ. 5:15 ಅಂದ್ರೆ ಅಪ್ಪ ಮನೆಗ್ ಬರ್ತಾರೆ. ಒಂದ್ 6 ಗಂಟೆ ತನಕ ಒಂದ್ ಚೂಟ್ ಸಿಗತ್ತೆ. 6 ಗಂಟೆಯಿಂದ ಓದಕ್ ಕೂತ್ಕೊಳ್ಳೇಬೇಕು. ಅದಾದ್ಮೇಲೆ ನಮ್ಗೆ ಸಿಗಲ್ಲ, ಚೂಟ್ ಸಿಗಲ್ಲ ಅನ್ನೋ ತರದ್ ಒಂದು ಪರಿಸ್ಥಿತಿ. ಈಗ ಮಕ್ಳು ಮಲಗಿದ್ಮೇಲೆ ಅಪ್ಪ ಒಳಗಡೆ ಕಾಲಿಡ್ತಾ ಇರ್ತಾರೆ. ಇದು ಭಾಗವೂ ಆಗಿದೆ, ಆಮೇಲೆ ಮಕ್ಕಳು ಮಲಗೋದು ಲೇಟ್ ಆಗ್ತಾ ಇದೆ. ಹೌದು ಸರ್. ಅಪ್ಪನ್ನ ತುಂಬಾ ಹಚ್ಕೊಂಡಿರ್ತಾರೆ ಮಕ್ಕಳು. ಹೌದು. ಅದನ್ನು ಲೇಟ್ ಮಾಡ್ಕೊತಿದ್ದಾರೆ. ಎಲ್ಲಾ ಟೈಮಿಂಗ್ಸು ಚೇಂಜ್ ಆಗ್ತಾ ಇದೆ ಇವಾಗ. ಇಂತಿಷ್ಟೇ ಅಂತ ಸಮಯ ಇಲ್ಲ. ಯಾರು ಮನೆಗ್ ಬರೋದಕ್ಕೆ, ಮನೆ ಬಿಡೋದಕ್ಕೆ ಒಂದು ವ್ಯವಸ್ಥಿತವಾದ ಸಮಯ ಇಲ್ಲ. ಎಲ್ಲಾರ ಬಯಾಲಜಿಕಲ್ ಟೈಮು, ಕ್ಯಾಲೆಂಡರು ಎಲ್ಲ ಮಾರ್ಪಾಡಾಗೋಗಿದೆ ಇವತ್ತಿಗೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಬಯಾಲಜಿಕಲ್ ಟೈಮ್ ಅನ್ನೋದು ಅದು ನಾವು ಫಿಕ್ಸ್ ಮಾಡಕ್ ಬರಲ್ಲ ಅದು. ಹೌದಾ? ಬಯಾಲಜಿಕಲ್ ಟೈಮು ಅದೇ ಬಯಾಲಜಿಕಲ್ ಟೈಮ್ ನಮ್ಗೆ ಎಷ್ಟು ಜೀವನ ಕೊಡ್ಬೇಕು, ಎಷ್ಟು ಆಯುಷ್ಯ ಕೊಡ್ಬೇಕು, ಎಷ್ಟು ಆರೋಗ್ಯ ಕೊಡ್ಬೇಕು ಅಂತ ಡಿಸೈಡ್ ಮಾಡೋದೇ ಅದು. ಹಾಗಾಗಿ ಬಯಾಲಜಿಕಲ್ ಟೈಮ್ ಏನಿದೆಯೋ ಅದಕ್ಕೆ ನಾವು ಅನುರೂಪವಾಗಿ ನಡ್ಕೊಳ್ಳೋದು ಬಹಳ ಅನುಕೂಲ ಆರೋಗ್ಯ ದೃಷ್ಟಿಯಿಂದ. ಖಂಡಿತ ಸರ್. ನೀವ್ ಇವತ್ತು ಆರಿಸ್ಕೊಂಡಿರೋ ವಿಷಯ ಬಹಳಷ್ಟು ಇಂಥ ಒಂದು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವಂತ ಒಂದು ಮಾತುಕತೆ ಇವತ್ತಿನ ನಮ್ಮ ವೇದಿಕೆಯಲ್ಲಿ ನಡೀತಾ ಇದೆ. ತುಂಬಾ ಸಂತೋಷ ಆಯ್ತು. ಆಸ್ಪತ್ರೆ ರಹಿತ ಆರೋಗ್ಯ ಜೀವನ, ಒಂದು ಒಳ್ಳೆ ಅತ್ಯಂತ ಪ್ರಸ್ತುತವಾದಂತಹ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ನಿಮ್ಮ ಪರಿಚಯವನ್ನ ಮಾಡ್ಕೊಟ್ಬಿಡ್ತೇನೆ ಡಾಕ್ಟರ್, ನಂತರ ನಿಮ್ಮನ್ನ ಮಾತಿಗೆ ಆಹ್ವಾನಿಸ್ತೇನೆ. ಈಗ ಅದ್ರ ತನಕ ಒಂದ್ 2 ನಿಮಿಷ ಮೈಕ್ ಮ್ಯೂಟ್ ಮಾಡ್ಕೊಂಡ್ರೆ ಅನುಕೂಲ ಆಗ್ಬೋದು. ವಿಶ್ವವಾಣಿ ಕ್ಲಬ್ ಹೌಸ್ನ ಎಲ್ಲ ಶ್ರೋತೃಗಳಿಗೂ ಕೂಡ ಸಂಜೆಯ ನಮಸ್ಕಾರಗಳು. ವಿಶ್ವವಾಣಿ ಕ್ಲಬ್ ಹೌಸ್ ವಿಶ್ವೇಶ್ವರ್ ಭಟ್ ಅವರ ನೇತೃತ್ವದಲ್ಲಿ ದಿನವೂ 7 ಗಂಟೆಯಿಂದ 8:30 ಅರಿವಿನ ಸಂವಾದಗಳನ್ನ ಏರ್ಪಡಿಸ್ತಾ ಬಂದಿರುವ ಅನುಭವ ಮಂಟಪ ದಿನವೂ 10-15 ದೇಶದ ಕನ್ನಡಿಗರು ನಮ್ಮ ಜೊತೆಯಾಗಿ ಇಲ್ಲಿ ನಡೆಯುವಂತಹ ಸಂವಾದಗಳನ್ನ ಅತ್ಯಂತ ಯಶಸ್ವಿ ಸಂವಾದಗಳನ್ನಾಗಿಸ್ತಾ ಇದ್ದಾರೆ. ನಮ್ಮ ಜೊತೆ ಇರುವಂತ ಅತಿಥಿಗಳು 8 ಗಂಟೆ ಅಥವಾ 8:10 ಮಾತಾಡಿದ್ರೆ ನಂತರದ ಒಂದ್ 20 ನಿಮಿಷದ ಸಮಯವನ್ನ ಪ್ರಶ್ನೋತ್ತರಕ್ಕಾಗಿ ಮೀಸಲಾಗಿರಿಸ್ತೇವೆ. ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಪ್ರಶ್ನೋತ್ತರದಲ್ಲಿ ಭಾಗವಹಿಸಬೇಕು ಅಂತಾದ್ರೆ ನಿಮ್ಮ ಡಿಪಿಯಲ್ಲಿ ನಿಮ್ಮದೇ ಭಾವಚಿತ್ರ ಇರ್ಲಿ, ಪ್ರಶ್ನೆಗಳು ನೇರವಾಗಿ ಚುಟುಕಾಗಿರ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಚಾಟ್ ರೂಮ್ ನಲ್ಲಿ ದಾಖಲಿಸಬಹುದು, ಅಥವಾ ವಿಶ್ವೇಶ್ವರ್ ಭಟ್ ಅವರ ಕ್ಲಬ್ ಹೌಸ್ ಪ್ರೊಫೈಲ್ ನಲ್ಲಿರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ಕೂಡ ನೀವು ರವಾನಿಸಬಹುದು. ವಿಶ್ವೇಶ್ವರ್ ಭಟ್ ಅವರು ಪ್ರಸಕ್ತ ಪ್ರಯಾಣದಲ್ಲಿದ್ದಾರೆ. ಆದ್ರಿಂದ ನೆಟ್ವರ್ಕ್ ಸಿಕ್ಕ ಕೂಡಲೇ ನಾನು ಜಾಯಿನ್ ಆಗ್ತೀನಿ ಅನ್ನುವಂತ ಒಂದು ಸಂದೇಶವನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇಂದು ನಮ್ಮ ವಿಶ್ವವಾಣಿ ಕ್ಲಬ್ ಹೌಸ್ನ 813ನೇ ಕಾರ್ಯಕ್ರಮ. ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ, ಅಂದ್ರೆ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ, ಫೇಸ್ಬುಕ್ ಟೈಮ್ ಲೈನ್ ನಲ್ಲಿ, ಟ್ವಿಟರ್ ನಲ್ಲಿ ಎಲ್ಲ ಕಡೆ ಇದನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಸೆಷನ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಿ. ಇನ್ನೂ ಅನೇಕ ಸಮಾನ ಮನಸ್ಕರು ಈ ವೇದಿಕೆಗೆ ಬಂದು ಈ ಮಾತುಗಳನ್ನ ಕೇಳೋದಕ್ಕೆ ಅನುವಾಗತ್ತೆ. ಇಷ್ಟನ್ನ ಹೇಳ್ತಾ ಇವತ್ತಿನ ವಿಷಯ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನ.
ಇತ್ತೀಚೆಗೆ ಕಂಡು ಬರ್ತಾ ಇರುವಂತಹ ಅನೇಕ ಕಾಯಿಲೆಗಳಿಗೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದೇ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ನಮ್ಮ ಬದಲಾದಂತ ಆಹಾರ ಕ್ರಮ ಆಗಿರಬಹುದು, ವ್ಯಾಯಾಮ ರಹಿತ ಜೀವನ ಆಗಿರಬಹುದು, ಮಾನಸಿಕ ಒತ್ತಡ, ಇದೆಲ್ಲ ನಮ್ಮ ಆರೋಗ್ಯ ಜೊತೆಗೆ ರೋಗ ನಿರೋಧಕ ಶಕ್ತಿ, ನಮ್ಮ ಸಹಿಷ್ಣುತೆ, ತಾಳ್ಮೆ, ನೆಮ್ಮದಿ ಇದೆಲ್ಲವನ್ನ ಕಡಿಮೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸರಿ, ಇದೆಲ್ಲದಕ್ಕೂ ಪರಿಹಾರ ಏನು? ಪರಿಹಾರ ಹಿತಮಿತವಾದ ಹಾಗೆ ಆಯಾ ಋತುಮಾನಕ್ಕೆ ತಕ್ಕಂತ ಆಹಾರ ಕ್ರಮ ಆಗಿರಬಹುದು, ಜೊತೆಗೆ ವ್ಯಾಯಾಮ ಆಗಿರಬಹುದು. ಇದೆಲ್ಲದರ ಜೊತೆ ಇನ್ನೂ ಅನೇಕ ವಿಷಯಗಳನ್ನ ನಾವು ಅಳವಡಿಸಿಕೊಳ್ಳಬೇಕಾಗುತ್ತೆ. ನಮ್ಮ ಜೀವನ ಪದ್ಧತಿಯಲ್ಲಿ ಮಾರ್ಪಾಡುಗಳನ್ನ ಮಾಡ್ಕೋಬೇಕಾಗುತ್ತೆ. ಇದೆಲ್ಲವನ್ನ ಒಬ್ಬ ವೈದ್ಯರೇ ಬಂದು ಹೇಳಿದ್ರೆ ಬಹುಶಃ ಆ ಮಾತುಗಳಿಗೆ ಹೆಚ್ಚು ತೂಕ ಇರುತ್ತೆ ಅಂತ ನಾನು ಅನ್ಕೋತೇನೆ. ಹೀಗಾಗಿ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಆಯುರ್ವೇದ ವೈದ್ಯರಾದಂಥ ಡಾಕ್ಟರ್ ಪಿ ಮಲ್ಲಿಕಾರ್ಜುನ ಡಂಬಳ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಮೂಲದವರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಹರಪನಹಳ್ಳಿಯಲ್ಲಿ ಪೂರೈಸಿದ್ರು. ಕೊಟ್ಟೂರು ತಾಲೂಕಿನ ಕೊಟ್ಟೂರೇಶ್ವರ ಮಹಾವಿದ್ಯಾಲಯದಿಂದ ವಿಜ್ಞಾನ ವಿಷಯದಲ್ಲಿ ಪದವಿ, ಬಳ್ಳಾರಿಯ ತಾರಾನಾಥ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯದಿಂದ ಎಂಎಸ್ ನಲ್ಲಿ ಪದವಿಯನ್ನ ಗಳಿಸಿದ್ದಾರೆ. ಅಥರ್ವ ಸಂಸ್ಥೆಯ ಅಧ್ಯಕ್ಷರು ಹಾಗೆ ಧನ್ವಂತರಿ ಸ್ವರೂಪರಾದ ಡಾಕ್ಟರ್ ಎಂ ಈಶ್ವರ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಕಳೆದ 2.5 ದಶಕದ ಅವಧಿಯಲ್ಲಿ ಯಕೃತ್, ಮೂಳೆ ಸವೆತ, ಕ್ಯಾನ್ಸರ್, ಬೆನ್ನು ನೋವು, ಮಧುಮೇಹ, ಕಣ್ಣು ಹಾಗೂ ಕಿವಿ ಸಮಸ್ಯೆ ಸೇರಿದಂತೆ ಸುಮಾರು 12,000ಕ್ಕೂ ಅಧಿಕ ರೋಗಿಗಳಿಗೆ ಪಂಚಕರ್ಮ ಪದ್ಧತಿಯ ಮುಖೇನ ಚಿಕಿತ್ಸೆಯನ್ನ ನೀಡಿ ಗುಣಪಡಿಸಿದ್ದಾರೆ. ಇದಲ್ಲದೆ ಸ್ವಾಸ್ಥ್ಯ ರಕ್ಷಣಾರ್ಥವಾಗಿ ಸ್ವಸ್ಥ ಪಂಚಕರ್ಮ, ಗರ್ಭಧಾರಣೆಗೆ ಹಾಗೆ ಗರ್ಭಿಣಿಯರಿಗೆ ಚೈತನ್ಯ ಗರ್ಭ ಸಂಸ್ಕಾರ, ಶಿಶುಗಳಿಗೆ ಸ್ವರ್ಣ ಬಿಂದು ಪ್ರಾಶನ, ಹರ್ ಘರ್ ಆಯುರ್ ಜ್ಞಾನ್ ನಂತಹ ಆಯುರ್ವೇದ ಕಾರ್ಯಾಗಾರಗಳನ್ನ ನಡೆಸಿ ಜನಸಾಮಾನ್ಯರ ಆರೋಗ್ಯ ಸಂರಕ್ಷಣೆ ಬಗ್ಗೆ ತಿಳುವಳಿಕೆಯನ್ನ ಸಹ ನೀಡ್ತಾ ಬಂದಿದ್ದಾರೆ. ಕಳೆದ ವರ್ಷ ಕೊರೋನಾಗೆ ತುತ್ತಾಗಿದ್ದ ಶಿವಮೊಗ್ಗದ ಶ್ರೀರಾಮಕೃಷ್ಣ ಆಶ್ರಮದ ಸ್ವಾಮಿ ವಿನಯಾನಂದ ಸರಸ್ವತಿಯವರಿಗೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮೂಲಕ ಗುಣಪಡಿಸಿದಂತ ಕೀರ್ತಿ ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳ ಅವರಿಗೆ ಸಲ್ಲುತ್ತದೆ. ಅಥರ್ವ ಆಯುರ್ಧಾಮ ಅನ್ನುವಂಥ ಯೂಟ್ಯೂಬ್ ಚಾನೆಲ್ ಮೂಲಕ ಆಸ್ಪತ್ರೆ ರಹಿತ ಜೀವನ ಈ ವಿಷಯದ ಕುರಿತು ಸುಮಾರು 750ಕ್ಕೂ ಅಧಿಕ ಸರಣಿ ಲೇಖನ ಹಾಗೂ ವಿಡಿಯೋಗಳನ್ನ ಪ್ರಕಟಿಸಿದ್ದಾರೆ. ಪ್ರಸ್ತುತ ಶಿವಮೊಗ್ಗದ ಕಲ್ಲಹಳ್ಳಿ ಬಳಿ ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮ ಆಯುರ್ವೇದ ಆಸ್ಪತ್ರೆ ಹಾಗೂ ಅಥರ್ವ ಫಾರ್ಮಾ ವಿಷನ್ ಎನ್ನುವಂತ ಔಷಧ ತಯಾರಿಕಾ ಘಟಕದ ಸಂಸ್ಥಾಪಕರಾಗಿ ಸುಮಾರು 2,000ಕ್ಕೂ ಅಧಿಕ ರಾಸಾಯನಿಕ ರಹಿತ ಆಯುರ್ವೇದ ಔಷಧಗಳನ್ನ ತಯಾರಿಸ್ತಾ ಇದ್ದಾರೆ. ವಿಶ್ವವಾಣಿ ಕ್ಲಬ್ ಹೌಸ್ ಹಾಗೆ ವಿಶ್ವವಾಣಿ ದಿನಪತ್ರಿಕೆಯ ಪರವಾಗಿ ಆಗಮಿಸಿರುವಂತಹ ನಮ್ಮ ಇಂದಿನ ಅತಿಥಿಗಳನ್ನ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿ. ಇನ್ನೂ ಅನೇಕ ಸಮಾನ ಮನಸ್ಕರು ಇವತ್ತಿನ ಈ ಮಹತ್ವದ ಮಾತುಗಳನ್ನ ಕೇಳೋದಕ್ಕೆ ಅನುವಾಗಲಿ ಅಂತ ಹಾರೈಸ್ತಾ ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳ ಅವರನ್ನ ಅವರ ಮಾತುಗಳಿಗಾಗಿ ಆಹ್ವಾನಿಸ್ತೇನೆ. ನಮಸ್ಕಾರ ಡಾಕ್ಟರ್, ಆತ್ಮೀಯವಾದ ಸ್ವಾಗತ. ನಮಸ್ತೆ. ಎಲ್ಲರಿಗೂ ಕ್ಲಬ್ ಹೌಸ್ ಅಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ನಮನಗಳು. ವಿಶ್ವವಾಣಿ ಕ್ಲಬ್ ಹೌಸ್ ಇಂತಹ ಒಂದು ಅತ್ಯುತ್ತಮ ಕಾರ್ಯವನ್ನ 813 ಇವತ್ತು ಅಂತ ಹೇಳಿದ್ರು. 813 ಅಂದ್ರೆ ಸಣ್ಣ ವಿಷಯ ಅಲ್ಲ. ಕೆಲವೇ ದಿನಗಳಲ್ಲಿ ಅದು 1,000 ಮುಟ್ಟುತ್ತೆ. ಪ್ರತಿದಿನ ಮಾಡೋದು ಇದು ಒಂದು ಯಜ್ಞ. ಇಂಥ ಯಜ್ಞದಲ್ಲಿ ಇವತ್ತು ನಾವು ಭಾಗಿಯಾಗಿರೋದು ತುಂಬಾ ಸಂತೋಷದ ವಿಚಾರ. ಶೀರ್ಷಿಕೆ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನ. ಬಹಳಷ್ಟು ಜನ ಕೇಳ್ತಾ ಇದ್ರು, ಡಾಕ್ಟ್ರೇ ನೀವು ಆಸ್ಪತ್ರೆ ರಹಿತ ಜೀವನ ಅಂತ ಹೇಳ್ತಿರಲ್ಲ ಅಂತ. ಹೌದು, ಡಾಕ್ಟರ್ ಹೇಳ್ಬೇಕಾಗಿರೋದೇ ಅದನ್ನ. ಆಸ್ಪತ್ರೆ ರಹಿತ ಜೀವನವನ್ನೇ ಡಾಕ್ಟರ್ ಹೇಳ್ಬೇಕಾಗಿರೋದು. ಒಬ್ಬ ಹೃದ್ರೋಗ ತಜ್ಞ ಅವರ ಕೆಲಸ ಏನಪ್ಪಾ ಅಂತಂದ್ರೆ ಜಗತ್ತಿನಲ್ಲಿ ಹೃದ್ರೋಗಿಗಳ ಸಂಖ್ಯೆ, ಆತನ ಜಗತ್ತಿನಲ್ಲಿ ಹೃದ್ರೋಗಿಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಅಂತ. ಯಾವುದೇ ಸ್ಪೆಷಲೈಸೇಷನ್ ಇರಲಿ, ತನ್ನ ಸ್ಪೆಷಲೈಸೇಷನ್ನ ರೋಗಿಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಅನ್ನೋದರತ್ತ ಅವ್ರು ದುಡಿಯೋದೇ ಆ ವೈದ್ಯರ ಕರ್ತವ್ಯ. ಇದನ್ನ ಆಯುರ್ವೇದ ಎಲ್ಲಾ ಕಡೆನೂ ಹೇಳ್ತದೆ. ನಿನ್ನ ಸುತ್ತಮುತ್ತ ನಿನ್ನ ಸಂಪರ್ಕಕ್ಕೆ ಬರುವಂತಹ ಯಾರನ್ನೂ ರೋಗಿಗಳಾಗಿ ನೋಡೋದು ಬೇಡ ಅಂತಾನೆ ಆಯುರ್ವೇದ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದೆ. ಅಂದ್ರೆ ಆರೋಗ್ಯವಂತನ ಆರೋಗ್ಯವನ್ನ ಕಾಪಾಡುವುದು. ಸಾಮಾನ್ಯ ಜನರಲ್ಲಿ ಆಯುರ್ವೇದ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು 4 ಶೀರ್ಷಿಕೆಗಳಿದಾವೆ. ಅಂದ್ರೆ
ಇದು ಗಿಡಮೂಲಿಕೆಗಳಿಂದ ಆಗಿರತಕ್ಕಂತಹ ಒಂದು ವಿಜ್ಞಾನ. ಗಿಡಮೂಲಿಕೆಗಳನ್ನ ಬಳಸಿ ಚಿಕಿತ್ಸೆ ಮಾಡ್ತಕ್ಕಂತಹ ಒಂದು ವಿಜ್ಞಾನ. ಇದರಲ್ಲಿ ಸೈಡ್ ಎಫೆಕ್ಟ್‌ಗಳು ಇಲ್ಲದೆ ಇರುವಂತಹ ಒಂದು ಔಷಧಿ ಪದ್ಧತಿ. ಈ ಔಷಧಿ ಪದ್ಧತಿಯಿಂದ ಮಾಡಿದ್ರೆ ನಾವು ಪರ್ಮನೆಂಟ್ ಆಗಿ ಚಿಕಿತ್ಸೆ ಪರ್ಮನೆಂಟ್ ಆಗಿರ್ತದೆ. ಇದು ಟೆಂಪರವರಿ. ಎಲ್ಲ ಮಿತ್‌ಗಳೇ, ಎಲ್ಲದೂ ಸುಳ್ಳೆ ಅಂತ ಅನ್ಸುತ್ತೆ ಕೆಲವರಿಗೆ. ವಾಸ್ತವದಲ್ಲಿ ಆಯುರ್ವೇದ ಅಂದ್ರೆ ಏನಂದ್ರೆ, ನಿಜವಾದ ಆಯುರ್ವೇದ ಅದೊಂದು ಜೀವನ ಪದ್ಧತಿ. ಆರೋಗ್ಯಯುತ ಜೀವನ ಪದ್ಧತಿಯನ್ನ ಆಯುರ್ವೇದ ಹೇಳ್ತದೆ. ಯಾಕೆಂದ್ರೆ ನಾವು ಯಾವುದೇ ಸಾಧನೆ ಮಾಡ್ಲಿ, ಆರೋಗ್ಯ ಅನ್ನೋದು ವೆರಿ ಇಂಪಾರ್ಟೆಂಟ್. ತುಂಬಾ ತುಂಬಾ ಅತ್ಯಗತ್ಯವಾದ ಒಂದು ಸಂಗತಿ. ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಸಾಧನೆ ಮಾಡೋದು ದೂರ ಇರಲಿ, ಇರೋ ಜೀವನವನ್ನ ಅನುಭವಿಸ್ಲಿಕ್ಕೆ ಎಂಜಾಯ್ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಆರೋಗ್ಯ ಯಾರಿಗ್ ಬೇಡ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಅದು ಮನುಷ್ಯಾದಿ ಸಕಲ ಜೀವಿಗಳಿಗೂ ಆರೋಗ್ಯ ಅನಿವಾರ್ಯ. ಹೀಗೆ ಆರೋಗ್ಯವಾಗಿರೋದು ಹೇಗೆ ಅನ್ನೋದನ್ನ ಆಯುರ್ವೇದ ತಿಳಿಸುತ್ತೆ. ಹಾಗಾಗಿ ನಾನು ಆಸ್ಪತ್ರೆ ರಹಿತ ಜೀವನ ಅನ್ನುವಂಥ ಶೀರ್ಷಿಕೆಯನ್ನ ಯಾಕೆ 23 ವರ್ಷಗಳಿಂದ ಅದನ್ನ ಹೇಳ್ತಾ ಇದ್ದೀನಂದ್ರೆ, ವೈದ್ಯರ ಹತ್ರ ಬರ್ಬೇಕಾಗಿರೋದೇ ನಾನು ಆರೋಗ್ಯವಾಗಿರೋದು ಹೆಂಗೆ ಅಂತ ಕೇಳೋದಕ್ಕೆ. ಅದನ್ನ ಬಿಟ್ಟು ರೋಗ ಬಂದಾದ್ಮೇಲೆ ಬಂದ್ರೆ ಮತ್ತೆ ವೈದ್ಯರು ಅದಕ್ಕೆ ಔಷಧಿ ಕೊಡೋಕ್ ಪ್ರಾರಂಭ ಮಾಡ್ತಾರೆ. ಒಂದು ಔಷಧಿ ಏನು ಅಂತ ಒಂದು ಪ್ರಶ್ನೆ ಇದೆ. ಔಷಧಿ ಏನು ಅಂತ. ಔಷಧಿ ಅಂದ್ರೆ ಏನಕ್ಕೆ ಔಷಧಿ ಅನ್ಬೇಕು ಅಂತ ಆಯುರ್ವೇದದಲ್ಲಿ ಕೇವಲ ಅಂತ ಹೇಳಿ, ಅಂದ್ರೆ ಇದು ಒಂದೇ ಔಷಧಿ ಸ್ಪಷ್ಟವಾಗಿ ಹೇಳ್ತಾರೆ. ಇದೊಂದೇ ಔಷಧಿ, ಉಳಿದಿದ್ದು ಟೆಂಪ್ರವರಿ ಅದು ಅಂತ. ಯಾವ್ದದು ಅಂದ್ರೆ ಆಚಾರ್ಯರು ಹೇಳ್ತಾರೆ, ನಿಧಾನ ಪರಿಮಾರ್ಜನಂ ಏವ ಚಿಕಿತ್ಸಾ ಅಂತ. ಇಲ್ಲಿ ನಿಧಾನ ಅಂದ್ರೆ ಕಾರಣ ಅಂತ. ಯಾವುದು ಕಾರಣ ಇದೆಯೋ ಅದನ್ನ ತ್ಯಜಿಸುವುದೇ ಚಿಕಿತ್ಸೆ. ಅದೊಂದೇ ಚಿಕಿತ್ಸೆ. ಏವಂ ಅಂತ ಹೇಳ್ತಾರೆ. ನಿಧಾನ ಪರಿಮಾರ್ಜನಂ ಏವ ಚಿಕಿತ್ಸಾ ಅಂದ್ರೆ ಅದೊಂದೇ ನಿಜವಾದ ಚಿಕಿತ್ಸೆ. ಉಳಿದಿದ್ದು ಆ ನಂತರ. ಅದನ್ನ ಬಿಡ್ಲಿಲ್ಲ ಅಂದ್ರೆ ಮುಂದೇನು ಅಂತ. ಸೊ ಹಾಗಾಗಿ ಅರ್ಧದಷ್ಟು ಆಯುರ್ವೇದ ಆರೋಗ್ಯವಾಗಿರೋದು ಹೇಗೆ ಅನ್ನೋದನ್ನೇ ಹೇಳ್ತದೆ. ಹಾಗಾಗಿ ನಮ್ಮ ಆದ್ಯ ಕರ್ತವ್ಯ ಅದೇ ಅಂತ ನಮಗೆ ಅನಿಸಿ, ನನ್ನ ಗುರುಗಳಾದ ಡಾಕ್ಟರ್ ಎಂ ಈಶ್ವರರೆಡ್ಡಿ ಅವರು ನಮಗೆ ವೈದ್ಯಕೀಯ ತರಬೇತಿಯನ್ನೆಲ್ಲ ಕೊಟ್ಟು ಕಳಿಸುವಾಗ ಹೇಳಿದ ಆಶೀರ್ವಾದ ಏನಂದ್ರೆ, ಇನ್ ಮುಂದೆ ಜಗತ್ತು ಚಿಕಿತ್ಸೆಗಾಗಿ ನಿಮ್ಮ ಹತ್ರ ಬರಲ್ಲ, ಚಿಕಿತ್ಸೆ ಇಲ್ದೇನೆ ನಾವು ಹೇಗೆ ಆರೋಗ್ಯವಾಗಿರ್ಬೇಕು ಅನ್ನೋದ್ರ ಕಡೆಗೆ ಬರ್ತದೆ. ಹಾಗಾಗಿ ಅದಕ್ಕೆ ತಯಾರಾಗಿ ಅಂತ. ಬಹಳ ದೊಡ್ಡ ಮಾತು. ನಾವು ಅಲ್ಲಿವರೆಗೂ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಯನ್ನು ಅವರು ಮಾಡಿ ಯಶಸ್ಸಾಗಿದ್ದನ್ನ ನೋಡಿದ್ವಿ. ನಮಗೂ ಸಾಕಷ್ಟು ಅವಕಾಶವನ್ನ ಕೊಟ್ಟಿದ್ರು ಮಾಡುವಾಗ. ನಮಗೂ ಬಹಳ ಸಂಭ್ರಮ. ಆ ಏಜ್ನಲ್ಲಿ ಒಂದಷ್ಟು ಅಹಂಕಾರ ಎಲ್ಲ ಇರ್ತದಲ್ಲ, ಚಿಕಿತ್ಸೆ ಇಷ್ಟೆಲ್ಲ ಮಾಡಿದೀವಿ ಅಂತ. ಅದೆಲ್ಲ ಇತ್ತು. ಅದೆಲ್ಲ ಕೊನೆಗೇನು ಆಶೀರ್ವಾದಕ್ಕೆ ಅಂತ ಹೋಗಿದ್ವಲ್ಲ, ಅವಾಗ ತಣ್ಣಗ್ ಮಾಡಿದ್ರು. ಇನ್ ಮುಂದೆ ಜಗತ್ತು ಚಿಕಿತ್ಸೆಗೆ ಬರೋದಿಲ್ಲ, ನೀವು ಅದಕ್ಕೆ ತಯಾರಾಗಬಾರ್ದು, ಜಗತ್ತು ಇನ್ನೇನಿದ್ರು ರಕ್ಷಣಾರ್ಥವಾಗಿ ಇರ್ತದೆ ಅಂತ. ಸೊ ಯುದ್ಧಕ್ಕಿಂತ ರಕ್ಷಣೆ ಶ್ರೇಷ್ಠ. ಹಾಗೆ ಆಯುರ್ವೇದ ಇದನ್ನ ಹೇಳ್ತದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆರೋಗ್ಯವಂತರ ಆರೋಗ್ಯ ರಕ್ಷಣೆ ಅಂತ. ಆರೋಗ್ಯ ಅನ್ನುವಂಥದ್ದು ಈಗ ಹೇಗೆ ಸಿಕ್ಕಾಕೊಂಡ್ಬಿಟ್ಟಿದೆ ಅಂದ್ರೆ, ಒಂದು ರೋಗ, ಅದಕ್ಕೆ ಸಂಬಂಧಪಟ್ಟ ಒಂದು ಆಸ್ಪತ್ರೆ, ಆ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರು, ಆ ವೈದ್ಯರು ಹೇಳ್ತಕ್ಕಂಥ ಒಂದಷ್ಟು ಔಷಧಿಗಳು. ಸೊ ಈ 4 ಸರ್ಕಲ್ ಅಲ್ಲಿ ಆಯುರ್ವೇದ ಆರೋಗ್ಯ ಅನ್ನುವಂಥದ್ದು ಸಿಕ್ಕಾಕೊಂಡ್ಬಿಟ್ಟಿದೆ. ಜಗತ್ತಲ್ಲಿ ಹೆಚ್ಚಾಗಬಾರ್ದಂತಹ ಕೆಲವು ಸಂಗತಿಗಳಲ್ಲಿ ಆಸ್ಪತ್ರೆನೂ ಕೂಡ ಒಂದು. ಪೊಲೀಸ್ ಸ್ಟೇಷನ್ ಹೆಚ್ಚಾದ್ರೆ ನಮ್ಮೂರಲ್ಲಿ ಏನೋ ಕಳ್ತನಗಳು ಜಾಸ್ತಿ ಆಗಿದೆ ಅಂತ ಅರ್ಥ. ಕೋರ್ಟ್ ಹೆಚ್ಚಾದ್ರೆ ನ್ಯಾಯ ಹೆಚ್ಚಾಗಿದೆ ಅಂತ ಅರ್ಥ. ಹಾಗೆ ಆಸ್ಪತ್ರೆ ಹೆಚ್ಚಾದ್ರೆ ರೋಗ ಹೆಚ್ಚಾಗಿದೆ ಅಂತ ಅರ್ಥ. ದುರದೃಷ್ಟವಶಾತ್ ನಾನು ಇತ್ತೀಚೆಗೆ ಕೆಲವು ಪೇಪರ್ಗಳಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ತಾಲೂಕಿಗೆ ಒಂದು ಡಯಾಲಿಸಿಸ್ ಸೆಂಟರ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋದನ್ನ. ಅಂದ್ರೆ ನಾವ್ ಏನೇನ್ ಕೇಳ್ಬೇಕು ಅನ್ನೋದು ಕೂಡ ನಾವು ಮರ್ತು ಹೋಗಿದ್ದೇವೆ. ಸರ್ಕಾರನು ಕೂಡ ನಾವು ಡಯಾಲಿಸಿಸ್ ಸೆಂಟರ್ನ ಎಲ್ಲ ಕಡೆ ಓಪನ್ ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದಾರೋ ಅಥವಾ ನೋವಿನಿಂದ ಹೇಳ್ಕೊತಾ ಇದಾರೋ ನನಗೆ ಅದು ಅರ್ಥ ಆಗ್ತಿಲ್ಲ. ಇದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಷಯನ? ಜಗತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಥವಾ ಪ್ರಪಂಚದಲ್ಲಿ ಕಿಡ್ನಿ ಫೇಲ್ಯೂರ್ ಪೇಷಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡಂಗಲ್ವಾ ಡಯಾಲಿಸಿಸ್ ಸೆಂಟರ್ ನಾವು ಮಾಡ್ತಾ ಇದೀವಿ ಅಂದ್ರೆ? ಯಾಕೆ ಆಗ್ತಾ ಇದೆ ಅಂತ ವಿಚಾರ ಮಾಡ್ಬೇಕಲ್ವಾ? ಸೊ ಎಲ್ಲ ಫೀಲ್ಡ್ಗಳಲ್ಲೂ ಈ ಆರೋಗ್ಯವನ್ನು ಹೊರತುಪಡಿಸಿ ಉಳಿದೆಲ್ಲ ಫೀಲ್ಡ್ಗಳಲ್ಲೂ ಸಮಸ್ಯೆಗೆ ಕಾರಣ ಏನು ಅಂತ ಹುಡುಕ್ತಾರೆ. ಬಟ್ ವೆರಿ ಅನ್ಫಾರ್ಚುನೇಟ್, ಇಲ್ಲಿ ಸಮಸ್ಯೆ ಕಾರಣ ಹುಡುಕೋದೇ ಇಲ್ಲ ಆಯುರ್ವೇದವನ್ನು ಹೊರತುಪಡಿಸಿದ್ರೆ. ಈಗ ಬಂದಾಗ ನೋಡೋಣ, ಅದು ಇರ್ಲಿ ಬಂದಾಗ ನೋಡೋಣ ಅಂತ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಒಂದಷ್ಟು ಮೆಡಿಸಿನ್ ಕೊಡ್ತಾರೆ. ಒಂದಷ್ಟು ವರ್ಷ ಆಯ್ತು ಅಂತ ಅನ್ಕೊಳ್ಳಿ, ಯಾಕೋ ಸ್ವಲ್ಪ ಸಮಸ್ಯೆ ಅಂತ ಕಾಣಿಸುತ್ತೆ. ಒಬ್ಬ ಕಣ್ ಡಾಕ್ಟರ್ನ ಭೇಟಿಯಾಗಿ ಬನ್ನಿ, ಆಪ್ಥಾಲ್ಮಾಲಜಿಸ್ಟ್ ಅಂತ ಹೇಳ್ತಾರೆ. ಅಥವಾ ಹಾರ್ಟ್ ಡಾಕ್ಟರ್ನ ಒಂದ್ಸರಿ ಭೇಟಿಯಾಗಿ ಬನ್ನಿ ಅಂತ ಹೇಳ್ತಾರೆ. ಅಥವಾ ಕಿಡ್ನಿ ಡಾಕ್ಟರ್ನ ಒಂದ್ಸರಿ ಭೇಟಿಯಾಗಿ ಅಂತ ಹೇಳ್ತಾರೆ. ಅಲ್ಲಿ 3 ಕಡೆ
ಗಮನಿಸಿ ನೋಡಿ, ನರಗಳ ಡಾಕ್ಟರ್ ಕೂಡ ಭೇಟಿಯಾಗಿ ಬನ್ನಿ ಅಂತ ಹೇಳ್ತಾರೆ. ಈ ಡಾಕ್ಟರ್ಗಳ ಬಳಿ ಅವ್ರು ಹೇಳ್ತಾರೆ, ಆ ಶಬ್ದ ನೋಡಿ, ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ಕಾರ್ಡಿಯೋಪತಿ. ಅಂದ್ರೆ ಡಯಾಬಿಟಿಸ್ ಇಂದ ಬಂದಿರತಕ್ಕಂತಹ ಕಿಡ್ನಿಯ ತೊಂದರೆ, ಡಯಾಬಿಟಿಸ್ ಇಂದ ಬಂದಿರತಕ್ಕಂತಹ ಹೃದಯದ ತೊಂದರೆ, ಡಯಾಬಿಟಿಸ್ ಇಂದ ಬಂದಿರತಕ್ಕಂತಹ ನರಗಳ ತೊಂದರೆ, ಡಯಾಬಿಟಿಸ್ ಇಂದ ಬಂದಿರತಕ್ಕಂತಹ ಕಣ್ಣಿನ ತೊಂದರೆ. ಅಂದ್ರೆ ಇದುವರೆಗೂ ಡಯಾಬಿಟಿಸ್ ಅನ್ನ ಚಿಕಿತ್ಸೆ ಮಾಡಿದ ಔಷಧಿಗಳು ಮಾಡಿದ ಕೆಲಸ ಏನು ಅಂತ ಪ್ರಶ್ನೆ ಬರ್ತದೆ. ಡಯಾಬಿಟಿಸ್ ಇಂದ ಇದೆಲ್ಲ ಆಗ್ಬಾರ್ದು ಅಂತ ರೋಗಿ ಹೋಗಿರ್ತಾರೆ, ಅವ್ರು ಹೇಳಿದ ಡಯಟ್ ಅನ್ನೇ ಫಾಲೋ ಮಾಡಿರ್ತಾರೆ. ಈ ಪ್ರಶ್ನೆ ಬರ್ತದಲ್ವಾ, ಇಷ್ಟು ವರ್ಷ ಅದನ್ನ ಕಂಟ್ರೋಲ್ ಇಟ್ಕೊಳಕ್ ನಾವು ಪ್ರಯತ್ನ ಮಾಡಿದ್ರು ಕೂಡ ಅದು ಕಂಟ್ರೋಲ್ ಆಗ್ಲಿಲ್ಲ, ಹೊರತಾಗಿ ಬೇರೆ ಬೇರೆ ಕಾಯಿಲೆಗಳು ಡಯಾಬಿಟಿಸ್ ಇಂದನೇ ಬಂತು ಅಂದ್ರೆ ಮೊದಲು ಮಾಡಿದ ಚಿಕಿತ್ಸೆ ಏನು? ಹಾಗಾದ್ರೆ ಅದರ ಲಾಭ ಏನು? ಹಾಗಾಗಿ ಜನರಿಗೆ ಅದೇ ಭಯ ಇದೆಯೋ ಅಥವಾ ಭಯ ಹುಟ್ಟಿಸಿರೋದು ಅಥವಾ ಹುಟ್ಟಿರೋದು ಗೊತ್ತಿಲ್ಲ. ಬಟ್ ಒಟ್ಟಾರೆ ಏನಾಗ್ತದೆ ಅಂದ್ರೆ ಆಸ್ಪತ್ರೆಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು ಹೌದು. ಪ್ರಾಕ್ಟಿಕಲಿ ನಿಮ್ಮೂರಲ್ಲಿ ಗಮನಿಸಿ ನೋಡಿ, ಹಿಂದೆ 5-10 ವರ್ಷಗಳ ಹಿಂದೆ ಇದ್ದ ಆಸ್ಪತ್ರೆಗಳ ಸಂಖ್ಯೆ, ಇವತ್ತಿನ ಆಸ್ಪತ್ರೆಗಳ ಸಂಖ್ಯೆ, ಮತ್ತೆ ಕೇವಲ ಆಸ್ಪತ್ರೆ ಸಂಖ್ಯೆ ಹೆಚ್ಚಾಗಿದ್ದಲ್ಲ, ಆಸ್ಪತ್ರೆಗಳ ಸಂಖ್ಯೆಗಿಂತ ಹೆಚ್ಚು ಆಸ್ಪತ್ರೆಗಳಲ್ಲಿ ತುಂಬಿರ್ತಕ್ಕಂತಹ ಜನರ ಸಂಖ್ಯೆ. ಅದು ವಯಸ್ಸಾದಂತಹ ಅಥವಾ ಸಹಜವಾಗಿ ಕಾಯಿಲೆಗಳು ಬರ್ತದೆ, ಆ ತರ ಕಾಯಿಲೆಗಳಿಗೆ ಹೋಗಿರೋದು, ಅಥವಾ ಮಕ್ಕಳೆಲ್ಲ ಆಸ್ಪತ್ರೆ ತುಂಬಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳು, ಇವಾಗ ಹುಟ್ಟಿದವರು ಇದ್ದಾರೆ, ಬೆಳೆತಕ್ಕಂತ ಮಕ್ಕಳು ಇದ್ದಾರೆ, ವಯಸ್ಕರು ಇದ್ದಾರೆ, ವೃದ್ಧರು ಇದ್ದಾರೆ. ಆಯುರ್ವೇದದಲ್ಲಿ ಕೂಡ ರೋಗಗಳನ್ನು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಯಾವುದೋ 4 ರೋಗಗಳನ್ನು ಹೇಳ್ತಾರೆ. ಇದನ್ನ ಗಮನವಿಟ್ಟು ನೋಡೋಣ. ರೋಗ ಅಂತ ಹೇಳಿದ್ರೆ ದುಃಖ ಅಂತ. ಯಾವುದೇ ಒಂದು ರೋಗ ಅಂತ ಹೇಳಿದ್ರೆ ಏನರ್ಥ? ದುಃಖ ಕೊಡ್ತದೆ ಅಂತ. ಅದು ಎಂತಾದ್ರೂ ಇರ್ಲಿ, ಅದು ಚಿಕ್ಕದಾರು ಇರ್ಲಿ ದೊಡ್ಡದಾರು ಇರ್ಲಿ, ದುಃಖ ಕೊಡೋದನ್ನ ರೋಗ ಅಂತ ಕರಿತೀವಿ. ಸೊ ವ್ಯಾಧಿ ಅಂದ್ರೆ ವಿಕಾರೋ ದುಃಖಮೇವಚ ಅಂತ. ದುಃಖ ಕೊಡುವಂತದ್ದು ವ್ಯಾಧಿ ಅಂತೀವಿ. ಹಾಗಾಗಿ ಈ ದುಃಖ ಕೊಡೋದು ಯಾವ್ಯಾವ್ದು ಇದಾವೆ ಅನ್ನೋದ್ರಲ್ಲಿ 4ನ ಆಚಾರ್ಯರು ಹೇಳ್ತಾರೆ. ಈ 4 ಸಹಜ ವ್ಯಾಧಿಗಳು ಅಂತ. ಇದಕ್ಕೆ ಚಿಕಿತ್ಸೆ ಇಲ್ಲ, ಇದು ಸಹಜ ವ್ಯಾಧಿಗಳು, ಎಲ್ಲರ ಜೀವನದಲ್ಲಿ ಇರ್ತದೆ, ಅದನ್ನ ಹಾಗೆ ಮೇಂಟೈನ್ ಮಾಡ್ಬೇಕು ಅಂತ. ಯಾವ್ದವು? ಒಂದು ಹಸಿವು, ಕ್ಷುತೃಷ್ಣ, ಜರ, ಮರಣ. ಈ 4 ಸಹಜ ವ್ಯಾಧಿಗಳು ಅಂತ ಕರೀತಾರೆ. ಕ್ಷುತೃಷ್ಣ, ಜರ, ಮರಣ. ಕ್ಷುಧ ಅಂದ್ರೆ ಹಸಿವು. ಹಸಿವು ಒಂದು ಕಾಯಿಲೆ. ಯಾಕೆ? ಊಟ ಮಾಡದೇ ಇದ್ರೆ ದುಃಖ ಕೊಡ್ತದೆ. ಅದನ್ನ ಹೇಗ್ ಸರಿ ಮಾಡ್ಬೇಕು? ಊಟ ಮಾಡಿ ಸರಿ ಮಾಡ್ಬೇಕು. ತೃಷ್ಣ, ಬಾಯಾರಿಕೆ, ಬೆಳಗಿನಿಂದ ಸಂಜೆವರೆಗೂ ತಡ್ಕೊಂಡ್ರೆ ಅದು ಕೂಡ ದುಃಖ ಕೊಡ್ತದೆ. ಅದನ್ನ ಹೇಗೆ ಸರಿ ಮಾಡ್ಕೋಬೇಕು? ನೀರು ಕೂಡ ಸರಿ ಮಾಡ್ಕೋಬೇಕು. ಜರ, ವೃದ್ಧಾಪ್ಯ. ವೃದ್ಧಾಪ್ಯದಲ್ಲಿ ದುಃಖ ಯಾಕೆ ಕೊಡ್ತದೆ ಅಂದ್ರೆ ಮನಸ್ಸು ಆಕ್ಟಿವ್ ಆಗಿರ್ತದೆ, ಶರೀರ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಅಂದ್ರೆ ಉದಾಹರಣೆ, ಒಳ್ಳೆ ಡ್ರೈವರು ತುಂಬಾ ಹಳೇ ವೆಹಿಕಲ್ ಓಡಿಸೋದಕ್ಕಾಗಲ್ಲ, ಎಲ್ಲರೂ ಮುಂದೆ ಹೋಗ್ತಿರ್ತಾರೆ ಓವರ್ಟೇಕ್ ಮಾಡ್ಕೊಂಡು, ಓಡ್ಸಕ್ಕಾಗಲ್ಲ. ಡ್ರೈವರ್ ಮಾತ್ರ ತುಂಬಾ ಎಫಿಷಿಯಂಟ್ ಡ್ರೈವರ್ ಇದ್ದಾರೆ. ಹೀಗೆ ಮನಸ್ಸು ತುಂಬಾ ಆಕ್ಟಿವ್ ಆಗಿರ್ತದೆ, ಶರೀರ ಅದನ್ನು ಸಪೋರ್ಟ್ ಮಾಡಲ್ಲ, ಅವಾಗ ದುಃಖ ಆಗ್ತದೆ. ಕೊನೆಯದು ಮರಣ. ಇದನ್ನ ತಪ್ಪಿಸ್ಕೊಳಕ್ ಆಗೋದಿಲ್ಲ, ಇದು ಅಂತ್ಯ, ಇದು ಕೂಡ ದುಃಖ ಕೊಡ್ತದೆ. ಸೊ ಈ 4 ಸಹಜ ವ್ಯಾಧಿಗಳು, ಇವನ್ನ ಹೀಗೆ ಮೇಂಟೈನ್ ಮಾಡೋಕೆ. ಇದನ್ನ ಬಿಟ್ರೆ ಜಗತ್ತಲ್ಲಿ ಇನ್ನೊಂದು ವ್ಯಾಧಿ ಇರಬಾರ್ದು ಅನ್ನೋದು ಆಚಾರ್ಯರ ಒಂದು ಉದ್ದೇಶ. ಈ ಉದ್ದೇಶದಿಂದನೇ ನಾವು ಇರ್ಬೇಕಾಗಿರೋದು ಇಂಥದನ್ನೇ. ಹಾಗಾದ್ರೆ ಆಸ್ಪತ್ರೆಗಳು ಇರಬಾರ್ದಾ ಅಂತ ಹೇಳ್ತಾನೆ ನಾವು ಒಂದು 5 ಸೆಂಟರ್ ಮಾಡಿದ್ದೇವೆ. ಶಿವಮೊಗ್ಗದಲ್ಲೊಂದು, ದಾವಣಗೆರೆಯಲ್ಲೊಂದು, ಬೆಂಗಳೂರಲ್ಲೊಂದು, ರಾಜಸ್ಥಾನದ ಪಾಲಿಯಲ್ಲೊಂದು, ಹಿಮಾಚಲ ಪ್ರದೇಶದ ಕಾಂಗಡದಲ್ಲಿ. ನನ್ನ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶದಲ್ಲೂ ಮಾಡಿದ್ದಾರೆ. ಸೊ ನಮ್ಮದೇ ಹೆಸರನ್ನ ಬಳಸ್ಕೊಂಡ್ಬಿಟ್ಟು ಇಷ್ಟು ಸೆಂಟರ್ಗಳು ನಡೀತಾ ಇದೆ. ಕರ್ನಾಟಕದಲ್ಲಿ 3 ಸೆಂಟರ್ಗಳಿದೆ. ಹಂಗಾರೆ ಆಸ್ಪತ್ರೆಗಳು ಇರಬಾರ್ದಾ? ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನ ಅಂದ್ರೇನು? ಆಸ್ಪತ್ರೆಗಳು ಇರ್ಬೇಕು, ಅದ್ರ ಉದ್ದೇಶ ರಿಪೇರಿ ಮಾಡೋದಾಗಿರ್ಬಾರ್ದು ಅಂತ. ಸರ್ವಿಸ್ ಮಾಡುತ್ತಿರ್ಬೇಕು, ಅದು ರಿಪೇರಿ ಅಲ್ಲ, ಸೆಂಟರ್ ಅಲ್ಲ, ಅದು ಸರ್ವಿಸ್. ಈ ಕ್ಷುತೃಷ್ಣ, ಜರ, ಮರಣ ಅನ್ನುವಂಥದ್ದನ್ನ ಬಿಟ್ಕೊಂಡು ಉಳಿದವನ್ನ ಚಿಕಿತ್ಸೆ ಮಾಡೋದಕ್ಕೆ ನಾವು ಕುತ್ಕೋಬಾರದು. ಹಾಗಾದ್ರೆ ಆಸ್ಪತ್ರೆಗಳಿರೋದು ಏನಕ್ಕೆ ಅಂತ ಹೇಳಿದ್ರೆ, ಆಸ್ಪತ್ರೆಗಳಿರೋದು ಸರ್ವಿಸ್ ಸೆಂಟರ್ಗಳು ಅಂತ. ಈಗ ನಾವು ಒಂದು ವೆಹಿಕಲ್ ತಂದ್ರೆ ವೆಹಿಕಲ್ಗೆ ನಿಯಮಿತವಾಗಿ ಸರ್ವಿಸ್ ಮಾಡಿಸ್ತೇವೆ ನಾವು. ಆ ಸರ್ವಿಸ್ ಮಾಡಿಸೋದನ್ನ ಕೆಟ್ಟ ಮೇಲೆ ಮಾಡೋದಿಲ್ಲ, ಅದೊಂದು ಡೇಟ್ ಕೊಟ್ಟಿರ್ತಾರೆ, ಅಥವಾ ನಾವೇ ಒಂದು ಡೇಟನ್ನ ನಿಗದಿಪಡಿಸ್ಕೊಂಡು ಅದನ್ನ ಓವರ್ ಆಯಿಲ್ ಮಾಡೋದು ಅಥವಾ ಏನೋ ಮಾಡೋದು ಮಾಡ್ತೇವೆ. ಈ ಪರ್ಪಸ್ಸಿಗೆ ಆಸ್ಪತ್ರೆಗಳು ಇರಬೇಕು. ಅಂದ್ರೆ ಒಂದು ಆಸ್ಪತ್ರೆಗೆ ಬಂದ್ರೆ ಡಾಕ್ಟರ್, ನಾನು 1 ವರ್ಷ, ಮುಂದಿನ 1 ವರ್ಷಗಳ ಕಾಲ, ಇದು 1 ವರ್ಷ ಅನ್ನೋದು ಯಾಕೆ ಅಂತಾನು ಹೇಳ್ತೇನೆ, ಮುಂದಿನ 1 ವರ್ಷಗಳ ಕಾಲ ನಾನು ಯಾವುದೇ ರೋಗಕ್ಕೆ ತುತ್ತಾಗಬಾರದು, ಇದನ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋದಕ್ಕೋಸ್ಕರ ಆಸ್ಪತ್ರೆಗಳಿಗೆ ಬರಬೇಕು. ನಾನು ಹೇಳ್ತೀನಿ, ಜಗತ್ತಿನಲ್ಲಿ ಆಯುರ್ವೇದ ಆಸ್ಪತ್ರೆಗಳು ತುಂಬಾ ಹೆಚ್ಚಾಗಬೇಕು ಅಂತ. ಯಾಕೆ ಅಂದ್ರೆ ಅವ್ರ ಆರೋಗ್ಯ ರಕ್ಷಣೆ ಮಾಡ್ತಾರೆ, ಆರೋಗ್ಯ ಕೆಡಿಸ್ಕೊಂಬಂದ್ಮೇಲೆ ಟ್ರೀಟ್ಮೆಂಟ್ ಮಾಡಲ್ಲ. ನಾನಿಲ್ಲಿ ಆಯುರ್ವೇದ, ಅಲೋಪತಿ ಅಂತ ಇದು ಮಾಡೋದಲ್ಲ, ಬೈಫರ್ಕೇಶನ್ ಮಾಡೋದಲ್ಲ. ನಮಗೆ ಡಯಾಬಿಟಿಸ್ ಅನ್ನೋದು ಕನಿಷ್ಠ ಒಂದು 10 ವರ್ಷ ಮೊದಲೇ ಗೊತ್ತಾಗುತ್ತೆ ಆಯುರ್ವೇದದವ್ರಿಗೆ. ಇನ್ನೊಂದು 10 ವರ್ಷಕ್ಕೆ ನಿಮಗೆ ಡಯಾಬಿಟಿಸ್ ಬರ್ತದೆ, ಬಿ ಕೇರ್ಫುಲ್ ಅಂತ. ಹಂಗಂದ್ರೆ
ಅಲೋಪತಿಯವರು ಹೇಳಿದ್ರೆ, ನಾವು ಹೇಳಿದ್ರೆ ವ್ಯತ್ಯಾಸ ಏನಂದ್ರೆ, ನಾವು ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನು ಅಂತ ಹೇಳ್ತೀವಿ. ಬಹಳ ಸರಳವಾಗಿರ್ತದೆ. 10 ವರ್ಷದ ಮುಂದೆ ಬರುವಂತ ಡಯಾಬಿಟಿಸ್‌ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಬಹಳ ಸರಳ ಸಂಗತಿಗಳಿರ್ತದೆ. ಅದನ್ನ ಮಾಡ್ಕೊಂಡ್ರೆ ಸಾಕಾಗ್ತದೆ. ಆದ್ರೆ ಅಲೋಪತಿಲಿ ಬಂದ್ಮೇಲೆ ನೋಡಿದ್ರಾಯ್ತು. ಏನ್ ನೋಡುದು ಬಂದ್ಮೇಲೆ? ಇದು ಪ್ರಶ್ನೆ ಬರ್ತದೆ. ಹಾಗಾಗಿ ಬಂದ ಮೇಲೆ ನೋಡುವಂಥದ್ದು ಇದೆಯಲ್ಲ, ಇದು ಆ ಪದ್ಧತಿ ಅಲ್ಲ. ಅಂದ್ರೆ ನ್ಯಾಚುರಾಲಿಟಿನ ಪ್ರಕೃತಿಯನ್ನು ಉಳಿಸೋದಕ್ಕೆ ಆಗೋದಿಲ್ಲ ಅದನ್ನ. ಶರೀರದಲ್ಲಿ ಒಂದು ಪ್ರಕೃತಿ ಅದನ್ನ ಮುರಿದ್ಬಿಟ್ಟು ಮೂಳೆ ಮುರಿದಿದೆ ಅಂತ ನಾವು ಒಂದು ರಾಡ್ ಹಾಕೊಂಡ್ರೆ ಅದು ಮೂಲತಃ ಮೊದಲಿನ ತರ ಇರೋದಿಲ್ಲ. ಹಾಗಾಗಿ ಎಲ್ಲದನ್ನು ಆರ್ಟಿಫಿಷಿಯಲ್ ಆಗಿ ನಾವು ಥಿಂಕ್ ಮಾಡಬಾರ್ದು. ಹಾಗಾಗಿ ಆಸ್ಪತ್ರೆಗಳು ಇರ್ಬೇಕು. ಆಸ್ಪತ್ರೆಗಳು ಇರೋದ್ರ ಉದ್ದೇಶನೇ ಆರೋಗ್ಯಯುತ ಜೀವನ ಇರೋದಕ್ಕೋಸ್ಕರ. ಸೊ ಈ ತರ ಸರ್ವಿಸ್ ಸೆಂಟರ್‌ಗಳಿಗೋಸ್ಕರ ಆಯುರ್ವೇದ ಆಸ್ಪತ್ರೆಗಳು ಉತ್ಪತ್ತಿ ಆಗ್ಲಿ ಅಂತ. ಈ ಜಗತ್ತಲ್ಲಿ ಅದು ಬಿಡಿ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಯಾವ್ದು ಬೆಳಿತಾ ಇದೆಯೋ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ದುಡ್ಡನ್ನು ಮಾಡೋದು ಅಥವಾ ಅದನ್ನ ಬೆಳೆಯೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಈಗ ಕೋವಿಡ್ ನಂತರದಲ್ಲಿ ಹರ್ಬಲ್ ಮೆಡಿಸಿನ್ಸ್ ಅಥವಾ ಆಯುರ್ವೇದ ಮೆಡಿಸಿನ್‌ಗೆ ತುಂಬಾ ಬೇಡಿಕೆ ಬಂದಿರೋದ್ರಿಂದ ಸಾಕಷ್ಟು ಕಂಪನಿಗಳು ನಾವು ದಿನಾ ನೋಡ್ತೀವಿ. ದಿನಾ ಪೇಷಂಟ್ ಒಬ್ಬೊಬ್ರು ಒಂದೊಂದು ಹೊಸ ಕಂಪನಿಯಿಂದ ಆಯುರ್ವೇದ ಔಷಧಿ ತಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಅದನ್ನ ಚೆನ್ನಾಗಿ ಅಡ್ವರ್ಟೈಸು ಕೊಡ್ತಾ ಇದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಚೆನ್ನಾಗಿ. ನಾನು ಹೇಳ್ತೀನಿ ಔಷಧಿಗಳು ಯಾಕೆ ಅಂತ. ಯಾಕೆ ಔಷಧಿಗಳು? ಔಷಧಿಗಳನ್ನ ಸೇವಿಸಿ ಇದ್ರಲ್ಲಿ ಇದು ಇದೆ, ಹಾಗಾಗಿ ತಿನ್ನಿ, ಇದು ಒಳ್ಳೇದಾಗತ್ತೆ. ಹೀಗೆ ಹೇಳ್ತಾ ಹೋದ್ರೆ ಎಷ್ಟು ತಿನ್ಬೇಕು ಮನುಷ್ಯ. ಇದು ಪ್ರೋಟೀನ್ ಇದೆ ಇದನ್ನ ತಿನ್ಕೊಳ್ಳಿ, ಇದ್ರ ವಿಟಮಿನ್ ಇದೆ ಇದನ್ನ ತಿನ್ಕೊಳ್ಳಿ, ಇದು ಇದೆ ಅದ್ ತಿನ್ಕೊಳ್ಳಿ ಅಂತ ಹೇಳಿದ್ರೆ ಎಷ್ಟು ಕನ್ಫ್ಯೂಷನ್ ಅಲ್ಲ. ಸೊ ಈ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡೋಣ. ನಾನು ಮಾತಾಡ್ತಾ ಕ್ಲಿಯರ್ ಮಾಡ್ತೇನೆ. ಸೊ ಒಟ್ಟಾರೆ ಆಸ್ಪತ್ರೆಗಳ ಸಂಖ್ಯೆ, ಆಯುರ್ವೇದ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗ್ಬೇಕು. ಜಗತ್ತಿನಲ್ಲಿ ರೋಗಿಗಳ ಸಂಖ್ಯೆ ಕಡಿಮೆ ಆಗ್ಬೇಕು. ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗೋದ್ರಿಂದಾನೇ ಕಡಿಮೆ ಆಗುತ್ತೆ. ಅದು ಆಯುರ್ವೇದ ಆಸ್ಪತ್ರೆಗಳು ಮಾತ್ರ. ಯಾಕಂದ್ರೆ ಅವ್ರ ಉದ್ದೇಶ ಕೂಡ ಆಸ್ಪತ್ರೆ ರಹಿತವಾಗಿರ್ಬೇಕು ಅಂತ. ಈ ರೀತಿಯ ಔಷಧಿ ತಯಾರಿಕಾ ಘಟಕಗಳನ್ನ ಹೆಚ್ಚು ಮಾಡ್ತಾ ಹೋಗೋದ್ರಲ್ಲಿ ಅರ್ಥ ಇಲ್ಲ. ರೂಪಾ ಮೇಡಮ್ ಅವ್ರು ಹೇಳ್ತಾ ಇದ್ರು 2000 ಔಷಧಿಗಳು ಅಲ್ಲ, ಅದು 200 ಔಷಧಿಗಳನ್ನ ನಾವು ನಮ್ಮಲ್ಲೇ ತಯಾರು ಮಾಡ್ತೇವೆ. ಅದ್ರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಅದೆಲ್ಲ ಇರೋದಿಲ್ಲ. ಟೋಟಲಿ ಪ್ರಿಸರ್ವೇಟಿವ್ ಇರಲ್ಲ, ಕಲರ್ಸ್ ಇರಲ್ಲ, ಫ್ಲೇವರ್ ಇರಲ್ಲ, ಯಾವ್ದು ಇರಲ್ಲ. ನಮಗೆ ಹೇಳಿದ್ರು, ಡಾಕ್ಟರ್ ನೀವು ಈ ರೀತಿ ತಯಾರು ಮಾಡಿದ್ರೆ ಪೇಷಂಟ್ಸ್ ನಿಮ್ಮ ಹತ್ರ ಬರೋದೇ ಇಲ್ಲ ಅಂತ. ಅಂದ್ರೆ ನಾವು ಅದನ್ನೇ ರಾ ಫಾರ್ಮ್ ಅಲ್ಲೇ ಕೊಡ್ತೀವಿ. ಈಗಲೇ ತಾಜಾ ತಯಾರು ಮಾಡ್ಕೋಬೇಕು, ಔಷಧಿ ಕುಡಿಬೇಕು ಅಂತ ಹೇಳ್ತೇವೆ. ಸೊ ಹಾಗೇನಾಗ್ಲಿಲ್ಲ. ಪೇಷಂಟ್ಸ್ ಬರಲ್ಲ, ಇದೆಲ್ಲ ಬೇರೆ ವಿಷಯ ಅದು. ಹಾಗಾಗ್ಲಿಲ್ಲ. ನಮಗೆ ಬರೋದು ಬೇಕಾಗಿಲ್ಲ ಅಂದ್ರೆ ಕಡಿಮೆ ಆಗ್ಬೇಕು ಅಂತ. ಒಂದು ವಿಷಯಕ್ಕೆ ಬಂದ್ರೆ ಅದೇ ರೀತಿ ಇರಬಾರ್ದು. ಒಂದು ವಿಷಯಕ್ಕೆ ಚಿಕಿತ್ಸೆಗೆ ಅಂತ ಬಂದ್ರೆ ಮುಂದಿನ ಸರಿ ಅದೇ ವಿಷಯಕ್ಕೆ ಬಂದ್ರೆ ಇಲ್ಲ ಡಾಕ್ಟರ್ ಫೇಲ್ಯೂರು, ಇಲ್ಲ ಅಂದ್ರೆ ಔಷಧಿ ಫೇಲ್ಯೂರು, ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತ ಆಗ್ತದೆ. ಇರ್ಲಿ. ಆಸ್ಪತ್ರೆ ರಹಿತ ಜೀವನಕ್ಕೋಸ್ಕರ ನಾವು ಮಾಡ್ಬೇಕಾಗಿರೋ ಮೊದಲನೇ ಪದ್ಧತಿ ಒಂದ್ ಸಣ್ಣ ಕಥೆ ಹೇಳ್ತೇನೆ. ಅಜ್ಜಿ ಒಬ್ಳು ಸೂಜಿ ಕಳ್ಕೊಂಡಿದ್ಲಂತೆ. ಸ್ವಲ್ಪ ವಯಸ್ಸಾಗಿತ್ತು, ಕಣ್ಣು ಸ್ವಲ್ಪ ಮಂಜ ಕಾಣ್ತದಲ್ಲ, ಸೂಜಿ ಕಳ್ಕೊಂಡಿದ್ಲು. ಹುಡುಕ್ತಾ ಇದ್ಲು ಮನೆ ಕಟ್ಟೆ ಮೇಲೆ. ಒಬ್ಬ ಜ್ಞಾನಿ ಬಂದ, ಆ ಕಡೆ ಪಕ್ಕದ ಲಿಂಗ ಹರ್ಕೊಂಡು ಬರ್ತಾ ಇದ್ದ. ಅಜ್ಜಿ ಏನ್ ಹುಡುಕ್ತಾ ಇದೀಯಾ ಅಂತ ಕೇಳ್ದ. ಅಜ್ಜಿ ಹೇಳಿದ್ಲು, ತಮ್ಮ ಸೂಜಿ ಕಳ್ಕೊಂಡಿದ್ದೆ, ನಾನು ಸೂಜಿ ಹುಡುಕ್ತಾ ಇದ್ದೀನಿ ಅಂತ. ಆತ ಹೇಳ್ದ, ಅಯ್ಯೋ ಕತ್ಲಾಗ್ತಾ ಇದೆ, ಬೆಳಕಲ್ಲಿ ಹುಡುಕ್ಬಾರ್ದಾ ಅಂತ ಹೇಳ್ದ. ಅಂದ್ರೆ ಸಂಜೆ ಒಂದು 6:30 7 ಗಂಟೆ ಆಗ್ತಿರ್ಬೇಕು. ಕತ್ಲಾಗ್ತದೆ, ಬೆಳಕಲ್ಲಿ ಹುಡುಕ್ಬಾರ್ದಾ ಅಂತ ಹೇಳಿ ಮುಂದೆ ಹೋಗ್ಬಿಟ್ಟ ಆತ. ಅಜ್ಜಿ ಏನ್ ಮಾಡ್ಬೇಕು? ಮನೆ ಮುಂದೆ ಕರೆಂಟ್ ಕಂಬ ಇತ್ತು. ಆ ಕಂಬದಲ್ಲಿ ಬೆಳಕು ನೆಲಕ್ ಬಿದ್ದಿತ್ತು. ಅಲ್ಲಿ ಹುಡ್ಕೋಕ್ ಸ್ಟಾರ್ಟ್ ಮಾಡಿದ್ಲು ಸೂಜಿನ. ಹೇಳಿ ಕೇಳಿ ಅಜ್ಜಿ ವಯಸ್ಸಾಗಿತ್ತು. ಯಾರೋ ಬಂದ್ರು, ಏನ್ ಅಜ್ಜಿ ನಾನ್ ಸಹಾಯ ಮಾಡ್ತೀನಿ, ಏನಾಗಿದೆ ಅಂತ. ತಮ್ಮ ಸೂಜಿ ಕಳ್ಕೊಂಡಿದ್ದೆ ಅಂತ ಆತನಿಗೂ ಹೇಳಿದ್ಲು. ಆತನು ಅಲ್ಲಿ ಹುಡ್ಕೋಕ್ ಸ್ಟಾರ್ಟ್ ಮಾಡ್ದ. ಇನ್ನೊಬ್ಬ ಬಂದ, ಇನ್ನೊಬ್ಬನು ಹುಡ್ಕೋಕ್ ಸ್ಟಾರ್ಟ್ ಮಾಡ್ದ. ಇನ್ನೊಂದಷ್ಟು ಜನ ಬಂದ್ರು, ಒಂದು 10 ಜನ ಕಲ್ತು ಅದನ್ನ ಹುಡುಕ್ತಾ ಇದ್ರು. ಸೂಜಿನ ಅಜ್ಜಿ ಕಳ್ಕೊಂಡಿದ್ದಾಳೆ ಅಂತ ಎಲ್ಲರೂ ಹುಡುಕ್ತಾ ಇದ್ರು. ಮೊದ್ಲು ಹೋಗಿದ್ನಲ್ಲ ಜ್ಞಾನಿ, ಆತ ವಾಪಸ್ ಬಂದ. ವಾಪಸ್ ಬಂದು ಏನು ಇಷ್ಟರ ಗದ್ದಲ ನಡೀತಾ ಇದೆ ಅಲ್ಲಿ ಏನು ಅಂತ ನೋಡ್ದ. ಅಜ್ಜಿ ಬಗ್ಗೆ ಹುಡುಕ್ತಾ ಇದ್ಲು, ಎಲ್ಲರೂ ಹುಡುಕ್ತಾ ಇದ್ರು. ಅಯ್ಯೋ ಅಜ್ಜಿ ಏನ್ ಹುಡುಕ್ತಾ ಇದೀಯಾ ಅಂತ ಮತ್ತೆ ಕೇಳ್ದ. ತಮ್ಮ ಸೂಜಿ ಅಂತಂದ್ಲು. ಆತನಿಗಷ್ಟೇ ಗೊತ್ತಿತ್ತು ಸೂಜಿ ಎಲ್ಲಿ ಕಳ್ಕೊಂಡಿದ್ಲು ಅಂತ. ಇನ್ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ಅಲ್ಲಿದ್ದವ್ರಿಗೆ. ಅವ್ರು ಹೇಳಿದ್ರು, ಆತ ಹೇಳ್ದ, ಸೂಜಿನ ಎಲ್ಲಿ ಕಳ್ಕೊಂಡಿದ್ದಮ್ಮ ಅಂತ. ಮನೆಯಲ್ಲಿ ಕಳ್ಕೊಂಡಿದ್ದೆ ಅಂತ ಅಜ್ಜಿ. ಆ 10 ಜನ ಬಗ್ಗೆ ಹುಡುಕ್ತಾ ಇದ್ರಲ್ಲ, ಎದ್ ನಿಂತ್ಕೊಂಡು ಒಂದ್ಸರಿ ಗಾಬರಿ ನಿಂತ್ಕೊಂಡ್ರು. ಇವತ್ತಿನ ಪರಿಸ್ಥಿತಿ ನಮ್ದು ಹಿಂಗಾಗಿದೆ. ಅಡಿಗೆ ಮನೆಯಲ್ಲೇ ಆರೋಗ್ಯವನ್ನು ಕಳ್ಕೊಂಡು ಹುಡುಕ್ತಾ ಇರೋದು ಆಸ್ಪತ್ರೆಗಳಲ್ಲಿ. 10 ಆಸ್ಪತ್ರೆಗಳು ಸ್ಪೆಷಲೈಸೇಷನ್ ಅಂತ ಅಲ್ಲಂತ. ಯಾವ ಡಾಕ್ಟರ್ ಹತ್ರನೂ ಅದು ಉತ್ತರ ಇಲ್ಲ, ಎಲ್ಲಿ ಕಳ್ಕೊಂಡಿದ್ವಿ ಅಂತ. ನಾನು ಅದನ್ನೇ ಕೇಳ್ತಾ ಇರ್ತೀನಿ ಅವಾಗ. ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅಂತ ಎಲ್ರು ಹೇಳ್ತಾರೆ 1947 ಅಂತ. ಯಾವಾಗ ಕಳ್ಕೊಂಡಿದ್ವಿ ಅಂದ್ರೆ ಉತ್ತರ ಹೇಳೋಲ್ಲ ಯಾರು. ಯಾಕಂದ್ರೆ ಅದು ಕಳ್ಕೊಂಡಿದ್ದು ಗೊತ್ತಾಗಲ್ಲ. ಅದು ಕಳ್ಕೊಂಡಿದ್ದು ನಿಧಾನಕ್ಕೆ ಹೋಗಿರ್ತದೆ. ಸೊ ಎಲ್ಲಿ ಕಳ್ಕೊಂಡ್ವಿ ಅಂದ್ರೆ ಅಡಿಗೆ ಮನೆಯಲ್ಲಿ ನಾವು ಪ್ರಧಾನವಾಗಿ ಕಳ್ಕೊಂಡಿದ್ವಿ. ನಾ ಪದೇ ಹೇಳ್ತಾ ಇರ್ತೀನಿ, ಒಂದು ಪೆನ್ನನ್ನ ತಯಾರು ಮಾಡ್ಬೇಕು. ಒಂದ್ ಪೆನ್ನನ್ನ, ಈ ಪೆನ್ನನ್ನೊಂದು ತಯಾರಾಗಿದೆ ಅಂದ್ರೆ ಅದರ ಮೂಲ ದ್ರವ್ಯ ಪ್ಲಾಸ್ಟಿಕ್ ಅಂತ ಅನ್ಕೊಂಡ್ರೆ, ಅದು ಕಬ್ಬಿಣದಿತ್ತು. ನಾವು ಹಿಂದೆ ಇದ್ದಾಗೆಲ್ಲ ಮೆಟಲ್ ಇರ್ತಿತ್ತು, ಈಗ ಪ್ಲಾಸ್ಟಿಕ್ಗಳು ಬಂದಿದೆ. ಸೊ ಮೂಲ ದ್ರವ್ಯವಾಗಿರ್ತಕ್ಕಂತಹ ಪ್ಲಾಸ್ಟಿಕ್ ಸರಿ ಇಲ್ಲ ಅಂತ ಹೇಳಿದ್ರೆ ಪೆನ್ ಕ್ವಾಲಿಟಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ವಾ?
ನೀವು ಎಂತಹ ಫ್ಯಾಕ್ಟ್ರಿಗೆ ಹೋದ್ರೂ ಕೂಡ, ಎಷ್ಟೇ ದೊಡ್ಡ ಫ್ಯಾಕ್ಟ್ರಿಗೆ ಹೋದ್ರೂ ಕೂಡ ಬರಲ್ಲ. ಹಾಗೆಯೇ ಈ ಶರೀರ ಅನ್ನುವಂಥದ್ದು ಹುಟ್ಟಿದಾಗ ಒಂದ್ 2-2.5 ಕೆಜಿ ಇತ್ತು. ಈಗ 50, 60, 70, 80 ಕೆಜಿ, 100 ಕೆಜಿ ಕೆಲವರು ತೂಗ್ತಾ ಇದ್ದೀವಿ. ಇದೆಲ್ಲ ಯಾವ್ದ್ರಿಂದ ಆಗಿದೆ? ಊಟದಿಂದನೇ ತಾನೆ. ಸೊ ಹಾಗಾಗಿ ನಮ್ಮ ರಾ ಮಟೀರಿಯಲ್ ಯಾವ್ದು ಅಂದ್ರೆ, ನಾವ್ ಅನ್ಕೋಬೇಕು ಈ ತಟ್ಟೆಯಲ್ಲಿ ನಾವು ಊಟ ಬಂದಾಗ ಇದು ನಾನೇ ಅಂತ. ನಮ್ದು ಅಲ್ಲ, ಇದು ನಾನೇ. ಈ ಆಹಾರ ಇದೆಯಲ್ಲ ಇದು ನಾನೇ. ಮುಂದೆ ಇದು ನಾನೇ ಆಗ್ತೀನಿ ಅಂತ. ಸೊ ಹಾಗಾಗಿ ನಾನು ಪ್ರಶ್ನೆ ಪದೇ ಪದೇ ಹೇಳ್ತೀನಿ. ಡಾಕ್ಟ್ರೆ ನಾನು ಏನ್ ಬೇಕಾದ್ರೂ ತಿಂತೀನಿ. ನನ್ನ ಶರೀರನ ಔಷಧಿ ಕೊಟ್ಟು ಸರಿ ಮಾಡ್ರಿ. ಎಂದೂ ಸಾಧ್ಯ ಇಲ್ಲದಂತ ವಿಷಯ ಇದು. ಹೇಗೆ ಒಂದು ಪ್ಲಾಸ್ಟಿಕ್ ಇಂದ, ಕೆಟ್ಟ ಪ್ಲಾಸ್ಟಿಕ್ ಇಂದ ಒಳ್ಳೆ ಪೆನ್ ತಯಾರು ಮಾಡಕ್ ಆಗಲ್ವೋ, ಹಾಗೆ ಕೆಟ್ಟ ಆಹಾರದಿಂದ, ಅಂದ್ರೆ ಈ ಶರೀರಕ್ಕೆ ಒಗ್ಗದೇ ಇರುವಂತಹ ಆಹಾರದಿಂದ ಒಳ್ಳೆ ಶರೀರವನ್ನ, ಆರೋಗ್ಯಯುತ ಶರೀರವನ್ನ ತಯಾರು ಮಾಡೋದಕ್ಕೆ ಎಂದೂ ಸಾಧ್ಯ ಇಲ್ಲ. ಹಾಗಾಗಿ ಅಡಿಗೆ ಮನೆನೇ ನಮ್ಮ ಮೊದಲನೆಯ ಆಸ್ಪತ್ರೆ. ಆಹಾರವೇ ಮೊದಲನೆಯ ಔಷಧಿ. ಇದು ಸ್ಪಷ್ಟವಾಗಿ ನಮಗೆ ಗೊತ್ತ ಇರಬೇಕು. ಯಾವುದು ಹೇಗೆ ಗೊತ್ತಿರಬೇಕು? ಯಾವ್ದು ಆಹಾರ ಅಂದ್ರೆ ತಿನ್ನೋದೆಲ್ಲ ಆಹಾರ ಅಂತ ಅನ್ಕೊಂಡಿದೀವಿ. ಒಂದು ದುರದೃಷ್ಟವಶಾತ್ ಒಂದು ಆಗ್ತಾ ಇದೆ ಇತ್ತೀಚೆಗೆ, ಏನಂದ್ರೆ ಯಾವುದು ಹೆಚ್ಚು ಪೋಷಕಾಂಶಗಳಿದೆಯೋ ಅದು ಆಹಾರ. ಹೀಗೆ ಪೋಷಕಾಂಶಗಳ ಲೆಕ್ಕದಲ್ಲಿ, ರಾಸಾಯನಿಕಗಳ ಲೆಕ್ಕದಲ್ಲಿ ನಾವು ಆಹಾರವನ್ನ ನಿರ್ಧಾರ ಮಾಡ್ತಾ ಇದ್ದೇವೆ. ಅದು ತುಂಬಾ ತುಂಬಾ ಅವೈಜ್ಞಾನಿಕ ಅದು. ಯಾಕೆ ಅಂದ್ರೆ ಪೋಷಕಾಂಶಗಳು ಈ ಈ ಈ ಒಂದು ಪ್ಯಾಕೆಟ್ ಏನೋ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಪ್ಯಾಕೆಟ್ ಅಲ್ಲಿ ಇಷ್ಟಿಷ್ಟು ಪೋಷಕಾಂಶಗಳಿದೆ, ಇಷ್ಟು ಕಾರ್ಬೋಹೈಡ್ರೇಟ್ ಇದೆ, ಇಷ್ಟು ಮಿನರಲ್ ಇದೆ, ಇಷ್ಟು ಪ್ರೋಟೀನ್ ಇದೆ, ಇದೆಲ್ಲ ಇದೆ ಅಂತ ಕೊಟ್ರೆ ಇದು ಅದರಲ್ಲಿ ಇದೆ ಅಂತ ಅದು ಸತ್ಯ. ಯಾಕಂದ್ರೆ ಸಂಶೋಧನೆ ಮಾಡಿ ಅನಾಲಿಸಿಸ್ ಮಾಡಿರ್ತದೆ. ಅದು ನನಗ್ ಸಿಗ್ತದ ಅಥವಾ ಸಿಗಲ್ವಾ ಅಂತ ಡಿಸೈಡ್ ಮಾಡೋದು ನಮ್ಮ ಅಗ್ನಿನೇ ಹೊರತು ಈ ಪ್ಯಾಕೆಟ್ ಅಲ್ಲಿ ಇರೋದಲ್ಲ. ಒಂದ್ ಹಣ್ಣು ತುಂಬಾ ಒಳ್ಳೇದು ಅಂತ ಆದ್ರೆ, ಆ ಹಣ್ಣು ತುಂಬಾ ಒಳ್ಳೇದು ಅಂತ ಆದ್ರೆ, ಅದ್ರಲ್ಲಿ ತುಂಬಾ ಪೋಷಕಾಂಶಗಳಿದ್ವು ಅಂದ್ರೆ, ನನ್ನ ಪ್ರಶ್ನೆ, ಅದಕ್ಕಿಂತ ಹೆಚ್ಚು ಪೋಷಕಾಂಶಗಳು ಅದು ಹಾಕೋ ಗೊಬ್ಬರದಲ್ಲಿ ಇರ್ತದೆ. ತಿನ್ನಕ್ಕಾಗ್ತದ? ಯಾಕೆ ಆಗಲ್ಲ ಅಂದ್ರೆ ಅದು ಗೊಬ್ಬರ, ಅದು ನಮಗೆ ಒಗ್ಗೋದಿಲ್ಲ ಈ ಅಗ್ನಿಗೆ. ಹಾಗಾಗಿ ಈ ಪೋಷಕಾಂಶಗಳನ್ನ ಓದ್ಕೊಂಡು ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಮೊದ್ಲು ಅದನ್ನ ಸ್ಟಾಪ್ ಮಾಡ್ಬೇಕು. ಯಾಕಂದ್ರೆ ಇದರಿಂದ ಸಾಕಷ್ಟು ಅನಾಹುತಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಹತ್ರ ಬರೋ ಪೇಷಂಟ್ಸ್ ಅಲ್ಲೇ ಇದೆ. ನಾನು ಒಂದು ರೋಗಕ್ಕೆ ಹೇಳ್ಕೊಂಡ್ ಬಂದ್ರು ಅಂದ್ರೆ ಅವ್ರ ಮುಖಚರ್ಯೆಯನ್ನು ನೋಡಿ, ಅವ್ರ ನಾಡಿಯನ್ನು ನೋಡಿ ಸ್ಪಷ್ಟವಾಗಿ ಕೇಳ್ತೀನಿ, ಇದನ್ನ ತಿಂತಾ ಇದ್ದೀರಾ ನೀವು ಹೆಚ್ಚು ಅಂತ. 90% ಪೇಷಂಟ್ಸ್ ಹೇಳ್ತಾರೆ, ಹೌದು ನೀವ್ ಹೆಂಗ್ ಹೇಳ್ತೀರಿ ಅಂತ. ಹೌದು ಡಾಕ್ಟರ್, ಹೌದು ನಾ ಅದನ್ನೇ ಹೆಚ್ಚು ತಿನ್ನೋದು, ಅದನ್ನೇ ಇಷ್ಟಪಡೋದು ಅದನ್ನೇ ಅಂತ. ಹೆಂಗ್ ಹೇಳಿದ್ರಿ ನೀವು ಅಂತ. ಹೆಂಗ್ ಹೇಳಿದ್ರಿ ಅಂದ್ರೆ ಏನು ತಗೊಂಡಿದೀವೋ ಅದೇ ಶರೀರವಾಗಿ ಬದಲಾವಣೆ ಆಗಿದೆ ಅಲ್ವಾ. ಉದಾಹರಣೆಗೆ ಹೆಚ್ಚು ಮೊಸರು ತಿಂದ್ರೆ ಮಕ್ಕಳು ಸೋಡಾದಷ್ಟು ದಪ್ಪ ಗ್ಲಾಸ್ ಬರ್ತದೆ ಕಣ್ಣಿಗೆ. ಗಮನಿಸಿ ನೋಡಿ, ನಿಮ್ಗೆ ಯಾರಾದ್ರೂ ಹತ್ರದಲ್ಲಿ ಪರಿಚಯ ಇದ್ರೆ ಅಥವಾ ನಿಮ್ಮ ಮನೇಲಿ ಇದ್ರೆ, ಸೋಡಾ ಅಷ್ಟು ದಪ್ಪದಷ್ಟು ಗ್ಲಾಸು ಬರ್ತದೆ ಹೆಚ್ಚು ಮೊಸರು ತಿನ್ನೋ ಅಭ್ಯಾಸ ಇರೋರಿಗೆ. ಇದನ್ನ ನಾನು ಕೇಳಿದ್ರೆ, ಹೌದು ಅವ್ನು ಮೊಸರು ಅಂದ್ರೆ ತುಂಬಾ ಇಷ್ಟ, ಅವಳಿಗೆ ಮೊಸರು ಅಂದ್ರೆ ತುಂಬಾ ಇಷ್ಟ ಡಾಕ್ಟ್ರೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಗೊತ್ತಾಯ್ತು ಅನ್ ಕಣ್ಣು ಹೇಳ್ತದಲ್ವಾ. ಸೊ ಇದನ್ನ ಆಯುರ್ವೇದದಲ್ಲಿ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಕಾರಣವನ್ನು ಹೇಳಿದ್ದಾರೆ. ಕಾರಣ ಇಲ್ಲದೆ ಇರತಕ್ಕಂತಹ ಕಾಯಿಲೆಯೇ ಈ ಜಗತ್ತಲ್ಲಿಲ್ಲ. ದುರದೃಷ್ಟವಶಾತ್ ಹುಡುಕಿ ನೋಡಿ, ಇವತ್ತಿರ್ತಕ್ಕಂಥ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನಿದಾವಲ್ಲ, ಅಷ್ಟು ಮೆಟಬಾಲಿಕ್ ಡಿಸಾರ್ಡರ್ಸ್ಗೆ ಕಾರಣ ಇಲ್ಲ, ಗೊತ್ತಿಲ್ಲ. ಇಲ್ಲ ಕಾರಣ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ಇದು ಎಷ್ಟು ಹಾಸ್ಯಾಸ್ಪದ ಅನ್ಸುತ್ತಂದ್ರೆ, ಒಂದು ವಿಷಯಕ್ಕೆ ಕಾರಣ ಗೊತ್ತಿಲ್ಲ, ಆದ್ರೆ ನಾನು ಅದನ್ನು ಚಿಕಿತ್ಸೆ ಮಾಡ್ತೀನಿ ಅಂದ್ರೆ ಹೇಗೆ? ನನಗೆ ಈ ಜಗಳಕ್ಕೆ ಕಾರಣವೇ ಗೊತ್ತಿಲ್ಲ, ಆದ್ರೆ ನಾನು ಅದನ್ನ ರಿಪೇರಿ ಮಾಡ್ತೀನಿ. ಬರ್ತದ? ಇದು ವೈದ್ಯಕೀಯ ಪದ್ಧತಿ ಮಾತ್ರ ಇಲ್ಲಿ ಸಿಕ್ಕಾಕೊಂಡಿದೆ. ನನಗೆ ಅರ್ಥ ಆಗ್ತಾ ಇರುವಂತ ಪದ್ಧತಿ ಅಂದ್ರೆ ಬೇರೆ ಎಲ್ಲ ಫೀಲ್ಡ್ ಗಳಲ್ಲೂ ಕಾರಣವನ್ನು ಮೊದಲು ಹುಡುಕ್ತಾರೆ. ಒಂದು ವೆಹಿಕಲ್ ಕೆಡ್ಲಿ, ಒಂದ್ ಏನಾದ್ರು ತಯಾರು ಮಾಡ್ಲಿ, ಒಂದ್ ಯಂತ್ರ ತಯಾರು ಮಾಡ್ಲಿ, ಒಂದ್ ಸ್ಯಾಟಲೈಟ್ ತಯಾರು ಮಾಡ್ಲಿ, ಒಂದ್ ರಾಕೆಟ್ ತಯಾರು ಮಾಡ್ಲಿ, ಅದು ಫೇಲ್ಯೂರ್ ಆಗಿದ್ದಕ್ಕೆ ಕಾರಣ ಹುಡುಕ್ತಾರೆ. ಇಲ್ಲಿ ಕಾರಣ ಹುಡುಕೋ ಪ್ರಮೇಯನೇ ಇಲ್ಲ. ಬಂದ್ಮೇಲೆ ನೋಡ್ಕೊಳ್ಳೋಣ. ಸೊ ಕಾರಣ ಯಾಕೆ ಬಂತು ನನಗೆ? ಅನ್ನೋನ್ ಕಾಸ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಅನ್ನೋನ್ ಕಾಸ್, ಈ ಡಿಸೀಸ್ಗೆ ಅನ್ನೋನ್ ಕಾಸ್ ಇಟ್ಕೊಂಡು ಟ್ರೀಟ್ಮೆಂಟ್ ಹೇಗ್ ಮಾಡ್ತೀವಿ? ಇದು ಹೆಚ್ಚು ಕಾಯಿಲೆಗಳ ಹೆಚ್ಚಾಗೋದಕ್ಕೆ ಕಾರಣ. ನಮಗೆ ಕಾರಣನೇ ಗೊತ್ತಿಲ್ಲ, ಒಂದನ್ನ ಟ್ರೀಟ್ ಮಾಡಕ್ ಹೋಗಿ ಇನ್ನೊಂದ್ ಟ್ರೀಟ್ ಮಾಡಕ್ ಹೋಗಿ ಮತ್ತೊಂದನ್ನ 30-40 ಮಾತ್ರೆಗಳನ್ನ ಪ್ರತಿದಿನ ತಗೊಳ್ಳೋ ಪೇಷಂಟು ಇದ್ದಾರೆ. ನಾನು ಡ್ರಾಸ್ಟಿಕಲಿ ರೆಡ್ಯೂಸ್ ಮಾಡ್ಬಿಡ್ತೀನಿ ಅವ್ನು. ಇಷ್ಟೆಲ್ಲ ತಗೋತಾರ, 3 ತಗೊಳ್ಳಿ ಸಾಕು ಅಂತ. ಸೊ ಅಷ್ಟು ಡ್ರಾಸ್ಟಿಕಲಿ ಅಂದ್ರೆ ಡಯಾಬಿಟಿಸ್ಗೆ ನಾವು ಮೆಡಿಸಿನ್ ತಗೋತೀವಲ್ಲ, ಆ ಡಯಾಬಿಟಿಸ್ ಇಂದ ಎಷ್ಟು ಹಾನಿ ಆಗುತ್ತೋ ಇಲ್ವೋ, ಡಯಾಬಿಟಿಸ್ ಇಂದ ತಗೊಳ್ಳುವಂತಹ ಮಾತ್ರೆಗಳಿಂದ ಇನ್ನೂ ದೊಡ್ಡ ಹಾನಿ ಆಗ್ತದೆ. ಯಾಕಂದ್ರೆ ಪ್ರತಿನಿತ್ಯ ತಗೊಳ್ಳುವಂಥದ್ದು. ನಾವು ತೂಕ ಮಾಡಿ ನೋಡ್ಬೇಕು ಒಂದು ಮಾತ್ರೆನ. ಇದು 500 mg ಮಾತ್ರೆ ಅಂತ ಹೇಳಿದ್ರೆ ತೂಕ ಮಾಡಿ ನೋಡೋದು 500 mg ಇರೋದಿಲ್ಲ, ಅದಕ್ಕಿಂತ ಹೆಚ್ಚಿರ್ತದೆ. ಹೆಚ್ಚೆಷ್ಟು? 750 mg ಇರ್ಬೋದು. ನೀವು ಹೈಪೋಥೈರಾಯ್ಡಿಸಮ್ಗೆ ಅಂತ ತಗೋತಾರಲ್ಲ, 25 mcg, 50 mcg, 12.5 mcg ಅಂತ. mg ಅಲ್ಲ, ಅದು mcg ಅಂದ್ರೆ 1001ನೇ ಭಾಗ mg ಅಲ್ಲಿ. ಅಷ್ಟು mcg ಅಂದ್ರೆ ಅಷ್ಟು ಪುಟ್ಟ ಔಷಧಿ ಇದೆ ಅದ್ರೊಳಗೆ. ಆದ್ರೆ ಮಾತ್ರೆ ಮಾತ್ರ ಒಂದ್ 200 mg ತೂಗುವಷ್ಟು ದೊಡ್ಡದು ಮಾತ್ರೆ ಇದೆ. ಹಂಗಾರೆ ಉಳಿದಿದ್ದೇನು? ಉಳಿದಿದ್ದೇ ರೆಸಿಡ್ಯೂ. ಅದು ಬೈಂಡಿಂಗ್ ಏಜೆಂಟ್ ಇನ್ನೊಂದು ಹೆಸರಲ್ಲಿ. ಅದೆಲ್ಲ ಆ ಔಷಧಿನ ಹಿಡ್ಕೊಳಕ್ ಬೇಕಾಗಂತ ಆ ಮಾತ್ರೆ ನುಂಗಿದ್ರೆ ಆ ರೆಸಿಡ್ಯೂ ಯಾವಾಗ್ಲೂ ಕಿಡ್ನಿ ಮುಖಾಂತರ ಫಿಲ್ಟರ್ ಆಗಿ ಹೋಗ್ಬೇಕು. ಅದೆಷ್ಟು ಧೈರ್ಯವಾಗಿ ನುಂಗ್ತೀವಲ್ಲ.
ಸೊ ಹೀಗೆ ನಾವು ಅದನ್ನ ಚಿಕಿತ್ಸೆ ಮಾಡೋದಕ್ಕೆ ಹೋಗಿ ಇನ್ನೊಂದು ದೊಡ್ಡ ಅನಾಹುತವನ್ನ ಮಾಡ್ಕೋತೀವಿ ಹೊರತು ಇದನ್ನ ಪ್ರಾಪರ್ ಟ್ರೀಟ್ ಮಾಡೋದಿಲ್ಲ. ಅದಕ್ಕಾಗಿನೇ ಕಾರಣವನ್ನ ಆಯುರ್ವೇದದಲ್ಲಿ ಪ್ರತಿ ರೋಗಕ್ಕೂ, ನೀವು ಹೊಸ ರೋಗವನ್ನು ಬರ್ಲಿ ಹಳೇದ್ ಬರ್ಲಿ, ಪ್ರತಿ ರೋಗಕ್ಕೂ ಕಾರಣವನ್ನ ಆಯುರ್ವೇದರು ಹೇಳ್ತಾರೆ. ಹಾಗಾಗಿ ಆಯುರ್ವೇದ ತುಂಬಾ ಅದ್ಭುತವಾಗಿ ಅದನ್ನ ಕಾರಣವನ್ನು ಬಿಡಿಸ್ಬಿಡ್ತಾ ಇದೆ. ನಾವು ನಮ್ಮಲ್ಲಿ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇದೆ ನಮ್ಮ ಅಥರ್ವ ಸಂಸ್ಥೆಯಲ್ಲಿ, ಶ್ರೀ ಪರಮಹಂಸ ಅಥರ್ವಾಯುರ್ಧಾಮ ಸಂಸ್ಥೆಯಲ್ಲಿ. ದೇಶದ ನಾನಾ ರಾಜ್ಯಗಳಿಂದ ಮತ್ತು ಕರ್ನಾಟಕದ ಬೀದರಿಂದ ಕೋಲಾರವರೆಗೂ ಮಂಗಳೂರಿಂದನೂ ಪೇಷಂಟ್ಸ್ ಬರ್ತಾರೆ. ಯಾಕೆ ಸಕ್ಸಸ್ ಅಂತ ಹೇಳಿದ್ರೆ ಔಷಧಿಯಿಂದ ಅಲ್ಲ, ನಾವು ಕಾರಣ ಕಂಡ್ರೆ ಅದನ್ನ ಬಿಡಿಸ್ತೀವಿ. ಫಸ್ಟ್ ಕಾರಣ ಬಿಡಿಸಿದ್ಮೇಲೆ ಹಿಂಗೆ ಹೇಗ್ರಿ ಕಾಯಿಲೆ ಹೆಚ್ಚಾಗುತ್ತೆ. ಅದಕ್ಕೆ ನಾನು ಅವ್ರಿಗೆ ಪ್ರತಿ ಪೇಷಂಟ್ಗೆ ಒಂದು 10 ನಿಮಿಷ ಟೈಮ್ ಕೊಟ್ಟು ಮಾತಾಡ್ತೀನಿ. ಅವ್ರಿಗೆ ಹೇಳ್ತೀನಿ, ಈ ತಟ್ಟೆಲಿ ಒಂದು ಬೆಲ್ಲವನ್ನು ಇಟ್ಟಿದ್ದೀರಾ, ಆ ಬೆಲ್ಲ ತಿನ್ನೋದಕ್ಕೆ 5 ನಿಮಿಷದೊಳಗೆ ಒಂದಷ್ಟು ಇರುವೆಗಳು ಬರ್ತದೆ, ಒಂದಷ್ಟು ನೊಣಗಳು ಬರ್ತದೆ. ನಾವು ಮಾಡೋ ಕೆಲಸ ಏನಂದ್ರೆ ವಿಜ್ಞಾನ, ಈ ನೊಣಕ್ಕೆ ಔಷಧಿ ಹಾಕಿ ಸಾಯಿಸೋದು ಹೆಂಗೆ, ಇರುವೆ ಬರದಂಗ್ ನೋಡ್ಕೊಳ್ಳೋದು ಹೆಂಗೆ ಅಂತ ಗಲಾಟಿ. ಈ ಕಿಟಕಿ ಮುಚ್ಚು ನೊಣ ಬರ್ತದೆ, ಆ ಬಾಗಿಲು ಮುಚ್ಚು ನೊಣ ಬರ್ತದೆ, ಕೊನೆಗೆ ಇದಕ್ಕೊಂದ್ ಸ್ವಲ್ಪ ವಿಷ ಹಾಕು ನೊಣಗಳು ಸಾಯ್ಲಿ. ಇದನ್ನ ಮಾಡ್ಬೇಕಾ, ಆ ಬೆಲ್ಲ ತೆಗೆದು ಡಬ್ಬಿಲ್ ಮುಚ್ಚಿಡ್ಬೇಕಾ? ಅಷ್ಟೇ ಅಲ್ವಾ? ಈ ಶರೀರದಲ್ಲಿ ರೋಗಕ್ಕೆ ಆಹಾರವನ್ನು ಇಟ್ಕೊಂಡ್ರೆ ಯಾವುದೇ ರೋಗ ಸುಲಭವಾಗಿ ಬರ್ತದೆ. ಎಕ್ಸಾಂಪಲ್ ಹೇಳೋದಾದ್ರೆ ಟಿಬಿ ಬ್ಯಾಕ್ಟೀರಿಯಾ ಅಂತ ಅನ್ಕೊಳ್ಳಿ. ನಾವು ಪ್ರತಿನಿತ್ಯ ಟಿಬಿ ಬ್ಯಾಕ್ಟೀರಿಯಾನ ಇನ್ಹೇಲ್ ಮಾಡ್ತೀವಿ, ಉಸಿರಾಡ್ತಿರ್ತೀವಲ್ಲ ಗಾಳಿಲಿ, ಜೊತೆ ಇದ್ದಾಗ ಅವ್ರ ಜೊತೆ ಪ್ರತಿನಿತ್ಯ ಒಳಗೆ ಹೋಗ್ತದೆ, ಖಂಡಿತವಾಗ್ಲೂ ಹೋಗ್ತದೆ. ಆದ್ರೆ ಅಲ್ಲಿ ಸ್ಟೇ ಆಗಲ್ಲ. ಯಾಕೆಂದ್ರೆ ಅದಕ್ಕೆ ತಿನ್ನೋದಕ್ಕೆ ಆಹಾರ ಇರೋಲ್ಲ. ಯಾರ ಶರೀರದಲ್ಲಿ ಆಹಾರ ಇರ್ತದೋ ಅಲ್ಲಷ್ಟೇ ಉಳ್ಕೊಳ್ತದೆ ಹೊರತು, ಆಹಾರ ಇಲ್ಲದೆ ಏನಾಗಬೇಕದು? ಅಲ್ಲಿ ವ್ಯವಸ್ಥೆ ಇಲ್ಲ ಅಂದ್ರೆ, ತಾನು ಉಳ್ಕೊಳಕ್ ಒಂದು ಶೆಲ್ಟರ್ ಇಲ್ಲ ಅಂದ್ರೆ, ಇಲ್ಲ ಹೊರಗೆ ಬರ್ಬೇಕು, ಇಲ್ಲ ಸಾಯ್ಬೇಕು. ಇದೆರಡೇ ಕಾರಣ. ಸೊ ಹೀಗೆ ಆಯುರ್ವೇದ ಆಚಾರ್ಯರು ವ್ಯಭಿಚಾರಿಯನ್ನಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ರೋಗದ ಕಾರಣವನ್ನ ವ್ಯಭಿಚಾರಿಯಾಗಿ ಮಾಡ್ಬಿಡ್ಬೇಕು. ಅಂದ್ರೆ ಎಂತ ಪ್ರಬಲವಾದ ರೋಗ ಕಾರಣ ಇದ್ರೂ ಕೂಡ ಕೆಲವನ್ನ ಹೊರತುಪಡಿಸಿ, ವಿದ್ಯುದಾಘಾತ ಜನಿತ ಅಂತ ವ್ಯಾಧಿಗಳಿದಾವೆ, ಕರೆಂಟ್ ಹೊಡೆಸ್ಕೊಳ್ಳುವಂಥದ್ದು. ಸರ್ಪಕೃತ ವ್ಯಾಲಕೃತ ಅಂತಾರೆ, ಅಂದ್ರೆ ಸರ್ಪ ಕಚ್ಚುವಂಥದ್ದು. ವ್ಯಾಲ ಅಂತ ಹೇಳಿದ್ರೆ ಕ್ರೂರ ಮೃಗಗಳಿಂದ ಅಟ್ಯಾಕ್ ಆಗಿರ್ತಕ್ಕಂಥ ಇಂತಹ ಕೆಲವು ರೋಗಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ರೋಗಗಳಿಗೂ ಆಚಾರ್ಯರು ಹೇಳಿದ ಅದನ್ನ ವ್ಯಭಿಚಾರಿ ಮಾಡಿ ಅಂತ. ಅಂದ್ರೆ ಆ ಕಾರಣವನ್ನ ರೋಗ ಉತ್ಪತ್ತಿ ಮಾಡಬಾರ್ದು, ಆ ರೀತಿ ಅದನ್ನ ಸರಿ ಮಾಡಿ ಅಂತ. ಹೆಂಗ್ ಮಾಡ್ಬೇಕಾಗಿದ್ರೆ, ನಾವು ವ್ಯಕ್ತಿಯನ್ನ ಚಿಕಿತ್ಸೆ ಮಾಡ್ಬೇಕಾ ಅಥವಾ ಕಾಯಿಲೆಯನ್ನು ಚಿಕಿತ್ಸೆ ಮಾಡ್ಬೇಕಾ? ವ್ಯಕ್ತಿಯನ್ನ. ಸೊ ವ್ಯಕ್ತಿಯನ್ನ ಸದೃಢಗೊಳಿಸಿದ್ರೆ ಕಾಯಿಲೆಯ ಅವಶ್ಯಕತೆನೇ ಇರಲ್ಲ, ಕಾಯಿಲೆ ಬರೋದೇ ಇಲ್ಲ. ನೀವು ಎಷ್ಟು ಒಂದು 100 ಸೊಳ್ಳೆ ಕಡಿಸ್ಕೊಳ್ಳಿ, 1000 ಸೊಳ್ಳೆ ಕಡಿಸ್ಕೊಂಡ್ರೆ ಡೆಂಗ್ಯೂ ಬರಬಾರ್ದಪ್ಪ, ಅಷ್ಟು ವ್ಯವಸ್ಥೆಯನ್ನು ಬಾಡಿ ಒಳಗೆ ಇಟ್ಕೋಬೇಕು. ನನಗೆ ಮೊನ್ನೆ ಟಿವಿಲಿ ಒಂದು ಬೆಂಗಳೂರಲ್ಲಿ ಡೆಂಗ್ಯೂ ಹೆಚ್ಚಾದಾಗ ಟಿವಿಗೆ ಸಂದರ್ಶನಕ್ಕೆ ಕರೆದಿದ್ರು. ಎಲ್ರು ಹೇಳಿದ್ರು, ಹೊರಗಡೆ ನೀರನ್ನ ಇದನ್ನ ಮಾಡಬಾರ್ದು, ಹೊರಗಡೆ ಸ್ವಚ್ಛತೆ ಕಾಪಾಡ್ಕೋಬೇಕು, ಸೊಳ್ಳೆಗಳು ಹೆಚ್ಚು ಮಾಡಬಾರ್ದು. ನಾನು ಹೇಳಿದೆ ಒಳಗಿನ ಸ್ವಚ್ಛತೆಯ ಬಗ್ಗೆ ಮಾತಾಡಿ ಅಂತ. ನಾನು ಒಳಗಿನ ಸ್ವಚ್ಛತೆ ಹೇಗೆ? ಒಬ್ರು ಒಂದು 100 ಜನ ಇದರಲ್ಲಿ ಅಂದ್ರೆ ಎಲ್ರಿಗೂ ಡೆಂಗ್ಯೂ ಬಂದಿದೆಯಾ? ಯಾರಿಗೂ ಬಂದಿಲ್ಲ ಅಲ್ವಾ? ಯಾರಿಗೆ ಬಂದಿಲ್ಲ? ಯಾರಿಗ್ ಬಂದಿಲ್ಲ ಅಂದ್ರೆ ಯಾರಿಗ ಒಳಗ್ ಸ್ವಚ್ಛತೆ ಇದೆಯೋ, ಯಾರಿಗೆ ಡೆಂಗ್ಯೂ ವೈರಸ್ಸಿಗೆ ಜಾಗವನ್ನು ಕೊಡೋದಿಲ್ವಾ ಯಾರ ಶರೀರ, ಅವ್ರಿಗೆ ಡೆಂಗ್ಯೂ ಬರಲ್ಲ. 100 ಸೊಳ್ಳೆ ಕಡಿದ್ರೆ 1000 ಬರಲ್ಲ. ಸೊ ಹೀಗೆ ಒಬ್ಬ ವ್ಯಕ್ತಿಯನ್ನ ತಯಾರು ಮಾಡ್ಬೇಕೇ ಹೊರತು, ಇದು ಎಷ್ಟು ಹಾಸ್ಯಾಸ್ಪದ ಅಂದ್ರೆ, ಒಂದು 100 ಜನ ಒಂದು ಪಿಕ್ನಿಕ್ ಹೋಗಿದ್ರಂತೆ, ಅವ್ರಿಗೆ ಇಬ್ರಿಗೆ ನೆಗಡಿ ಬಂತು. ವಿಜ್ಞಾನ ಮಾಡಿದ ಕೆಲಸ ಏನು ಅಂದ್ರೆ, ಆ ಇಬ್ಬರಿಗೆ ಯಾಕೆ ನೆಗಡಿ ಬಂತು ಅಂತ ಹುಡುಕಿದ್ರು, ಆ ನೀರಲ್ಲಿ ವೈರಸ್ ಇತ್ತು ಅಂತ ಗೊತ್ತಾಯ್ತು. ಆ ವೈರಸ್ ಅನ್ನು ಕೊಲ್ಲೋಣ ಅಂತ ತಯಾರಿ ಮಾಡ್ಕೊಂಡ್ರು. ಮಾಡ್ಬೇಕಾಗಿದ್ದೇನಂದ್ರೆ, ಅದೇ ನೀರನ್ನು ಕುಡಿದು 98 ಜನ ಹೇಗೆ ಆರೋಗ್ಯವಾಗಿದ್ರೋ ಅವ್ರ ರೀತಿ ಈ ಇಬ್ಬರನ್ನ ತಯಾರು ಮಾಡ್ಬಹುದಲ್ಲ ಅಂತ ವಿಚಾರ ಮಾಡ್ಬೇಕಾಗಿತ್ತು. ದುರದೃಷ್ಟವಶಾತ್ ವಿಚಾರ ಮಾಡಿದ್ ಬೇರೆ ರೀತಿ. ಹಾಗಾಗಿ ಇವತ್ತು ನೀರಿನಲ್ಲಿರುವಂತ ಕ್ರಿಮಿಗಳನ್ನು ಕೊಲ್ಲೋದು, ಆಹಾರದಲ್ಲಿ ಕ್ರಿಮಿಗಳಿರಬಾರ್ದು ಅಂತ ಕೊಲ್ಲೋದು, ಎಲ್ಲವನ್ನು ಕೊಂದೇ ನಾವು ಬದುಕೋದು ಅಂತ ಹೇಳಿದ್ರೆ ಇದು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಟ್ರಿಲಿಯನ್ಸ್ ಆಫ್ ಸೂಕ್ಷ್ಮ ಜೀವಿಗಳು ಬಾಡಿಯಲ್ಲಿದೆ. ಅವನ್ನೆಲ್ಲವಕ್ಕೂ ಜಾಗನೇ ಕೊಡ್ಲಿಲ್ಲದ್ರೆ ಬೇಕಾಗಿರುವಂತಹ ಜೀವಿಗಳಿದಾವೆ. ಅವ್ಕ್ ಜಾಗ ಕೊಡ್ಲಿಲ್ಲ ಅಂದ್ರೆ ಇವತ್ತು ವಿಟಮಿನ್ ಬಿ12 ಕೊರತೆಯಿಂದ ಮನುಷ್ಯ ಒದ್ದಾಡ್ತಾ ಇರೋದು. ನನಗೆ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ ಮುಸ್ಲಿಮ್ಸ್ ಒಬ್ರು ಪೇಷಂಟ್ ಬಂದಿದ್ರು. ವಿಟಮಿನ್ ಬಿ12 50ಕ್ಕಿಂತ ಕಡಿಮೆ ಇದೆ. ಡಾಕ್ಟರ್ಸ್ ಹೇಳ್ತಾರೆ ವಿಟಮಿನ್ ಬಿ12 ಕಮ್ಮಿ ಇರೋದು ಮಾಂಸಾಹಾರ ತಿನ್ನಲ್ಲ ನೀವು ಅದಕ್ಕೆ ಅಂತ. ಅವ್ರ ದಿನ ಮಾಂಸಾಹಾರ ಪ್ರಧಾನ ಆಹಾರ. ಹಾಗಿದ್ರೆ ಬಿ12 ಎಷ್ಟು ಜಾಸ್ತಿ ಇರ್ಬೇಕಿತ್ತಲ್ಲ. 50ಕ್ಕಿಂತ ಕಡಿಮೆ ಬಿ12 ಅಂತ ಹೇಳಿದ್ರೆ ಅದು ತುಂಬಾ ಕ್ರಿಟಿಕಲ್, ಒಳ್ಳೇದಲ್ಲ ಅದು. ಅಂದ್ರೆ ಕ್ರಿಟಿಕಲ್ ಅಂದ್ರೆ ಈಗಲೇ ಏನೋ ಆಗ್ಬಿಡ್ತದೆ ಅಂತಲ್ಲ, ಎಲ್ಲಾ ಕಾಯಿಲೆಗಳನ್ನು ಒಳಗ್ ಬಿಟ್ಕೋತದೆ ಅಂತ. ಸೊ ಹಾಗಾಗಿ ನಮ್ಮ ಧ್ಯೇಯ, ನಮ್ಮ ಉದ್ದೇಶ ಹೇಗಿರ್ಬೇಕಂದ್ರೆ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಪುಸ್ತಕ ಓದೋದಲ್ಲ, ಏನ್ ಮಾಡ್ಬೇಕಾಗಿದ್ರೆ ಅಂತ ಹೇಳ್ತೀನಿ. ಒಂದ್ ಸ್ವಲ್ಪ ಗಮನಿಸ್ಕೊಳ್ಳೋಣ. ಈಗ ಸಣ್ಣದೊಂದು ಒಂದ್ ವರ್ಷದ 2 ವರ್ಷದ ಮಗು ಇದೆ. ಅದು ಒಂದ್ ಮಗು ಮಣ್ಣನ್ನ ತಿನ್ನುತ್ತೆ, ಇನ್ನೊಂದ್ ಮಗು ಸುಣ್ಣ ಕೆರ್ಕೊಂಡ್ ತಿನ್ನುತ್ತೆ. ಪರೀಕ್ಷೆ ಮಾಡಿ ನೋಡಿದ್ರೆ ಸುಣ್ಣ ತಿನ್ನೋ ಮಗುವಿನಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಇರ್ತದೆ, ಮಣ್ಣು ತಿನ್ನೋ ಮಗುವಿನಲ್ಲಿ ಐರನ್ ಕಮ್ಮಿ ಇರ್ತದೆ. ಆ ಮಗುಗೆ ಯಾವ ಪುಸ್ತಕ ಅಥವಾ ಯಾರು ಅದಕ್ಕೆ ಹೇಳ್ಕೊಟ್ಟಿದ್ರು ಇದ್ರಲ್ಲಿ ಐರನ್ ಇದೆ, ಕ್ಯಾಲ್ಸಿಯಂ ಇದೆ ಅಂತ? ಇದು ಶರೀರ, ಇದು ಬಯಾಲಜಿಕಲ್ ಸೆಟಪ್ ಅಂತ ಏನು ಅವಾಗ್ಲೇ ರೂಪಮಾಡಿ ಮಾಡಿದ್ರಲ್ಲ, ಇದು ಬಯಾಲಜಿ. ಇದು ಇದಕ್ಕೆ ಗೊತ್ತಾಗ್ತದೆ ಇಲ್ಲಿ ಎಲ್ಲಿ ಯಾವ್ದು ಕೊರತೆ ಇದೆ ಅದನ್ನ ನಾನು ತಗೋಬೇಕು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ.
ನಾವು ಏನ್ ತಿನ್ಬೇಕು ಡಾಕ್ಟ್ರೆ, ಎಷ್ಟ್ ನೀರ್ ಕುಡಿಬೇಕು, ಇವನ್ನೆಲ್ಲ ಯೋಚನೆ ಮಾಡೋದೇ ಬೇಕಾಗಿಲ್ಲ. ಈ ಶರೀರಕ್ಕೆ ಅದನ್ನ ಬಿಟ್ಕೊಡ್ಬೇಕು. ಏನ್ ತಿನ್ಬೇಕು, ಎಷ್ಟ್ ತಿನ್ಬೇಕು ಅಂದ್ರೆ ಎಲ್ಲರಿಗೂ ಯೂನಿವರ್ಸಲ್ ಆಗಿ ಇದನ್ನ ತಿನ್ರಿ ಅಂತ ಡಿಕ್ಲೇರ್ ಮಾಡ್ಬೇಕಾಗ್ತದೆ. ಹಾಗಲ್ಲ, ಅದು ಯೂನಿವರ್ಸಲಿಟಿ ಇಲ್ವೇ ಇಲ್ಲ. ಬಯೋಲಾಜಿಕಲ್ ಸೆಟಪ್ ಅಲ್ಲಿ ಯೂನಿವರ್ಸಲಿಟಿ ಇಲ್ಲ. ಇವತ್ತು ನನಗೆ ತುಂಬಾ ವ್ಯಾಯಾಮ ಮಾಡಿ ಬಂದಿದ್ದೀನಿ, 4 ರೊಟ್ಟಿ ಬೇಕು ಅನ್ಸುತ್ತೆ. ನಾಳೆ ನಾನು ವ್ಯಾಯಾಮನೇ ಮಾಡ್ಲಿಲ್ಲ, 1 ರೊಟ್ಟಿ ಸಾಕಾಗ್ಬಹುದು. ಇವತ್ತು AC ರೂಮ್ ಅಲ್ಲಿ ಕೂತಿದ್ದೀನಿ, ಅರ್ಧ ಲೀಟರ್ ನೀರ್ ಸಾಕು. ನಾಳೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ 6 ಲೀಟರ್ ನೀರ್ ಕುಡಿದ್ರು ಸಾಕಾಗ್ತಿಲ್ಲ. ಸೊ ಹೀಗೆ ಇವತ್ತಿನ ಕಾಲದಲ್ಲಿ ನಾವ್ ಏನ್ ಮಾಡ್ತಾ ಇದ್ದೀವಿ, ಇವತ್ತಿನ ನನ್ನ ಶರೀರ ಹೇಗಿದೆ, ವಯಸ್ಸೇನು, ಯಾವ ಋತುನಲ್ಲಿದ್ದೀವಿ, ಇದ್ರ ಮೇಲೆ ಶರೀರ ತನಗೆ ಏನ್ ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಕೇಳ್ತದೆ. ಆ ಕೇಳಿದಾಗ ಕೇಳಿದ್ದನ್ನ ಕೊಟ್ರೆ ಇಟ್ ಇಸ್ ಮೋರ್ ದ್ಯಾನ್ ಇನಫ್. ಆರೋಗ್ಯಕ್ಕೆ ಇದಕ್ಕಿಂತ ಬೇರೆ ಏನೂ ಇಲ್ಲ. ಕೆಲವು ಸಂಗತಿಗಳನ್ನ ಇವತ್ತಿನ ಜಮಾನಕ್ಕೆ ನಾನು ಅದನ್ನ ಅಂದ್ರೆ ಎಲ್ಲಾ ರೋಗಗಳಿಂದ ಮುಕ್ತಿ ಸಿಗಬೇಕು, ಡೆಫಿನೆಟ್ಲಿ ಆಗ್ತದೆ. ರೋಗ ಇಲ್ದಂತವ್ರು ಇದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೋಗ ಬರೋದಿಲ್ಲ. ರೋಗ ಇದ್ದಂತವ್ರಿಗೆ ಮೋರ್ ದ್ಯಾನ್ 80% ರಿಲೀಫ್ ಬರೀ ಇಷ್ಟು ಟೆಕ್ನಿಕ್ ಇಂದ ಸಿಗ್ತದೆ. ಏನು, ಶರೀರವನ್ನ ಕೇಳಿದಾಗ ಕೇಳದನ್ನ ಕೊಡ್ಬೇಕು. ಹಾಗಾದ್ರೆ ನಮ್ಗದು ಕೇಳೋದು ಹೆಂಗ್ ಗೊತ್ತಾಗ್ತದೆ? ಮಗು ಹೆಂಗ್ ಗೊತ್ತಾಯ್ತು ಸುಣ್ಣ ಮತ್ತಿದು? ಹೆಂಗ್ ಗೊತ್ತಾಗ್ತದೆ ಅಂದ್ರೆ, ನಾವು ಎರ್ರಬಿರ್ರಿ ತಿನ್ಬಾರ್ದು. ಎಷ್ಟು ತಿನ್ಬೇಕೋ ಅಷ್ಟು ತಿನ್ಬೇಕು. ಅಂದ್ರೆ ಚೆನ್ನಾಗ್ ತಿಂದು ಚೆನ್ನಾಗ್ ಕೆಲಸ ಮಾಡೋ ಹಂಗಲ್ಲ. ಚೆನ್ನಾಗ್ ಕೆಲಸ ಮಾಡಿ ಚೆನ್ನಾಗ್ ತಿನ್ಬೇಕು. ಚೆನ್ನಾಗಿ ಕೆಲಸ ಮಾಡಿದ ಮೇಲೆ ಈ ಶರೀರ ಇರೋದೇ ಕೆಲಸ ಮಾಡೋದಕ್ಕೆ. ಫಿಸಿಕಲಿ ಚೆನ್ನಾಗಿ ದಣಿಸ್ಬೇಕು. ದಣಿಸಿದ ಮೇಲೆ ಎಷ್ಟು ದಣಿಸಿರ್ತೀವೋ ಅಷ್ಟು ತಿನ್ನೋದು. ಈಗ ನಾನು ಡಾಕ್ಟರ್ ಇದೀನಿ, ನಾನು ಬೆಳಿಗ್ಗೆ ಒಂದಷ್ಟು ವಾಕ್ ಮಾಡ್ಬೋದು, ಒಂದಷ್ಟು ಯೋಗ ಏನೋ ಮಾಡ್ಬೋದು. ಇದರ ಆಚೆ ಬೆಳಗ್ಗೆ ಬಂದು ಇಲ್ಲಿ ಕೂತ್ರೆ ಸಂಜೆ 6 ಗಂಟೆವರೆಗೂ ಕೂತಿರ್ತೀವಿ. ಇಷ್ಟು ಕೂತಿರೋ ಶರೀರಕ್ಕೆ ಆಹಾರ ಎಷ್ಟು ಬೇಕಾಗ್ತದೆ? ಎಷ್ಟೋ ಕಡಿಮೆ ಬೇಕಾಗ್ತದೆ ಖಂಡಿತವಾಗ್ಲು. ಅಷ್ಟು ಈ ಶರೀರ ಅಷ್ಟೇ ಕೇಳ್ತದೆ, ಅಷ್ಟನ್ನೇ ಕೊಡ್ಬೇಕು. ಅದನ್ನ ಬಿಟ್ಟು ನಮ್ಮ ಫಿಸಿಕಲಿ ಏನ್ ಕೆಲಸ ಮಾಡ್ತೀವೋ ಶಾರೀರಿಕವಾಗಿ, ಅದಕ್ಕೂ ನಮ್ಮ ಆಹಾರದ ಪ್ರಮಾಣಕ್ಕೂ ವ್ಯತ್ಯಾಸ ಇತ್ತು ಅಂದ್ರೆ ಅದು ರೋಗವನ್ನ ಉತ್ಪತ್ತಿ ಮಾಡ್ತದೆ. ನಾವೀಗ ಚೆನ್ನಾಗಿದೆ, ಒಳ್ಳೇದು ಅಂತ ತಿನ್ನೋದು ಇದಲ್ಲ. ಒಳ್ಳೇದು ತಿನ್ನೋದಲ್ಲ. ಈಗ ಆಹಾರ ಖಾಲಿ ಹೊಟ್ಟೆಲಿತ್ತು ಅಂದ್ರೆ ಅದು ಕೇಳುತ್ತೆ. ಇವತ್ತೊಂದು ಬೆಳಗಿನಿಂದ ಸಂಜೆವರೆಗೂ ನೀರು ಕುಡಿಲಿಲ್ಲ ಅಂತ ಹೇಳಿ. ನೀರು ಏನ್ ಅನ್ಸುತ್ತೆ ನಿಮಗೆ? ಅಮೃತ ಅಂತ ಅನ್ಸಲ್ವಾ? ನೀರಿಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಅನ್ಸಲ್ವಾ? ಜಲವೇ ಜೀವ ಅಂತ ಎಲ್ಲ ಅರ್ಥ ಆಗಲ್ವಾ ಅವಾಗ? ಆಹಾರವೇ ಜೀವ ಅಂತ ಅರ್ಥ ಆಗೋದು ಸಂಕಷ್ಟಿ ಮಾಡಿದ ಸಾಯಂಕಾಲ ಗೊತ್ತಾಗ್ತದೆ ಅಲ್ವಾ? ಸಾಕಷ್ಟು ಜನ ಉಪವಾಸ ಮಾಡಿದಾಗ, ಏಕಾದಶಿ ದಿನ ಉಪವಾಸ ಮಾಡಿದಾಗ ಸಾಯಂಕಾಲ ಗೊತ್ತಾಗ್ತದೆ ಆಹಾರ ಎಷ್ಟು ಮಹತ್ವದ್ದು ಅಂತ. ಸೊ ಉಪವಾಸನೆ ಮಾಡಿಲ್ಲ, ನಮ್ಗೆ ಗೊತ್ತೇ ಇಲ್ಲ. ಸೊ ಅದರ ಅಭಾವ ಇಲ್ಲ ಅಂದ್ರೆ ಯಾವ್ದನ್ನು ಕೇಳಲ್ಲ. ಹಾಗಾಗಿ ಅಭಾವವನ್ನ ಸೃಷ್ಟಿ ಮಾಡೋದು ಎಲ್ಲಿ? ಹೊಟ್ಟೆಲಲ್ಲ, ರಕ್ತದಲ್ಲಿ. ರಕ್ತದಲ್ಲಿ ಒಂದು ಅಭಾವ ಸೃಷ್ಟಿ ಆಯ್ತು ಅಂದ್ರೆ ಶರೀರ ಶತಾಯಗತಾಯ ಅದನ್ನ ಜೋರ ಕೇಳುತ್ತೆ. ಎಕ್ಸಾಂಪಲ್ ಏನಂದ್ರೆ, ಡಯಾಬಿಟಿಸ್ ಪೇಷಂಟ್ಗೆ ಶುಗರ್ ಲೆವೆಲ್, ಡಯಾಬಿಟಿಸ್ ಪೇಷಂಟ್ ಯಾರು, ನಮಗೂ ಕೂಡ ಯಾರಿಗೋ ಆಗ್ಲಿ, ಡಯಾಬಿಟಿಸ್ ಎಲ್ಲರಿಗೂ ಕೂಡ ಶುಗರ್ ಲೆವೆಲ್ ಬ್ಲಡ್ ಅಲ್ಲಿ ಏನಾದ್ರು ಲೋ ಆಯ್ತು ಅಂದ್ರೆ, ಕಡಿಮೆ ಆಯ್ತು ಅಂದ್ರೆ ಹೆಂಗ್ ಅನ್ಸುತ್ತೆ? ಯಾವಾಗ ತಿನ್ಲೋ ಬಡ್ಕೊಂಡ್ ತಿನ್ನೋಷ್ಟು ಬೇಕಾಗತ್ತಲ್ವಾ? ಯಾವ್ದು ಹೇಳ್ತು ಅದನ್ನ ಶುಗರ್ ಲೋ ಆಗಿದೆ ಅಂತ? ಪ್ಯಾರಾಮೀಟರ್ ಹೇಳ್ತಾ, ಬ್ಲಡ್ ಟೆಸ್ಟ್ ಹೇಳ್ತಾ? ಯಾವ್ದು ಹೇಳುತ್ತೆ? ಯಾವ್ದು ಹೇಳಿಲ್ಲ, ಶರೀರ ಅಲ್ವಾ? ಹಾಗೆ ಯಾವ್ದೋ ಒಂದು ಪ್ಯಾರಾಮೀಟರ್ ಬ್ಲಡ್ ಅಲ್ಲಿ ಕಡಿಮೆ ಆಯ್ತು ಅಂದ್ರೆ ಅದನ್ನ ಕೇಳುತ್ತೆ. ನೀರ್ ಕಮ್ಮಿ ಆಯ್ತಾ? ನೀರ್ ಕೇಳುತ್ತೆ. ಆಹಾರ ಕಮ್ಮಿ ಆಯ್ತಾ? ಆಹಾರ ಕೇಳುತ್ತೆ. ಯಾವ ಆಹಾರ ಬೇಕು ಅಂತ ಅದೇ ಕೇಳುತ್ತೆ. ಇದನ್ನ ಕೇಳ್ಬೇಕು ಅಂದ್ರೆ ಮಾಡ್ಬೇಕಾಗಿದ್ರೆ ಇಷ್ಟೇ ಕೆಲಸ, ಅದನ್ನ ಖಾಲಿ ಮಾಡ್ಬೇಕು. ಫಿಸಿಕಲಿ ಕೆಲಸ ಮಾಡಿ ಖಾಲಿ ಮಾಡ್ಬೇಕು. ಅದು ಖಾಲಿ ಮಾಡಿದ್ರೆ ಅದು ಕೇಳುತ್ತೆ ಇಂಥದ್ದು ಬೇಕು ಅಂತ, ಅದನ್ನ ತಿನ್ನುವಂಥದ್ದು. ಅಷ್ಟ್ ಮಾಡಿದ್ರೆ ಬೇಕಾದಷ್ಟು ಆಯ್ತು. ಈ ತಿನ್ನುವ ವಿಷಯ ಇತ್ತೀಚಿನ ಹೇಳಿದೆ ನಾನು, ಇತ್ತೀಚೆಗೆ ಕೆಡಿಸ್ಕೊಂಡಿರೋದ್ರಿಂದ ನಾವು ಏನನ್ನ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋದಕ್ಕೆ ಒಂದು 4-6 ಉದಾಹರಣೆಗಳಿದಾವೆ. ಯಾವನ್ನ ತಿನ್ಬಾರ್ದು, ಆ ಪದಾರ್ಥಗಳನ್ನ ತಿನ್ಬಾರ್ದು. ಯಾಕೆ ಅಂದ್ರೆ ಶರೀರ ಭಾರಿ ಇಷ್ಟಪಟ್ರೆ ತಿನ್ಬೋದು, ಆದ್ರೆ ಭಾರಿ ಇಷ್ಟ ಪಡೋದೇ ಇಲ್ಲ ಅದು. ಸ್ಪಷ್ಟವಾಗಿ ಉಪವಾಸ ಅಂದ್ರೆ ಹಸುವನ್ನ ಚೆನ್ನಾಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಡಿಮಾಂಡ್ ಮಾಡಲ್ಲ. ಉದಾಹರಣೆ ಫರ್ಮೆಂಟೆಡ್ ಫುಡ್. ಇವತ್ತು ಅದು ಏನು ಅಡ್ವರ್ಟೈಸ್ ಕೊಟ್ಟಿದ್ದೆ ಅಂದ್ರೆ, ಎಲ್ಲರೂ ನೋಡಿ, ವಾಟ್ಸಪ್ ಅಲ್ಲಿ ನೋಡಿ, ಇದ್ರಲ್ಲಿ ನೋಡಿ, ಹುಳಿ ಬರ್ಸಿದ್ದು, ರಾತ್ರಿ ಇಟ್ಟಿದ್ದು, ತುಂಬಾ ಒಳ್ಳೇದು. ಅದು ಬೇರೆ ಪದ್ಧತಿ. ಅದು ನಾನು ಆಮೇಲೆ ಹೇಳ್ತೇನೆ ಅದನ್ನ. ಇವತ್ತು ಉದ್ದಿನ ಬೇಳೆನ ಹಾಕಿ ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಎದ್ದು ಅದನ್ನ ರುಬ್ಬಿ ಬಿಟ್ಟು ದೋಸೆ ತಿನ್ನೋದು. ಇನ್ನು ಬೆಂಗಳೂರಲ್ಲಿ ನಾನು ಇನ್ನೊಂದಷ್ಟು ಪೇಷಂಟ್ಸ್ ನೋಡ್ತಾ ಇದ್ದೀನಿ, ಅವ್ರು ಹೇಳ್ತಾರೆ, ನಾನು ಸಾಟರ್ಡೆ ಇದನ್ನ ರೆಡಿ ಮಾಡಿ ಇಟ್ಟಿರ್ತೇನೆ, ಮುಂದಿನ ಸಾಟರ್ಡೆ ಅವ್ರಿಗೂ ಇದನ್ನ ಫ್ರಿಜ್ ಅಲ್ಲಿ ಇಡೋದು, ಮತ್ತೆ ತಗೊಳ್ಳೋದು, ದೋಸೆ ಮಾಡ್ಕೊಳ್ಳೋದು, ತಿನ್ನೋದು, ಆಫೀಸ್ ಹೋಗೋದು. ಏನ್ ಆಗ್ಬೇಡ. ಅಯ್ಯೋ, ನೆನೆಸ್ಕೋಬೇಕು. ನಾವು ಒಂದು 60 ವರ್ಷ ಆದ್ಮೇಲೆ ಅಥವಾ 50 ವರ್ಷ ಆದ್ಮೇಲೆ ಒಂದಿಬ್ರು ಸಹಾಯಕರು ಬೇಕು ಬಾತ್ರೂಮ್ ಹೋಗೋಕೆ ಅಂದ್ರೆ ಪರಿಸ್ಥಿತಿ ಏನು ಅಂತ ನೆನಪಿಸ್ಕೋಬೇಕು. ಇಂಥ ಪರಿಸ್ಥಿತಿ ತಂದುಕೊಳ್ಳೋದು ಈ ತರದ ಆಹಾರಗಳಿಂದನೇ. ಅದನ್ನ ಫರ್ಮೆಂಟ್ ಮಾಡಿ ಇಷ್ಟೆತ್ತ ಊದಿಸ್ಬಿಟ್ಟು ಅದನ್ನ ತಿಂದ್ರೆ ಆರೋಗ್ಯ ತುಂಬಾ ಹಾನಿ ಆಗ್ತದೆ. ಯಾಕೆ ಅಂದ್ರೆ ಅಲ್ಲಿ pH ಇಂಬ್ಯಾಲೆನ್ಸ್ ಆಗುತ್ತೆ. ಬಾಡಿ ಬದುಕಿರೋದೇ ಒಂದು pH ಮೇಲೆ, 7.4 ಮನುಷ್ಯನ pH. ಈ ಜಗತ್ತಲ್ಲಿ ಎಷ್ಟು ಜೀವರಾಶಿಗಳಿದಾವೋ ಪ್ರತಿ ಜೀವರಾಶಿಗೂ ಒಂದೊಂದು pH ಇದೆ.
ಆ pH ಅನ್ನೋದ್ರ ಮೇಲೇನೆ ಇದು ಬದುಕಿರೋದು. ಆ pH ವ್ಯತ್ಯಾಸ ಆಯ್ತಂದ್ರೆ ಆ ಜೀವಿಯಾಗಿರಲ್ಲ, ಹೋಗ್ತದೆ ಅಷ್ಟೇನೆ. ಹಾಗಾಗಿ ಮನುಷ್ಯ ಜೀವಿಗೆ 7.4 ಅನ್ನುವಂಥದ್ದು ಒಂದು pH ಇದೆ. ಆ pH ಯಾವಾಗ್ಲೂ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಾವು ಅತಿಯಾಗಿ ಅದನ್ನ ಫರ್ಮೆಂಟ್ ಮಾಡ್ಕೊಂಡು ಹುಳಿ ಬರ್ಸ್ಕೊಂಡು ತಿನ್ನುವಂಥದ್ದಲ್ಲ. ಅಲ್ಲಿ ಆಸಿಡಿಕ್ ಜಾಸ್ತಿ ಆಗುತ್ತೆ. ಇವತ್ತು 90% ಜನ ಹೇಳ್ತಾರೆ ನನಗೆ ಎಸಿಡಿಟಿ ಇದೆ. ನಾನು ಎಷ್ಟೋ ಉಪನ್ಯಾಸಕ್ಕೆ ಹೋದಾಗ ಎಸಿಡಿಟಿ ಇಲ್ದವ್ರ ಕೈ ಎತ್ತಿ ಅಂದ್ರೆ ಎತ್ತೋದೇ ಇಲ್ಲ ಯಾರು. 90% ಅಂತ ಸುಮ್ಮನೆ ಹೇಳೋದಕ್ಕಷ್ಟೇ, ಎತ್ತೋದೇ ಇಲ್ಲ, ಯಾರು ಎತ್ತೋದಿಲ್ಲ. ಎಲ್ಲರಿಗೂ ಗ್ಯಾಸ್ಟ್ರಿಕ್ ಇದೆ. ನೀವು ಗ್ಯಾಸ್ಟ್ರಿಕ್ ಅಂತ ಕರಿತೀರಿ, ಕೆಲವರು ಎಸಿಡಿಟಿ ಅಂತಾರೆ, ಕೆಲವರಿಗೆ ಗ್ಯಾಸ್ ಅಂತಾರೆ, ಶಬ್ದ ಬೇರೆ ಬೇರೆ. ಆದ್ರೆ ಆಸಿಡ್ ಯಾಕೆ ಅಷ್ಟು ಹೆಚ್ಚಾಗ್ತಾ ಇದೆ ಅಂದ್ರೆ ತಿಂತಾ ಇದೀವಿ ಅಷ್ಟೇನೆ. ಸೊ ಹೀಗಾಗಿ ಫರ್ಮೆಂಟೇಶನ್ ಮಾಡಿರೋದನ್ನ ಬಳಸೋದ್ರ ಬದಲು ನೀರು ದೋಸೆಗಳನ್ನ ಬಳಸ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಹಾಗೆ ಇನ್ನೊಂದೇನು, ಅದೇ ರೀತಿ ಹುಳಿಯನ್ನು ಉತ್ಪತ್ತಿ ಮಾಡುವಂತ ಈ ಜಸ್ಟ್ ಸಿಂಪಲ್ ವಿಷಯ ಅಂದ್ರೆ pH ನ ಬ್ಯಾಲೆನ್ಸ್ ಮಾಡಿದ್ರೆ ಶರೀರ ಶುದ್ಧಿ ಆಯ್ತು ಅಂತ ಅರ್ಥ, ಆರೋಗ್ಯ ಆಯ್ತು ಅಂತಾನೆ ಅರ್ಥ. ಸೊ pH 7.4 ಇಡೋದು ಹೇಗೆ ಅಂದ್ರೆ, ನಾವು ಹೆಚ್ಚಾಗಿ ಇವತ್ತಿನ ಜಗತ್ತಿಗೆ ಅಂತ ಹೇಳಿದ್ನಲ್ಲ ಅವಾಗಲೇ, ಇವತ್ತಿನ ಜಗತ್ತಿಗೆ ನಾವು ಹುಳಿಯನ್ನ ಹೆಚ್ಚಾಗಿ ಮಾಡ್ಕೊಂಡು ತಿಂತಾ ಇದ್ದೀವಿ ಎಲ್ಲವೂ, ಎಲ್ಲ ಆಹಾರಗಳನ್ನ. ಹಿಂದಿನ ಕಾಲದಲ್ಲಿ ಆಹಾರ ಹುಳಿ ಬಂದ್ರೆ ಅದನ್ನ ಚೆಲ್ತಾ ಇದ್ವಿ, ಹಸುಗಳಿಗೋ ಎಮ್ಮೆಗಳಿಗೋ ಹಾಕ್ತಾ ಇದ್ವಿ, ಪ್ರಾಣಿಗಳಿಗೆ. ಆದ್ರೆ ಇವತ್ತಿನ ಜಗತ್ತಲ್ಲಿ ನಾವು ಅದನ್ನ ಹುಳಿ ಬರ್ಸ್ಕೊಂಡು ನಾವು ತಿಂತಾ ಇದ್ವಿ. ಹಾಗಾದ್ರೆ ಮತ್ಯಾವಿದಾವೆ ಹುಳಿ ಬರ್ಸೋದು? ಮತ್ಯಾವ್ದಿದೆ ಅಂದ್ರೆ, ನಮ್ಮ ಅಗತ್ಯವನ್ನ ಮೀರಿ ಒಂದು ತುತ್ತು ಊಟ ಹೆಚ್ಚು ಮಾಡಿದ್ರು ಕೂಡ ಅದು ಹುಳಿ ಆಗ್ತದೆ. ಇದು ವೆರಿ ಇಂಪಾರ್ಟೆಂಟ್, ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನನ್ನ ಅಗತ್ಯ ಇಷ್ಟು, ನಾನು ಇಷ್ಟು ಊಟ ಮಾಡಿದ್ರು ಕೆಟ್ಟೋಗ್ತದೆ. ಹಾಗಾದ್ರೆ ಹೆಂಗ್ರಿ ಡಾಕ್ಟರ್ ಅದ ಹೆಂಗ್ ಕೆಡ್ತದ್ದು? ಹೆಂಗ್ ಉಣ್ಬೇಕು ಹಾಗಾದ್ರೆ ಅಂದ್ರೆ ನೋಡಿ, ನಿಮಗೆ ಹೋಳಿಗೆ ಇಷ್ಟ ಅಂತ ಹೇಳಿದ್ರೆ ಮೊದಲನೇ ತುತ್ತು ಅಮೃತ ಅಂತ ಅನ್ಸುತ್ತೆ ಹೋಳಿಗೆ, ಆಹಾ ಎಷ್ಟು ರುಚಿ ಅಂತ. ನೀವು 2 ಹೋಳಿಗೆ ತಿಂದ್ಮೇಲೆ 3ನೇ ಹೋಳಿಗೆ ಯಾರು ನೀಡಕ್ ಬಂದ್ರಿ ಏನಂತೀರಾ? ಬೇಡ ಬೇಡ. 4ನೇ ನೀಡಕ್ ಬಂದ್ರೆ ಇನ್ನೂ ಜೋರ ಧೂಳು ತಳ್ತೀರ. ಒತ್ತಾಯ ಮಾಡಿ ನೀಡಕ್ ಬಂದ್ರೆ ಅಂದ್ರೆ ಬೈದ್ ಬಿಡ್ತೀರ. ಯಾಕೆ? ಯಾವ ಹೋಳಿಗೆ ನಿಮ್ಗೆ ಭಾರಿ ರುಚಿ ಕೊಟ್ಟಿತ್ತ ಮೊದಲನೇದು, ಅದು ಈಗ ವಾಂತಿ ತರ್ತದೆ ಬಾಯಲ್ಲಿ ಇಟ್ಕೊಂಡ್ರೆ. ಇನ್ನೂ ಒತ್ತಾಯ ಮಾಡಿ ತುರುಕಿದ್ರೆ ವಾಂತಿ ಮಾಡಿ ಹೊರಗೋಗ್ತದೆ. ಯಾಕೆ? ಪ್ರದ್ವೇಷೋ ವೃದ್ಧಿ ಹೇತುಷು ಅಂತ ಆಚಾರ್ಯರು ಹೇಳಿದ್ದಾರೆ. ಯಾವುದು ಶರೀರದಲ್ಲಿ ಹೆಚ್ಚಾಗಿದೆಯೋ ಅದನ್ನ ದ್ವೇಷ ಮಾಡ್ತದೆ ಶರೀರ ಅಂತ. ಯಾವುದು ಕಡಿಮೆ ಆಗಿದೆ ಅದನ್ನ ಪ್ರೀತಿಸುತ್ತೆ ಅಂತ. ಹಾಗಾಗಿ ಮಗು ಸುಣ್ಣ ತಿಂತು, ಮಗು ಮಣ್ಣು ತಿಂತು, ಇದು ಹೋಳಿಗೆ ತಿಂತು. ಯಾಕೆಂದ್ರೆ ಅದು ಕಮ್ಮಿ ಆಗಿದೆ, ಇದು ಹೆಚ್ಚಾಗಿದೆ. ಸೊ ಹಾಗಾಗಿ ಯಾವ್ದು ಹೆಚ್ಚಾಗಿರುತ್ತೋ ಅದ್ರ ಬಗ್ಗೆ ದ್ವೇಷ ಬರ್ತದೆ, ಯಾವ್ದು ಕಮ್ಮಿ ಆಗಿದೆ ಅದ್ರ ಬಗ್ಗೆ ಪ್ರೀತಿ ಬರ್ತದೆ. ಇದಷ್ಟೇ ಇಂಪಾರ್ಟೆಂಟ್ ವಿಷಯ. ಸೊ ಹಾಗಾಗಿ ನಮಗೆ ಗುರುತಿಸಬೇಕು ಹೇಗೆ ಅಂದ್ರೆ, ಹಸಿವನ್ನ ಹೆಚ್ಚು ಮಾಡ್ಕೊಂಡ್ರೆ ಉಳಿದದ್ದನ್ನ ತಾನೇ ಹೇಳ್ತದೆ. ಹಸಿವು ಹೆಚ್ಚಾಗ್ಬೇಕು ಅಷ್ಟೇನೆ. ಹಸಿವು ಹೆಚ್ಚಾಗಬೇಕು ಅಂದ್ರೆ ನೋಡಿ, ಯಾವುದೇ ಆಹಾರದಲ್ಲಿ ರುಚಿ ಇಲ್ಲ ಅಂತ ಪದೇ ಪದೇ ಹೇಳ್ತಿರ್ತೀನಿ ನಾನು. ಯಾವ ಆಹಾರದಲ್ಲೂ ರುಚಿ ಇಲ್ಲ. ರುಚಿ ಇರೋದೇ ಇದ್ರೆ ಹೋಳಿಗೆ 4ನೇ ಹೋಳಿಗೆನೂ ರುಚಿ ಬರ್ಬೇಕಿತ್ತು, ಬರೋದಿಲ್ಲ. ರುಚಿ ಇರೋದಿಲ್ಲ ಅಂದ್ರೆ ನಮ್ಮ ಹಸಿವಿನಲ್ಲಿ. ಹಸಿವನ್ನ ಹೆಚ್ಚು ಮಾಡ್ಕೊಂಡ್ರೆ ಒಣ ರೊಟ್ಟಿ ಕೂಡ ರುಚಿ ಬರಲ್ವಾ? ಬಾಯಾರಿಕೆ ಚೆನ್ನಾಗಾಯ್ತು ಅಂದ್ರೆ ಅದು ಕೂಡ ರುಚಿ ಬರಲ್ವಾ? ಸೊ ಹಾಗಾಗಿ ಹಸಿವು ಹೆಚ್ಚು ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಹಾಗಾಗಿ ಫಿಸಿಕಲಿ ಆಕ್ಟಿವಿಟಿ ಮಾಡೋದು, ಎಷ್ಟು ಆಕ್ಟಿವಿಟಿ ಮಾಡಿದ್ರು ಅಷ್ಟೇ ತಿನ್ಬೇಕು. ಅವಾಗ ಹೇಳ್ತಾ ಇದ್ರು, ಅಯ್ಯೋ ಒಂದ್ ಕೆಲಸ ಮಾಡ್ಲಿದ್ರೆ ಊಟ ಮಾಡೋದು ಹೆಂಗಪ್ಪ, ಕೆಲಸ ಮಾಡಿನೇ ನಾನು ಊಟ ಮಾಡೋದು ಅಂತ. ಇದಿತ್ತಲ್ವಾ? ಅಯ್ಯೋ ಬೆವರು ಬರ್ಸ್ಲಿದ್ರೆ ಊಟ ಹೆಂಗ್ ಮಾಡೋದಪ್ಪ, ಇದಿತ್ತಲ್ವಾ? ಈಗ ಅದಕ್ಕೆ ಸಂಬಂಧನೇ ಇಲ್ಲ. ಟೈಮ್ ಆಯ್ತು ಊಟ ಮಾಡಿ, ಏನಾಯ್ತು ಊಟ ಮಾಡಿ, ಇದಲ್ಲ. ಅಯ್ಯೋ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತೆ ಮತ್ತೆ ತಿನ್ನಿ, ಇದಲ್ಲ. ಕೆಲಸ ಮಾಡಿ, ಆ ಕೆಲಸ ಮಾಡಿದ ತಕ್ಕಂಗೆ ಊಟ ಮಾಡಿ ಅಂತ. ಸೊ ಒಂದು ತುತ್ತು ಜಾಸ್ತಿ ಆದ್ರೂ ಕೂಡ ಅದು ಒಂದ್ ತುತ್ತು ಕಡಿಮೆ ಆದ್ರೂ ಒಳ್ಳೇದಾಗ್ತದೆ. ನೀವು ಮಿಕ್ಸಿಲಿ ಹಾಕುವಾಗ ಒಂದಷ್ಟು ಕಂಟ ಜಾಸ್ತಿ ಮೇಲ್ ಬಿಟ್ರೆ ಮಾತ್ರ ಅದು ಪೂರ್ಣ ಪ್ರಮಾಣದಲ್ಲಿ ಅದು ಗ್ರೈಂಡ್ ಆಗುತ್ತೆ. ಅಕ್ಕಿನ ಕಂಠಮಟ ಅಕ್ಕಿ ತುಂಬಾ ಅನ್ನ ಮಾಡಕ್ ಆಗಲ್ಲ. ಅದು ಒಂದಷ್ಟು ಜಾಗ ಬಿಟ್ರೆ ಅದು ಅನ್ನ ಆಗೋದು ಕುದ್ದು ಬೆಂದು. ಹಾಗೇನೆ ಹೊಟ್ಟೆಲ್ಲೂ ಕೂಡ ಒಂದು ತುತ್ತು ಜಾಸ್ತಿ ಆದ್ರೂ ಮೊದಲಿನ ತುತ್ತನ್ನು ಸಮೇತ ಕೆಡಿಸ್ಬಿಡ್ತದೆ. ಹಾಗೆ ಆವಾಗ ಅದು ಹುಳಿ ಬರ್ತದೆ. ಸೊ ಇದು ಒಂದು ಆಸಿಡ್ ಆಗೋದಕ್ಕೆ ಹೆಚ್ಚಿನ ಕಾರಣ. ಇನ್ನೊಂದು ಉದುರುದ್ರಾಗಿ ತಿನ್ನೋದು ಜಾಸ್ತಿ ಇದೆ ಜನರಿಗೆ. ನೀರಾಗಿರೋದ್ ಬಿಟ್ಟು ಅದು ಉದುರುದ್ರಾಗಿರ್ಬೇಕಂದ್ರೆ ನೀರಿನ ಅಂಶ ಕಮ್ಮಿ ಇದ್ಬಿಟ್ರೆ ಅಕ್ಕಿನ ಅನ್ನವನ್ನು ಮಿದುವಾಗಿ ಮಾಡೋ ಬದಲು ಸ್ವಲ್ಪ ಡ್ರೈ ಮಾಡ್ಕೊಂಡ್ಬಿಟ್ರೆ. ಸೊ ಅದನ್ನ ತಗೊಂಡಾಗ ಏನಾಗ್ತದೆ ಅಂದ್ರೆ, ಯಾವಾಗ್ಲೂ ನೋಡಿ ಅದು ಹಾಗೆ ಉದುರ ತಗೊಂಡಾಗ ಅದು ಜೀರ್ಣ ಆಗ್ಲಿಕ್ಕೆ ನೀರಿನ ಅಂಶ ಬೇಕೇ ಬೇಕು. ಈ ಅಕ್ಕಿ ತಿಂದು ಬಿಸಿನೀರು ಕುಡಿದ್ರೆ ಹೇಗೆ ಅನ್ನ ಆಗಲ್ಲ ಹೊಟ್ಟೆ ಒಳಗೆ, ಹಾಗೆ ನೀರಿನಂಶ ಇಲ್ಲ ಅಂದ್ರೆ ಯಾವುದೇ ಆಹಾರ ಜೀರ್ಣ ಆಗೋದಿಲ್ಲ. ನಾವು ನೀರಿನಂಶ ಕಡಿಮೆ ತಿಂದ್ರೆ ನಮಗೆ ರುಚಿ ಬರ್ತದೆ, ಆದ್ರೆ ಶರೀರದಲ್ಲಿರ್ತಕ್ಕಂತಹ ಅದು ನೀರಲ್ಲ, ಬಾಡಿಲಿರ್ತಕ್ಕಂಥ ನೀರನ್ನ ಬಳಸ್ಕೊತದೆ ಅನ್ನೋದಲ್ಲ, ಬಾಡಿಲಿರುವಂತ ಫ್ಲೂಯಿಡ್ ಹೊರಬರ್ತದೆ. ಅದನ್ನ ಹೊರದ್ಬಿಟ್ಟು ಅದನ್ನ ಜೀರ್ಣ ಮಾಡ್ಕೊತದೆ. ಇದು ಪ್ರಾರಂಭದಲ್ಲಿ ಸ್ವಲ್ಪ ದಿನ ಆಗುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನೀರಿನಂಶ ಕಮ್ಮಿ ಇತ್ತು ಅಂದ್ರೆ, ಶರೀರದೊಳಗೆ ನೀರು ಕಮ್ಮಿ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನೀರಿಂದ ತುಂಬುವಂತದ್ದಲ್ಲ, ಶರೀರದಲ್ಲಿ ಇರ್ತಕ್ಕಂಥದ್ದು ಫ್ಲೂಯಿಡ್, ಅದು ಬಾಡಿ ಫ್ಲೂಯಿಡೇ ಬೇರೆ, ನೀರೇ ಬೇರೆ. ಜೀವ ಜಲ ಬೇರೆ, ಇದು ಬರೀ ಜಲ ಬೇರೆ. ಸೊ ಆ ಜಲವನ್ನ ಕಳ್ಕೊಂಡ್ರೆ ಇಮ್ಯುನಿಟಿ ಹಾಳಾಗ್ಬಿಡ್ತದೆ. ಇಮಿಡಿಯೇಟ್ ಆಗ್ತದೆ. ನೆಕ್ಸ್ಟ್ ಡೇ ಫುಡ್ ಪಾಯ್ಸನ್ ಆಯ್ತು, ನಂಗೆ ಆಂಟಿಬಯೋಟಿಕ್ ಬೇಕು ಅನ್ನೋ ತರ ಎಲ್ಲ ಹೋಗ್ತೀವಿ ನಾವು, ಇಮ್ಯುನಿಟಿ ಹಾಳಾಗ್ತದೆ. ಸೊ ಈಗ್ಲೂ ಕೂಡ ಫುಡ್ ಡ್ಯಾಮೇಜ್ ಮಾಡ್ತದೆ. ಸೊ ಹಾಗಾಗಿ ಆಹಾರದಲ್ಲಿ ಇವತ್ತಿನ ಇದಕ್ಕೆ ಮಾಡ್ಬೇಕಾಗಿರೋದಿಷ್ಟೇನೆ, ಕೇಳಿದಾಗ ಕೊಡಿ, ಫರ್ಮೆಂಟ್ ಮಾಡಿ ಕೊಡಬೇಡಿ, ಹಿಂದಿನ ದಿನದ ಒಂದು ತುತ್ತುನು ತಿನ್ಬಾರ್ದು. ಇದು ಹುಳಿ ಆಗಿರ್ತದೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇನೆ. ಹಿಂದಿನ ದಿನದ ಆಹಾರವನ್ನ
ಈ 45 ದಿನ ಯಾರು ಕೇಳುಗರಿದಿರಲಿ, ಇವತ್ತಿನಿಂದ 45 ದಿನ ತಾಜಾ ಆಹಾರ ತಯಾರು ಮಾಡಿ 1.5 ತಾಸೊಳಗೆ, ಇನ್ನು 45 ನಿಮಿಷದೊಳಗೆ ಊಟ ಮಾಡೋದು. ಮತ್ತೆ ಮಧ್ಯಾಹ್ನಕ್ಕೆ ಬೇಕಿದ್ರೆ ತಯಾರು ಮಾಡ್ಕೊಂಡು ಊಟ ಮಾಡೋದು, ರಾತ್ರಿ ತಯಾರು ಮಾಡ್ಕೊಂಡು ಊಟ ಮಾಡೋದು. ನಿಮ್ಮ ಕಾಯಿಲೆಗಳ 90% ಕಾಯಿಲೆಗಳು ಸರಿದೋಗ್ಬಿಡ್ತದೆ. ನಿಮ್ಮ ಮಾತ್ರೆಗಳ ಸಂಖ್ಯೆ ಸಾಕಷ್ಟು ಕಮ್ಮಿ ಆಗ್ತದೆ. ನಿಮ್ಮ ಉತ್ಸಾಹ, ಜೀವನದಲ್ಲಿ ಉತ್ಸಾಹ ಅತಿಯಾಗಿ ಹೆಚ್ಚು 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 ಬೆಳಗಿನಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೂ ಆಯಾಸ ಆಗೋದಿಲ್ಲ. ಒಳ್ಳೆ ನಿದ್ದೆ ಬರ್ತದೆ, ಅತ್ಯುತ್ತಮವಾದ ನಿದ್ದೆ ಬರ್ತದೆ. ಬೆಳಗ್ಗೆ ಮೋಷನ್ ತುಂಬಾ ಕ್ಲಿಯರ್ ಆಗ್ತದೆ, ಬಾಡಿ ಹಗುರ ಅನ್ಸುತ್ತೆ, ಲವಲವಿಕೆಯಾಗಿರ್ತದೆ. ಇಷ್ಟೇ ಅಲ್ವಾ ಆರೋಗ್ಯ ಅಂದ್ರೆ? ಇದಕ್ಕಿಂತ ಹೆಚ್ಚೇನು ಬೇಕು? ಹಾಗಾಗಿ ಇಷ್ಟನ್ನ ಮಾಡ್ಬೇಕು ಅಂದ್ರೆ ಇವತ್ತಿನಿಂದ 45 ದಿನ ಜಸ್ಟ್ ಒಂದು ವ್ರತ ಏರ್ಪಡ್ಸೋಣ. ತಯಾರು ಮಾಡ್ಕೊಂಡು 45 ನಿಮಿಷ ಅಥವಾ 1.5 ತಾಸೊಳಗೆ ಅದನ್ನ ಆಹಾರ ಖಾಲಿ ಮತ್ತೆ ತಯಾರು ಮಾಡ್ಕೊಂಡು ಊಟ ಮಾಡ್ತೀವಿ. ಇಷ್ಟನ್ನ ಮಾಡ್ಕೊಂಡ್ಬಿಟ್ರೆ ಸಾಫ್ಟ್ ಮಾಡ್ಕೋತೀವಿ ಆಹಾರವನ್ನ. ಮೃದುವಾಗಿರ್ತದೆ ಆಹಾರ, ಗಟ್ಟಿಯಾಗಿರೋದಿಲ್ಲ. ಇದು ಅಂದ್ರೆ ಉದುರಾಗಿರೋದಿಲ್ಲ. ಇಷ್ಟನ್ನು ಮಾಡ್ಕೊಳ್ರಿ. ಫರ್ಮೆಂಟ್ ಮಾಡ್ದಂಗೆ ಊಟ ಮಾಡೋಣ, ಸಾಲ್ವ್ ಆಗ್ತದೆ. ವಿಷಯನೇ ಸಾಲ್ವ್. ಇಲ್ಲಿಗೆ ಆರೋಗ್ಯದ ಸಮಸ್ಯೆ, ಅಡಿಗೆ ಮನೆ ಕಳ್ಕೊಂಡಿರ್ತಕ್ಕಂಥ ಸೂಜಿ ಸಿಕ್ತು ಅಂತ. ಅಡಿಗೆ ಮನೆ ಕಳ್ಕೊಂಡಿರ್ತಕ್ಕಂಥ ಆರೋಗ್ಯ ಸಿಕ್ತು ಅಂತ. ಇದ್ರ ಮೇಲೆ ಕಾಯಿಲೆಗಳು ಬಂದ್ರೆ ಅಂತ ಆಚಾರ್ಯರು ಬರೀತಾರೆ. ಇದ್ರ ಮೇಲೆ ಕಾಯಿಲೆಗಳು ಬಂದ್ರೆ ಇನ್ನು ಅರ್ಧದಷ್ಟು ಆಯುರ್ವೇದ ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ ಹೇಳ್ತದೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಏನ್ ಹೇಳ್ತೋ ಅದನ್ನೆಲ್ಲ ಹೇಳಿದೆ ನಾನು. ಇದ್ರ ನಂತರದಲ್ಲಿ ಇದೆ ವಿಕಾರ ಪ್ರಶಮನಂ ಚ. ಆತುರ ಅಂದ್ರೆ ರೋಗ, ರೋಗಿ ಅಂತ. ಆತುರಸ್ಯ ವಿಕಾರ ಪ್ರಶಮನಂ ಚ. ಆತುರರಿಗೆ ವಿಕಾರವನ್ನ ಕಡಿಮೆ ಮಾಡೋದು ಹೇಗೆ ಅಂತ ಇನ್ನು ಅರ್ಧ ಆಯುರ್ವೇದ ಇದೆ. ದುರದೃಷ್ಟವಶಾತ್ ಆ ಉಳಿದ ಅರ್ಧ ಆಯುರ್ವೇದನೇ ಹೆಚ್ಚಿನ ಜನ ಎಲ್ಲರೂ ಫಾಲೋ ಮಾಡ್ತಾ ಇರೋದು. ಯಾವ ಕಾಯಿಲೆ ಯಾವ ಔಷಧಿ, ಇದರಲ್ಲಿ ಹರ್ಬಲ್ ಔಷಧಿಗಳು ಯಾವ್ದು, ಯಾವ ಔಷಧಿ ಕೆಲಸ ಮಾಡ್ತದೆ, ಇವುಗಳಿಂದ ಮತ್ತೆ ಮೆಡಿಸಿನ್, ಡಾಕ್ಟ್ರು, ಆಸ್ಪತ್ರೆ, ಇದೇ ಸರ್ಕಲ್ಲೇ. ಆರೋಗ್ಯ ಅಲ್ಲೇ ಗುರುಕಿ ಹೊಡಿತಿದೆ ಹೊರತು ಆರೋಗ್ಯವಾಗಿ ಮನೆಗಿದ್ದೀನಿ ಅಂತ ಗೊತ್ತೇ ಆಗೋದಿಲ್ಲ. ಹೌದಲ್ವಾ? ಹಾಗಾಗಿ ಈ ಈ ಈ ಈ ಅರ್ಧ ಭಾಗ ಇದೆಯಲ್ಲ ಆಯುರ್ವೇದ, ಇದರಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಂದ್ರೆ ಚಿಕಿತ್ಸೆ ಕೂಡ ಇದೆ ಆಯುರ್ವೇದ, ಇಲ್ಲ ಅಂತಲ್ಲ. ಎಂತ ರೋಗಗಳಿಗೆ ನಮ್ಮಲ್ಲಿ ಇನ್ 1-2 ದಿನ ಬದುಕ್ತಾರೆ ಅಂತ ಇದ್ದವ್ರನ್ನು ಕೂಡ ಅಥರ್ವ ಸಂಸ್ಥೆ ಕಳಿಸಿ ಒಂದು 7 ವರ್ಷ ಆಯ್ತು, ಇವಾಗ್ಲೂ ಆರಾಮಾಗಿದ್ದಾರೆ. ಒಂದು 10 ವರ್ಷ, 2014, ಎಷ್ಟು ಎಕ್ಸಾಕ್ಟ್ಲಿ 10 ವರ್ಷ ಆಯ್ತು. 2014ರಲ್ಲಿ ಮಣಿಪಾಲಿಂದ ವೆಂಟಿಲೇಟೆಡ್ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಕಳಿಸಿದ್ರು ನಮಗೆ. ಸ್ವಲ್ಪ ದೊಡ್ಡ ಜನ ಕಳಿಸಿದ್ರು. ಕಿಡ್ನಿ ಒಂದು ಹೊರತುಪಡಿಸಿ ಉಳಿದ ಎಲ್ಲಾ ಆರ್ಗನ್ಗಳಲ್ಲೂ ನೀರು ತುಂಬಿಕೊಂಡಿದೆ. ಬ್ರೈನ್ ಅಲ್ಲಿ, ಹಾರ್ಟ್ ಅಲ್ಲಿ, ಲಂಗ್ಸ್ ಅಲ್ಲಿ, ಲಿವರ್ ಅಲ್ಲಿ, ಎಲ್ಲಾ ಕಡೆಗೂ ಇನ್ಫ್ಲಮೇಷನ್ ಊದ್ಕೊಂಡ್ಬಿಟ್ಟಿದೆ ಬಾಡಿ ಎಲ್ಲ. ಇನ್ ಅವರ್ಸ್ ಅಲ್ಲಿ ಅಂತ ಹೇಳಿ ಕಳಿಸಿದ್ರು. ಇವತ್ತಿಗೂ ಆರಾಮಿದ್ದಾರೆ ಅವರು, ಟಿಲ್ ದ ಡೇಟ್. 10 ವರ್ಷ ಆಯ್ತು 2014 ಅಂದ್ರೆ. ಅಂತ ಇಂತಿಂತವೆಲ್ಲ ಚಿಕಿತ್ಸೆ ಮಾಡಿದೀವಿ. ಆದ್ರೆ ನಮ್ಮ ಉದ್ದೇಶ ಏನಂದ್ರೆ ಇನ್ ಚಿಕಿತ್ಸೆ ಮಾಡಿದ್ರೆ ಆ ಪೇಷಂಟ್ ಕಳಕಳಿ ಇರ್ತದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಥದೇ ಪೇಷಂಟ್ ಗಳನ್ನ ಕಳಿಸ್ತಾರೆ. ನಮ್ಗೆ ಅದೆಲ್ಲ ಬೇಕಾಗಿರೋದು. ಇಂಥದ್ದು ಆಗದಂಗಿರೋದು ಹೇಗೆ ಅಂತ ನಾವು ಅದನ್ನ ಹೇಳ್ತೀವಿ. ಈ ತರ ಆಗದಂಗಿರೋದು ಹೇಗೆ ಅಂತ ನಿಮ್ಗೆ ಹೇಳಿದಿವಲ್ಲ, ಇದನ್ನ ಹೇಳಿ ಜನರಿಗೆ. ಹಿಂಗಾಗಿದ್ದೆ ಅದಕ್ಕಪ್ಪ. ನಾನು ಕೇಳಿದೆ ಅವ್ರಿಗೆ ಉಸಿರು ಬರೋ ಪರಿಸ್ಥಿತಿನೂ ಇರ್ಲಿಲ್ಲ. ಅಂತ ಸ್ಥಿತಿಲಿ ಬಂದಿದ್ದಾರೆ. ನಾನು ಹೋಗಿ ಹೊರಗಡೆ ಆಂಬುಲೆನ್ಸ್ ಅಲ್ಲೇ ಹೋಗಿ ಅವ್ರನ್ನ ಅಲ್ಲೇ ನೋಡಿ ಅಲ್ಲೇ ಮಾತಾಡ್ಸಿದೆ. ಅವ್ರ ಶರೀರ ಕಂಡೀಷನ್ ನೋಡಿ ಒಂದೇ ಮಾತು ಕೇಳಿದೆ, ನೀನ್ ಚಿತ್ರಾನ್ನ ತಿಂತೀರಪ್ಪ ಜಾಸ್ತಿ ಅಂತ. ಸರ್ ನನ್ ಚಿತ್ರಾನ್ನನೇ ಇಷ್ಟ. ಅವ್ರು ಹೆಂಡ್ತಿ ಹೇಳಿದ್ರು, ಸರ್ ಯಾರ ಮನೆಗೆ ಹೋದ್ರು ಇವ್ರಿಗೆ ಚಿತ್ರಾನ್ನ ಇಷ್ಟ ಅಂತ ಎಲ್ಲರೂ ಅದನ್ನೇ ಮಾಡ್ಕೊಡ್ತಾರೆ ಅಂತ. ಸಾಕು, ಅಷ್ಟು ಸಾಕು. ನಿಧಾನ ಪರಿವರ್ಜನ ಅದೊಂದು ಗೊತ್ತಾದ್ರೆ, ಚಿತ್ರಾನ್ನ ತಿಂದು ಇಷ್ಟು ಡ್ಯಾಮೇಜ್ ಮಾಡ್ಕೊಂಡಿದ್ರೆ ಏನ್ ಔಷಧಿ ಮಾಡ್ಬೇಕು ಅಂತ ಔಷಧಿಗಳಿದೆ ಆಯುರ್ವೇದದಲ್ಲಿ. ಆದ್ರೆ ಮಾಡಿದ್ವಿ, ಇವತ್ತಿಗೂ ಆರಾಮಾಗಿದ್ದಾರೆ. ಇಂತಹ ಯಶಸ್ವಿ ಚಿಕಿತ್ಸೆಗಳಾಗಿದ್ದಾವೆ. ಆದ್ರೆ ಆ ಚಿಕಿತ್ಸೆಗಳ ಹಿನ್ನೆಲೆಯಲ್ಲಿ ನಾನು ಅವ್ರ ಪ್ರತಿಯೊಬ್ಬರಿಗೆ ಹೇಳಿ ಕಳಿಸ್ತೀನಿ ಏನಂದ್ರೆ, ನಿಮ್ಮಂಗ ಆದವ್ರನ್ನ ಕಳಿಸ್ಬೇಡಿ, ನಿಮ್ಮಂಗ ಆಗದಂಗ್ ನೋಡ್ಕೊಳ್ಳಿ ಅಂತ. ನಿಮ್ಗೆ ಯಾವ ಕಾರಣ ಹೇಳಿದ್ನೋ ಆ ಕಾರಣವನ್ನು ಹೇಳಿ ಅವ್ರಿಗೆ ಬಿಡಿಸಿ, ಅಲ್ಲಿಗೆ ಸರಿ ಆಗ್ತಾರೆ ಅಂತ. ಇದನ್ನ ಬಹಳಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದೀವಿ. ಜನರಿಗೆ ಅದ್ ಯಾಕೋ ಇನ್ನು ಆರೋಗ್ಯವಾಗಿರ್ಬೇಕು ಔಷಧಿ ಬಿಟ್ಟು ಅನ್ನೋದು ಬಂದಂಗ್ ಕಾಡ್ಲಿಲ್ಲ ಕಳಕಳಿ. ಹಾಗಾಗಿ ಈ ಅರ್ಧ ಭಾಗ ಆಯುರ್ವೇದ ಏನಿದೆಯಲ್ಲ, ಈ ಅರ್ಧ ಭಾಗದಲ್ಲಿ ಕೆಲವು ಚಿಕಿತ್ಸೆಗಳಿದೆ. ಎಂತ ಚಿಕಿತ್ಸೆಗಳು ಇದು? ಇಲ್ಲಿ ಈ ಚಿಕಿತ್ಸೆಗಳು ತುಂಬಾ ಮಹತ್ವವನ್ನು ಪಡ್ಕೊಳ್ತವೆ. ದೀರ್ಘಕಾಲೀನವಾಗಿ ಪರಿಣಾಮವನ್ನು ಇರ್ತಕ್ಕಂತಹ ಚಿಕಿತ್ಸೆಗಳು. ಅದರಲ್ಲಿ ಮೊದಲನೇದು ಸ್ವಸ್ಥ ಪಂಚಕರ್ಮ ಅಂತ. ಸ್ವಸ್ಥ ಪಂಚಕರ್ಮ ಅಂದ್ರೆ ನೋಡಿ, ಏನೇ ಮಾಡಿ ವೆಹಿಕಲ್ಗೆ ಪೆಟ್ರೋಲ್ ಹಾಕಿ ಓಡಿಸ್ತಾ ಇದೀವಿ ಅಂದ್ರೆ ಹಿಂದೆ ಸೈಲೆನ್ಸರ್ ಅಲ್ಲಿ ವೇಸ್ಟ್ ಹೋಗ್ಲೇಬೇಕು. ಏನೇ ಮಾಡಿದ್ರು ಎಲ್ಲಾ ಧಾತುಗಳಲ್ಲಿ 7 ಧಾತುಗಳಿದೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅನ್ನುವಂತಹ 7 ಧಾತುಗಳಲ್ಲಿ ಧಾತು ತನಿಗ್ ಬೇಕಾಗಿದ್ದು ಹೀರ್ಕೊಂಡ್ಮೇಲೆ ವೇಸ್ಟ್ ಅನ್ನು ಬಿಡ್ಬೇಕದು. ತನಿಗ್ ಬೇಕಾಗಿದ್ದು ಹೀರ್ಕೊಂಡ್ಮೇಲೆ ವೇಸ್ಟ್ ಬಿಡ್ಬೇಕು, ಅನಿವಾರ್ಯ ಅದು. ತನಿಗ್ ಬೇಕಾಗಿದ್ದು ಮಾತ್ರ ತಗೋತದೆ, ಉಳಿದದ್ದನ್ನು ಬಿಡ್ತದೆ. ಆ ಬಿಟ್ಟಿರ್ತಕ್ಕಂತಹ ಏನು ಭಾಗ ಇದೆಯೋ ಆ ಭಾಗ ಶರೀರದಲ್ಲಿ ಶೇಖರಣೆ ಆಗತ್ತೆ. ಇದು ಕಾಲಕ್ರಮಣದಲ್ಲಿ ಆಗ್ತಾನೆ ಇರ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಇದಕ್ಕೆ ಕಾಲ ಸ್ವಭಾವನೂ ಕಾರಣ. ವಸಂತ ಋತುವಿನಲ್ಲಿ ಕಫ, ವರ್ಷಾ ಋತುವಿನಲ್ಲಿ ವಾತ,
ಶರದ್ ಋತುವಿನಲ್ಲಿ ಪಿತ್ತ ದೋಷ. ಈ ವಾತ ಪಿತ್ತ ಕಫ ಅಂದ ತಕ್ಷಣ ನಾವು ಬಹಳ ಕ್ರೂಢ ನೋಡುವಂಥದ್ದಲ್ಲ. ವಾತ ಪಿತ್ತ ಕಫಗಳು ಹೈಯೆಸ್ಟ್ ಪೊಟೆನ್ಸಿ ಇರತಕ್ಕಂತಹ ಕೆಮಿಕಲ್ಸ್ ಅವು, ಹೈ ಪೊಟೆನ್ಸಿ ಇರತಕ್ಕಂತಹ ಹಾರ್ಮೋನ್ಸ್ ಗಳವು. ಅದೇ ಬಾಡಿನ ಡಿಸೈಡ್ ಮಾಡೋದು ನಾನು ಹೀಗಿರ್ಬೇಕು ಹೀಗಿರಬಾರ್ದು ಅಂತ. ಅಂತವುಗಳು ವೇಸ್ಟ್ ಗಳು ಬಾಡಿಲಿ ಸಂಚಯ ಆಗ್ತದೆ. ವಸಂತ ಋತುವಿನಲ್ಲಿ, ವರ್ಷಾ ಋತುವಿನಲ್ಲಿ, ಶರದ್ ಋತುವಿನಲ್ಲಿ ಅವು ಉನ್ನತ ಮಟ್ಟದಲ್ಲಿ ಇರ್ತವೆ. ಅದ್ರ ಅತಿ ಹೆಚ್ಚಾಗಿರ್ತವೆ, ಹೊರ ತೆಗಿಬೇಕು ಬಾಡಿಯಿಂದ, ಇಲ್ಲ ಅಂದ್ರೆ ಮುಂದೆ ರೋಗ ತರ್ತವೆ ಅಂತ. ಸೊ ಹಾಗಾಗಿ ನಾವು ಸ್ವಸ್ಥ ಪಂಚಕರ್ಮ ಅಂತ ಮಾಡ್ತೇವೆ ಶರದ್ ಋತುವಿನಲ್ಲಿ ವಿಶೇಷವಾಗಿ. ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ವಿ, ತುಂಬಾ ಜನ ಭಾಗವಹಿಸ್ಲಿ ಅಂತ ಹೇಳಿ. ನಾವು ಏನು ಅದ್ರಲ್ಲಿ ನಾವು ಅಲ್ಲಿ ಏನು ಹಣವನ್ನು ಬಯಸ್ದೇನೆ ಅದೆಷ್ಟು ಖರ್ಚಾಗಿತ್ತೋ ಅಷ್ಟರಲ್ಲೇ ಮಾಡ್ತೀವಿ ಅಂತ ತುಂಬಾ ಸಾಕಷ್ಟು ಜನ ತಗೊಂಡ್ರು. ಅವ್ರ ಒಪಿನಿಯನ್ ನೋಡ್ಬೇಕು, ಬರೆದು ಕೊಟ್ಟಿದ್ದಾರೆ. ನಾನೊಂದು 20 ವರ್ಷದ ಹಿಂದೆ ಎಷ್ಟು ಆರಾಮಾಗಿದ್ದೆ ಅಷ್ಟು ಆರಾಮಾಗಿದ್ದೀನಿ ಡಾಕ್ಟ್ರೆ. ಆಯ್ತಪ್ಪ, ಹಾಗಿದ್ರೆ ವರ್ಷಕ್ಕೊಂದ್ಸರಿ ಮಾಡಿಸ್ಕೊಳ್ಳಿ, ಬಹಳಷ್ಟು ಜನರಿಗೆ ಹೇಳಿ ಅಂತ. ಸೊ ಅರ್ಧದಷ್ಟು ಖರ್ಚಲ್ಲಿ ಅದನ್ನು ಸ್ವಸ್ಥ ಪಂಚಕರ್ಮವನ್ನು ಮಾಡಿಸಿದ್ವಿ. ಶರದ್ ಋತು, ಯಾವ ಶರನ್ ನವರಾತ್ರಿ ಬರ್ತದಲ್ಲ ಅವಾಗ. ಸೊ ಹೀಗೆ ನಾವು ಆ ದೋಷಗಳನ್ನ ಹೊರಗೆ ಹಾಕುವಂತಹ ಪಂಚಕರ್ಮಗಳನ್ನ ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಮಾಡಿಸ್ಕೊಂಡ್ರೆ ಅಲ್ಲಿಗೆ ಈ ಬರೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ರೋಗ ಉತ್ಪತ್ತಿ ಮಾಡೋದಕ್ಕೆ ಬೇಕಾದಂತಹ ಅಂಶಗಳನ್ನೇ ತೆಗೆದು ಹಾಕಿಬಿಟ್ರೆ ಶರೀರದಿಂದ, ಬೆಲ್ಲವನ್ನೇ ತೆಗೆದು ಹಾಕಿದ್ರೆ ನೊಣ ಎಲ್ಲಿಂದ ಬರ್ತದೆ, ಇರುವೆ ಎಲ್ಲಿಂದ ಬರ್ತದೆ? ವೈರಸ್ಸಿಗೆ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗತಕ್ಕಂತಹ ಆಹಾರವೇ ಇಲ್ಲ ಅಂತ ಮಾಡಿದ್ರೆ ಇಲ್ಲಿಂದ ಕಾಯಿಲೆ ಬರೋದಕ್ಕೆ ಸಾಧ್ಯ? ಹಾಗಾಗಿ ಅದನ್ನು ಹೊರ ತೆಗಿಬೇಕೆ ಹೊರತು ಎಷ್ಟು ಕಾಯಿಲೆಗೆ ಔಷಧಿ ಮಾಡ್ತಾ ಕುಂದಿರ್ತೀರಿ. ಆಯುರ್ವೇದದಲ್ಲಿ ಕರೋನಾಗೆ ಇಂಥ ಔಷಧಿ ಅಂತ ಬರ್ದಿದ್ದಾರೆ, ಹಾಗಾದ್ರೆ ಸಕ್ಸಸ್ ಯಾಕಾಯ್ತು? ಮೇಡಮ್ ಹೇಳ್ತಾ ಇದ್ರು, ರೂಪಾ ಮೇಡಮ್, ಸ್ವಾಮಿ ವಿನಯಾನಂದರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು, ಶಿವಮೊಗ್ಗದ ಅಧ್ಯಕ್ಷರು, ಅವ್ರಿಗೆ ಚಿಕಿತ್ಸೆ ಮಾಡಿದ್ವಿ ಅಂತ. ಹೌದು, ಅವರು ಮೊದ್ಲಿಂದನೂ ಆಯುರ್ವೇದನೇ ತಗೋತಾ ಇದ್ರು. ನಾನು ಆಯುರ್ವೇದನೇ ತಗೋತೀನಿ ಅಂತ DC ಅವ್ರಿಗೂ ಬರ್ಕೊಂಡ್ರು, ಕೊನೆ ಪ್ರಧಾನಮಂತ್ರಿ ಅವ್ರಿಗೂ ಬರ್ಕೊಂಡ್ರು ನಾನು ಆಯುರ್ವೇದ ಒಂದೇ ತಗೊಳ್ಳೋದು ಅಂತ. ನಾವು ಅದನ್ನ ಹೋಗಿ ಒಳಗೋಗಿ PP ಕಿಟ್ ಹಾಕೊಂಡೋಗಿ ಕೊಟ್ಟು ಬಂದ್ವಿ. ಹೌದು, ಅದ್ ಯಾಕೆ ಆಯುರ್ವೇದ ಅವ್ರು ಬರ್ಕೊಂಡದಕ್ಕೆ ಪ್ರಚಾರ ಆಯ್ತಾ ಹೊರತು ಅಲ್ಲಿ ಮಾಡಿದ್ದೇನು? ನಾವು ಅಲ್ಲಿ ಮಾಡಿದ್ದಿಷ್ಟೇ, ಕೋವಿಡ್ ಅನ್ನುವಂತ ವೈರಸ್ಸಿಗೆ ಏನು ಊಟ ಕೊಡ್ಬೇಕು ಅದನ್ನು ಕೊಡ್ಲಿಲ್ಲ. ನಾವು ಕಳೆ ಇದ್ದಾಗ, ಹೊಲದಲ್ಲಿ ಕಳೆ ಬಂದಾಗ ನಾವು ಗೊಬ್ಬರ ಹಾಕಿದ್ರೆ ಬೆಳೆ ಬೆಳೀತದೋ ಕಳೆ ಬೆಳೀತದೋ? ಸಹಜವಾಗಿ ಕಳೆ ಬೆಳೀತದೆ. ನಮ್ಮ ಮನೆಯಲ್ಲಿ ಜ್ವರ ಬಂದ ಒಬ್ಬ ರೋಗಿ ಇದ್ರೆ ಆದ್ರೆ ಒಳ್ಳೊಳ್ಳೆ ಊಟ, ಪ್ರೋಟೀನ್ ತಿನ್ನು, ನಾನ್ ವೆಜ್ ತಿನ್ನು ಅಂತ ತಿನ್ನಿಸ್ತೀವ, ಗಂಜಿ ಕುಡಿದು ಸ್ವಲ್ಪ ಹುಷಾರಾಗಪ್ಪ ಅಂತ ಹೇಳ್ತೀವ, ಗಂಜಿ ಕುಡಿದು ಹುಷಾರಾಗೋ ಅಂತೀವಿ. ಕರ್ಮಕ್ಕೆ ಕರೋನಾ ಟೈಮಲ್ಲಿ ಹೇಳಿದ್ದು ಪ್ರೋಟೀನ್ ತಿನ್ರಿ, ಚ್ಯವನಪ್ರಾಶ್ ತಿನ್ರಿ, ವಿಟಮಿನ್ಸ್ ಇರುವಂತವ್ ತಿನ್ರಿ, ಹೆಚ್ಚು ಶಕ್ತಿ ಇರುವಾದ ತಿನ್ರಿ, ರೋಗ ನಿರೋಧಕ ಶಕ್ತಿ ಬರ್ತದೆ. ಅದೇನ್ ರಾತ್ರೋರಾತ್ರಿ ಬರುವಂತದ್ದ? ಕಾಯಿಲೆ ಇದ್ದಾಗ ಅಂತ ತಿಂದ್ರೆ ಕಾಯಿಲೆಗೆ ಊಟ ಕೊಟ್ಟಂಗ ಆಗ್ತದ ಅಥವಾ ಮನುಷ್ಯ ಶರೀರಕ್ಕೆ ಊಟ ಕೊಟ್ಟಂಗ ಆಗತ್ತ? ಕಳೆ ಇದ್ದಾಗ ಗೊಬ್ಬರ ಹಾಕಿರಿ ಬೆಳೆ ಯಾವ್ದು ಬೆಳೆಯರು? ಹಿಂಗ್ ಮಾಡ್ಕೊಂಡೇ ಸಾಕಷ್ಟು ಜನ ಹಣ್ಣು ತಿಂದು, ಜ್ಯೂಸ್ ಕುಡಿದು, ಇದನ್ನ ಮಾಡ್ಕೊಂಡು ಪ್ರಾಣನು ಬಿಟ್ರು, ಡ್ಯಾಮೇಜ್ ಮಾಡ್ಕೊಂಡ್ರು, ಏನೇನೋ ಅನಾಹುತಗಳೆಲ್ಲ ಮಾಡ್ಕೊಂಡ್ರು. ಅವಾಗ ನಾವು ಚಿಕಿತ್ಸೆ ಮಾಡಿದ್ದು ಅದನ್ನ ವಿಟ್ರಾ ಮಾಡಿದ್ವಿ. ಫಸ್ಟ್ ವಿಟ್ರಾದ ಸಪೋರ್ಟ್. ಕರೋನಾ ಬಂದಿದ್ಯಾ, ಸಪೋರ್ಟ್ ವಿಟ್ರಾ ಮಾಡಿ, ಅದಕ್ಕೆ ಸತ್ತೋಗ್ತದೆ. ಅದಕ್ಕೆ 20 ಸೆಕೆಂಡ್ ಬದುಕಕ್ ಚಾನ್ಸ್ ಇಲ್ಲ ಅದು ಹೊರಗಡೆ ಬಂದ್ರೆ. ಹಾಗಾಗಿ ವಿಟ್ರಾ ಮಾಡಿ ಸಪೋರ್ಟ್ನ ಅಂತ. ಸೊ ಹಾಗಾಗಿ ಯಾವುದೇ ಕಾಯಿಲೆ ಬಂದಾಗ ಆ ಕಾಯಿಲೆ ಬೆಳೆದಕ್ಕಿರುವಂತ ಎಲ್ಲಾ ಸಪೋರ್ಟ್ಗಳನ್ನ ವಿಟ್ರಾ ಮಾಡಿದ್ರೆ ಬಾಡಿ ತಾನೇ ಪಿಕಪ್ ಮಾಡ್ಕೊಂಡ್ಬಿಡ್ತದೆ. ಅದಕ್ಕೆ ನಾವು ಸ್ವಸ್ಥ ಪಂಚಕ್ರಮದಲ್ಲಿ ಅವನ್ನ ವಿಟ್ರಾ ಮಾಡ್ಬಿಡ್ತೀವಿ, ಇಲ್ದಂಗ್ ಮಾಡ್ಬಿಡುದು ಶರೀರದೊಳಗೆ. ನಾವು 12 ಜನ ಕೆಲಸ ಮಾಡಿದ್ವಿ ಕರೋನಾ ಟೈಮಲ್ಲಿ. ಸುಮಾರು 17 ಕಂಟ್ರಿಗಳಿಗೆ ಔಷಧಿಗಳನ್ನ ಇಲ್ಲಿಂದ ಕಳಿಸಿದ್ವಿ, ಕೊರಿಯರ್, ಅವಾಗೆಲ್ಲ ತುಂಬಾ ಸಾಕಷ್ಟು ಜನ ಸಹಾಯನೂ ಮಾಡಿದ್ರು. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಇರ್ಲಿಲ್ಲ. ಸಾಕಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸಹಾಯ ಮಾಡಿದ್ರು ಟ್ರಾನ್ಸ್ಪೋರ್ಟೇಶನ್ ಮಾಡ್ಲಿಕ್ಕೆ. ಕಷಾಯಗಳನ್ನೆಲ್ಲ ಕಳಿಸ್ತಾ ಇದ್ವಿ, ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ವಿ, ಫೋನ್ ಆನ್ ಇಟ್ಕೊಂಡು. ಅವ್ರಿಗೆ ಹೇಳ್ತೀನಿ ನಿಮಗೆ, ಒಂದು 10 ನಿಮಿಷದಲ್ಲಿ 35ಕ್ಕೆ ಬಂದ SpO2 ಆಕ್ಸಿಜನ್ ಕಾನ್ಸಂಟ್ರೇಷನ್ 95, 98ಗೆ ಬಂತು. ಬಳ್ಳಾರಿ ಪೇಷಂಟ್ ಇಲ್ಲಿಂದ ಕಳಿಸಿದ್ವಿ ನಾವು. ಬಹಳ ಆಶ್ಚರ್ಯಕರ, ಡಾಕ್ಟರ್ ಆಶ್ಚರ್ಯಪಟ್ಟು ಹೆಂಗಿದು ಬಂತು ಅಂತ. ಹೇಗೆ ಬಂತು? ಕಾಸು ವಿಟ್ರಾ ಮಾಡಿ ಸರಿಯಾಗಿ ಬಿಡ್ತದೆ ಇಮಿಡಿಯೇಟ್ ಆಗಿ. ಸೊ ಇಂಥ ಕೇಸ್ಗಳನ್ನ ಇಲ್ಲಿ ಕೂತ್ಕೊಂಡೇ ಸಾಕಷ್ಟು ಜನರಿಗೆ ನಾವು ಟ್ರೀಟ್ ಮಾಡಿದ್ವಿ. ನಾವು 12 ಜನ ಇದ್ವಿ ನಮ್ಮಲ್ಲಿ. ಯಾರು ಕೋವಿಡ್ ಬರ್ಲಿಲ್ಲ, ಯಾರೊಬ್ರಿಗೂ ಆಸ್ಪತ್ರೆಯಲ್ಲಿ ಯಾರೊಬ್ರಿಗೂ ಬರ್ಲಿಲ್ಲ. 2 ಲಕ್ಷ ಜನರಿಗೆ ಟ್ರೀಟ್ ಮಾಡಿದ್ವಿ ಆ ಟೈಮಲ್ಲಿ. ಕೊರೋನಾ ಆಗಿದೆ ಸರ್ ಅಂತ ಎದುರಿಗೆ ಬಂದು ಕೂತ್ಕೊಂಡಿರೋ ಯಾರಿಗೂ ಬರ್ಲಿಲ್ಲ. ಸೊ ಹೀಗೆ ನಾವು ಕಾಸನ್ನು ವಿಟ್ರಾ ಮಾಡೋದಿದೆಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಸ್ವಸ್ಥ ಪಂಚಕರ್ಮ ಅನ್ನೋದು ತುಂಬಾ ದೊಡ್ಡದು. ಇದು ಆಯುರ್ವೇದದಲ್ಲಿ ಇರ್ತಕ್ಕಂತಹ ಚಿಕಿತ್ಸೆಯ ಭಾಗದಲ್ಲಿ ಇದು ಇಂಪಾರ್ಟೆಂಟ್. ಇನ್ನೊಂದು ಇದೆ, ಚಿಕಿತ್ಸೆ ಮಾಡೋದಾಯ್ತು, ಅಷ್ಟು ಸದೃಢ ವ್ಯಕ್ತಿಯನ್ನು ಉತ್ಪತ್ತಿ ಮಾಡಬೇಕು. ಆ ಸದೃಢ ವ್ಯಕ್ತಿ ಉತ್ಪತ್ತಿ ಆದ ಅಂತ ಹೇಳಿದ್ರೆ ಆತನಿಗೆ ಸಾಮಾನ್ಯವಾಗಿ ಕಾಯಿಲೆ ಬರಬಾರ್ದು. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ತಂದೆ ಮತ್ತು ತಾಯಿ ಆಗ್ಬೇಕು ಅಂತ ಯಾರು ನಿರ್ಧರಿಸಿರ್ತಾರೋ ಅವರ ಬೀಜವನ್ನ ಸರಿ ಮಾಡ್ಬೇಕು. ನಾನು ಉದಾಹರಣೆ ಕೊಡ್ತಿರ್ತೀನಿ ಪದೇ ಪದೇ. ಕೆಟ್ಟ ಒಂದು ಕಳಪೆ ಬೀಜವನ್ನ ಅತ್ಯುತ್ತಮವಾದ ಭೂಮಿಯಲ್ಲಿ ಹಾಕಿ ಅತ್ಯುತ್ತಮವಾದ ಗೊಬ್ಬರ ಮತ್ತು ನೀರನ್ನ ಕೊಟ್ಟರೂ ಕೂಡ ಅದು ಒಳ್ಳೆ ಫಲವಾಗಿ ಬೆಳೆಯಲ್ಲ.
ಒಂದು ಸದೃಢವಾದ ಬೀಜವನ್ನ ಒಂದು ಮಣ್ಣಲ್ಲಿ ಹಾಕಿ ನೀರು ಗೊಬ್ಬರ ಎಲ್ಲ ಕೊಟ್ರೆ ಅದ್ಭುತವಾಗಿ ಚೆನ್ನಾಗಿ ಬೆಳೀತದೆ. ಸೊ ಇದು ಬೀಜದ ಕ್ವಾಲಿಟಿ ಅಂತ. ನೀವು ಕಳಪೆ ಬೀಜಕ್ಕೆ ಎಷ್ಟು ಪೋಷಕಾಂಶಗಳು ಕೊಟ್ಟರು ಅದು ಎತ್ತರ ಬೆಳೆಯಲ್ಲ. ಯಾಕಂದ್ರೆ ಅದು ಹೀರ್ಕೊಳ್ಳೋ ಸಾಮರ್ಥ್ಯ ಇರಲ್ಲ ಅದಕ್ಕೆ. ಸೊ ಯಾವ್ದು ಹೀರಿಕೆ ಸಾಮರ್ಥ್ಯ ಇಲ್ಲವೋ ಅಲ್ಲಿ ಏನು ಇಲ್ಲ ಅಂತ. ಆಹಾರವನ್ನ ಹೀರ್ಕೊಳ್ಳೋ ಸಾಮರ್ಥ್ಯ ಕರುಳಿಗಿಲ್ಲ ಅಂದ್ರೆ ನೀವ್ ಏನ್ ಕ್ಯಾಲ್ಸಿಯಂ ಕೊಟ್ರು ಮೂಳೆ ಸವೇದ್ ಬಿಡಲ್ಲ. ಆಹಾರ ಹೀರ್ಕೊಳ್ಳೋ ಸಾಮರ್ಥ್ಯ ಬರಬೇಕು, ಅವಾಗ ಮಾತ್ರ ಸರಿ ಆಗ್ತದೆ. ಜ್ಞಾನವನ್ನು ಹೀರ್ಕೊಳ್ಳೋ ಸಾಮರ್ಥ್ಯ ಬರಲಿಲ್ಲ ಅಂದ್ರೆ ಎಷ್ಟು ದೊಡ್ಡ ದೊಡ್ಡ ಟೀಚರ್ ಬಂದು ಪಾಠ ಮಾಡಿದ್ರೆ ಜ್ಞಾನ ಏನ್ ಬರೋದಿಲ್ಲ. ಹೀರ್ಕೊಳ್ಳೋ ಸಾಮರ್ಥ್ಯ ಬೇಕಲ್ವಾ. ಸೊ ನಾವು ಮಾಡ್ಬೇಕಾಗಿರೋದು ಚಿಕಿತ್ಸೆ ಅಂದ್ರೆ ಹೀರ್ಕೊಳ್ಳೋ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂಥದ್ದು. ಹಾಗಾಗಿ ಆ ಸಾಮರ್ಥ್ಯಕ್ಕೋಸ್ಕರ ಯಾವುದೇ ವಿಷಯ ಇರಲಿ, ಆ ಸಾಮರ್ಥ್ಯನ ಹೆಚ್ಚು ಮಾಡೋದಕ್ಕೆ ತಂದೆ ಮತ್ತು ತಾಯಿಯ ಬೀಜವನ್ನ ಸದೃಢವಾಗಿ ಮಾಡೋದು. ಒಂದು 6 ತಿಂಗಳು ಸಮಯ ಕೊಡ್ಬೇಕು. ಮದುವೆಗಿಂತ ಮೊದ್ಲಾಗ್ಬೋದು, ಅಂದ್ರೆ ಹೆಣ್ಣು ನೋಡೋದಕ್ಕಿಂತ ಗಂಡು ನೋಡೋದಕ್ಕಿಂತ ಮೊದ್ಲೇ ಅವಾಗ ಆಗ್ಬೋದು. ಅದು ತುಂಬಾ ಶ್ರೇಷ್ಠವಾದದ್ದು. ಯಾಕಂದ್ರೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಅವಕಾಶ ಇರ್ತದೆ. ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದಾಗಾದ್ರೂ ಆಗ್ಬೋದು, ಅಥವಾ ಮದುವೆ ಆಗಿ ಬಂದು ಮಗು ಆಗೋದಕ್ಕಿಂತ ಮೊದ್ಲಾದ್ರೂ ಇರ್ಬೋದು. ನಮ್ಮ ಬೀಜಗಳನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ? ನಮ್ಮ ಬೀಜ, ಕಳಪೆ ಬೀಜವನ್ನ ಬಿತ್ತಿ ಒಂದ್ ಮಗು ಬಂದ ಮೇಲೆ ಅದನ್ನ ನಾವು ರಿಪೇರಿ ಮಾಡ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ. ಒಂದ್ ಸಣ್ಣ ಪೆನ್ ಅನ್ನು ತರಬೇಕು, ಈ ಪೆನ್ ಅನ್ನು ತರಬೇಕು ಅಂದ್ರೆ 10 ಸರಿ ವಿಚಾರ ಮಾಡ್ತೀವಿ. ಏನು, 10 ರೂಪಾಯಿ ಪೆನ್ಗೆ ಈ ಪೆನ್ ಬೇಡ, ಈ ಪೆನ್ ಬೇಡ, ಇದು ಬೇಕು. ಒಂದ್ ಬಟ್ಟೆ ತರಬೇಕಂದ್ರೆ ಈ ಬಟ್ಟೆ ಬೇಡ, ಈ ಬಟ್ಟೆ. ಮಗು ಬಂದ್ರು ನಮ್ ಜೀವನದಲ್ಲಿ ನಂಬದೇ ಒಂದು ಭಾಗ ಅಲ್ವಾ ಅದು. ನೋಡಿ, ನಮಗ್ ಬೇಕಾಗಿದ್ರೆ ನನಗೆ ಈ ಕಾಲೇಜನ್ನ ಬಿಟ್ಟು ಹಾಕ್ಬೋದು. ಈ ಸೈನ್ಸ್ ಬೇಕಿದ್ರೆ ನಾನು ಆಯುರ್ವೇದ ಓದಿನ, ನಂಗೆ ಆಯುರ್ವೇದ ಬೇಡ ಅಂದ್ರೆ ಬಿಟ್ಟು ಇನ್ನೇನಾರು ಮಾಡ್ಕೊಂಡ್ ಬದುಕ್ಬೋದು. ಅಮ್ಮ ಬೇಡ ಅಪ್ಪ ಬೇಡ ಅಂದ್ರೆ ಮನೆ ಬಿಟ್ಟು ಹೊರಗಿರ್ತೀರಿ. ಗಂಡ ಹೆಂಡತಿ ಬೇಡ ಅಂದ್ರೆ ಡೈವರ್ಸ್ ತಗೊಂಡು ಹೋಗ್ತೀರಿ. ಹುಟ್ಟಿದ ಮಗುವಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹುಟ್ಟಿದ ಮಗು ನಿಮ್ ಮನೆಗೆ ಹುಟ್ಟು ಅಂದ್ರೆ ನೀವು ಅನಿವಾರ್ಯ ಅದನ್ನ ಹಿಡ್ಕೊಂಡು ಕೂತ್ಕೋತೀರಿ. ಏನ್ ಮಾಡ್ತಿರೋ. ದುರದೃಷ್ಟವಶಾತ್ ಇವತ್ತು ಆ ಪೇಷಂಟ್ ನೋಡ್ತಾ ಇದ್ದೀವಿ. ಆಟಿಸಮ್ ಅಂತ ಮಕ್ಕಳು ಬರ್ತಾ ಇದ್ದಾರೆ. ಅಥರ್ವದಲ್ಲಂತೂ ಪ್ರತಿ ವಾರಕ್ಕೆ 5-6 ಜನ ಬರ್ತಾರೆ ಆಟಿಸಮ್ ಮಕ್ಕಳು. ಅಂದ್ರೆ ಆಟಿಸಮ್ ಅಂದ್ರೆ ಬ್ರೈನ್ ಚೆನ್ನಾಗಿರ್ತದೆ, ಕಣ್ಣು ಕೈ ಕಾಲು ಎಲ್ಲ ಚೆನ್ನಾಗಿರ್ತವೆ, ಮನಸ್ಸೊಂದೇ ಡೆವಲಪ್ ಆಗಿರಲ್ಲ. ಎಂತ ವಿಚಿತ್ರ ನೋಡಿ ಇದು. ಮನಸ್ಸು ಡೆವಲಪ್ ಆಗಿಲ್ಲ ಅಂದ್ರೆ ಫೀಲಿಂಗ್ಸೇ ಇರಲ್ಲ. ಬಿದ್ರು ನೋವಾಗಲ್ಲ, ಅಮ್ಮನಿಗೆ ಏನಾದ್ರು ನೋವಾಗಲ್ಲ, ಅಪ್ಪನಿಗೆ ಏನಾದ್ರು ನೋವಾಗಲ್ಲ, ಅಳು ಬರಲ್ಲ, ಫೀಲಿಂಗ್ ಇಲ್ಲ, ಟೋಟಲಿ ಫೀಲಿಂಗ್ ಇಲ್ಲ. ಬ್ರೈನ್ ಚೆನ್ನಾಗಿದೆ, ಚೆನ್ನಾಗಿದೆ, ಕಣ್ಣು ಕೈ ಕಿವಿ ಎಲ್ಲ ಚೆನ್ನಾಗಿದೆ. ಟ್ರೈನಿಂಗ್ ಕೊಡಿ. ಸೊ ಬೀಜವನ್ನ ಕಳಪೆಯಾಗಿ ಇಟ್ಕೊಂಡು ಹುಟ್ಟಿದ ಮೇಲೆ ತರಬೇತಿ ಕೊಡ್ಬೇಕು ಅಂದ್ರೆ 4 ಜನ್ಮದ ತರಬೇತಿನ ಒಂದೇ ಜನ್ಮಕ್ಕೆ ಕೊಡ್ಬೇಕು. ಅದು ಮನುಷ್ಯನಾಗಿ ಪೂರ್ತಿ ಮಾಡಕ್ಕೆ ಹೆಂಗ್ ಸಾಧ್ಯ? ಎಷ್ಟು ಕಷ್ಟಪಡ್ಬೇಕು ಗೊತ್ತಾ? ನಮ್ಮಲ್ಲೂ ಅದನ್ನ ಚಿಕಿತ್ಸೆ ಮಾಡ್ತೀವಿ, ಬಹಳಷ್ಟು ಖರ್ಚಾಗ್ತದೆ ಹಣ. ಯಾಕಂದ್ರೆ ಸ್ವರ್ಣ ಭಸ್ಮ ಅಂತ ಬೇಕಾಗ್ತದೆ, ಮೇದೋಪ ಅಂತ ನಾವು ಮಾಡಿದೀವಿ. ಅದನ್ನ ಸ್ವರ್ಣ ಭಸ್ಮ ಕೊಟ್ಟು ಅವಾಗ ಅದನ್ನ ಪಿಕಪ್ ಮಾಡ್ಬೇಕು. ಸೊ ಎಷ್ಟು ಖರ್ಚು ಮಾಡ್ಬೇಕು? ರಿಪೇರಿ, ಬುದ್ಧಿಮಾಂದ್ಯ ಮಗು ಬಂದ್ರೆ ರಿಪೇರಿಯಿಂದ ಸಾಧ್ಯನೇ ಇಲ್ಲ. ಸೊ ಇಂತಹ ಮಕ್ಕಳು ಇವತ್ತು ಹೆಚ್ಚು ಹುಡ್ತಾ ಇದ್ದಾರೆ. ಅವ್ರಿಗೂ ಸ್ವತಃ ಅವ್ರಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಎಲ್ಲಿಗೂ ಹೊರೆಯಾಗೆ ಇರುವಂತಹ ಮಕ್ಕಳು ಬರ್ತಾ ಇದಾವೆ. ಇದು ಬಹಳ ಕೇರ್ಫುಲ್ ಆಗಿರ್ಬೇಕು. ತುಂಬಾ ಕೇರ್ಫುಲ್. ಯಾರು ಮಕ್ಕಳು ಬೇಕು ಅಂತಿರೋ, ಮಕ್ಕಳು ಆಗದೇ ಇದ್ರು ಚಿಂತೆ ಇಲ್ಲ. ಮಗು ಬೇಕು ಅಂದ್ರೆ ಸದೃಢವಾದ ಮಗು ಬೇಕು. ಇಲ್ಲಿ ಚೈತನ್ಯ ಗರ್ಭ ಸಂಸ್ಕಾರ ಅಂತ ಆಚಾರ್ಯರು ಹೇಳಿದ್ದಾರೆ. 6 ಅಂಶಗಳಿದೆ ಒಂದು ಮಗು ಬರಬೇಕು ಅಂದ್ರೆ. ತಂದೆ ತಾಯಿ ಎರಡೇ ಅಲ್ಲ, ತಂದೆ ತಾಯಿಯ ಭಾಗ, ತಂದೆ ಭಾಗ ಅಂದ್ರೆ ಮಾತೃಜ ಭಾಗ, ಪಿತೃಜ ಭಾವ, ಸತ್ವಜ ಭಾವ, ಸಾತ್ಮಜ ಭಾವ, ಮತ್ತೆ ಆ ಇನ್ನೆರಡಿದೆ, ಪ್ರಕೃತಿಯಿಂದ ಬರುವಂತದ್ದೊಂದು, ಒಂದು ಸ್ವಂತ ಆತ್ಮ, ತನ್ನ ಜೀವಾತ್ಮದ ಒಂದು ಭಾಗ. ಈ ಭಾಗಗಳ 6 ಭಾಗಗಳ ಸಮ್ಮಿಳಿತ ಆಗಿದ್ರೆ ಮಾತ್ರ ರಸಜ ಭಾವ ಅಂತ ಇನ್ನೊಂದು. 6 ಭಾಗಗಳು ಸಮ್ಮಿಳಿತ ಆಗಿದ್ರೆ ಮಾತ್ರ ಸದೃಢವಾದ ಶಿಶು ಬರ್ತದೆ. ಇದನ್ನ ನಾವು ಬಿಟ್ಟು ತಂದೆ ತಾಯಿ ಬೀಜ, ಎಷ್ಟು ಜನರಿಗೆ ಮಕ್ಕಳಾಗ್ತಾ ಇಲ್ಲ ಈಗ. ನಿನ್ ಸ್ಪರ್ಮು ಚೆನ್ನಾಗಿದೆ ಅಂತಾರೆ, ನಿನ್ ಓಮು ಚೆನ್ನಾಗಿದೆ, ಮಗು ಆಗ್ತಿಲ್ಲ. ಇನ್ನೊಂದಷ್ಟು ಭಾವಗಳಿಲ್ಲ ಅಂತ ಅಲ್ಲಿ. ನೋಡಿ, ಆಸಿಡ್ ಅಲ್ಲಿ ಒಂದು ಮೂಳೆಯನ್ನ ನೆನೆ ಹಾಕಿದ್ರೆ ಕರಗೋಗ್ಬಿಡ್ತದೆ. ಅದೇ ನೀರಲ್ಲಿ ನೆನೆ ಹಾಕಿದ್ರೆ ಕರಗಲ್ಲ. ಅದು ನೀವು ಒಂದು 10 ವರ್ಷ ಇಡಿ ಕರಗಲ್ಲ. ಆಸಿಡ್ ಅಲ್ಲಿ ಆದ್ರೆ ಕರಗ್ಬಿಡ್ತದೆ. ಹಂಗೆ ಇವತ್ತು ಹೈಯೆಸ್ಟ್ ಆಸಿಡ್ ಅನ್ನು ಹುಳಿ ಮಾಡ್ಕೊಂಡು ತಿಂದು ತುಂಬಾ ಹೆವಿ ಬ್ಲೀಡಿಂಗ್ ಆಗುವಂತ ಹೆಣ್ಮಕ್ಳು ನೋಡಿದೀನಿ. ಆಸಿಡ್ ಅಂತ ಜಾಸ್ತಿ ತಿನ್ನೋದ್ರಿಂದ, ಹುಳಿ ಅಂಶಗಳನ್ನ ಜಾಸ್ತಿ ತಿನ್ನೋದ್ರಿಂದ. ಆ ತರದ್ರಲ್ಲಿ ಕನ್ಸೀವ್ ಆದ್ರೂ ಕೂಡ ಅಲ್ಲಿ ಮಗು ಇಂಪ್ಲಾಂಟ್ ಆಗೋದೇ ಇಲ್ಲ, ಹೊರಬಂದ್ಬಿಡ್ತದೆ. ಇಂಪ್ಲಾಂಟ್ ಆದ್ರೂ ಬ್ರೈನ್ ಬೆಳೆಯಲ್ಲ. ಇಂಥ ಸಮಸ್ಯೆಗಳು ಇವತ್ತು ಹೈಯೆಸ್ಟ್ ಇದಾವೆ. ಚೈತನ್ಯ ಗರ್ಭ ಸಂಸ್ಕಾರವನ್ನು ಮಾಡ್ಕೊಂಡ್ರೆ ಆ ಮಗು ಸಾಮಾನ್ಯವಾಗಿ 99% ಎಂಥ ಕಾಯಿಲೆಗೂ ಬೀಳಲ್ಲ. ತುತ್ತಾಗೋದಿಲ್ಲ. ಎಂಥ ಕಾಯಿಲೆ, ಹೊಸ ರೋಗ ಬರ್ಲಿ, ಇನ್ನೊಂದ್ ಹೆಸರು 120 ಹೆಸರು ಇಡಿ ನೀವು, ಯಾವ ರೋಗಕ್ಕೂ ಅದು ತುತ್ತಾಗೋದಿಲ್ಲ. ಯಾಕಂದ್ರೆ ತಾನು ಸದೃಢವಾಗಿದೆ ಅಂತ. ನಾನು ಅವಾಗ್ಲೇ ಹೇಳಿದೆ, ಡೆಂಗ್ಯೂ ಬಂದ್ರು ಅಷ್ಟು ಸೊಳ್ಳೆಗಳು ಕುಡಿದ್ರು ಕೂಡ ಡೆಂಗ್ಯೂ ಬರಬಾರ್ದು, ಆ ರೀತಿ ತಯಾರಾಗಿರ್ತದೆ. ಎಂತಹದ್ದು ಹೋದ್ರೂ ಕೂಡ ಅದನ್ನ ವ್ಯಭಿಚಾರಿ ಮಾಡ್ಬಿಡೋದು. ಅಂದ್ರೆ ತನ್ನ ವ್ಯಾಧಿ ಕ್ಷಮತ್ವದಿಂದ ಆ ರೋಗಕಾರಕ ಅಂಶಗಳನ್ನ ಇಲ್ಲಾಗಿ ಮಾಡ್ಬಿಡೋದು. ಅದು ಬಹಳ ಸಿಂಪಲ್ ಟೆಕ್ನಿಕ್. ಅದು ಬಹಳ ದೊಡ್ಡ ವಿಷಯ ಅಲ್ಲ. ಯಾರು ಸೈನ್ಸ್ ನ ಓದಿದ್ರು ಅವ್ರಿಗೆ ಒಂದ್ ಸ್ವಲ್ಪ ಸಣ್ಣದ ಗಮನಿಸಿದ್ರೆ, ಪ್ರೋಟೀನ್ಗಳಿದೆ, ಚೈನ್ಗಳು ಅಂದ್ರೆ ಏನಿದೆ, ಅಮೈನೋ ಆಸಿಡ್ ಬ್ಲಾಕ್ಗಳಿವೆ ಒಂದಷ್ಟು ಒಂದು ಪ್ರೋಟೀನ್ಗೆ. ಈ ರೀತಿ ಚೈನ್ 1 2 3 4 ಅಂತಿದ್ರೆ ಇದು ಬಾಡಿಗೆ ಒಳ್ಳೆ ಪ್ರೋಟೀನ್ ಅನ್ಕೊಡಿ. ಇಲ್ಲ 3 4 5 1 2 ಹಿಂಗೆಲ್ಲ
ಕಾಂಬಿನೇಷನ್ ಆಗಿತ್ತು ಅಂದ್ರೆ ಇದು ಪಾಯ್ಸನ್ ಅಂತ. ಪ್ರೋಟೀನ್, ಎಲ್ಲಾ ಪಾಯ್ಸನ್ಗಳು ಪ್ರೋಟೀನ್ಗಳೇ. ಸೊ ಕಾಂಬಿನೇಷನ್ ಉಲ್ಟಾ ಸೀದಾಗಿದ್ರೆ ಈ ಬೆರಳು ಈ ಬೆರಳು ಈ ಬೆರಳು ಈ ಬೆರಳು ಹಿಂಗೆ ಇರೋ ಬದಲು ಇದು ಮೊದಲು ಆಮೇಲೆ ಇದು ಹಿಂದೆ ಮುಂದೆ ಹಿಂಗಿತ್ತು ಅಂದ್ರೆ ಇದು ಪಾಯ್ಸನ್ ಆಗುತ್ತೆ, ಹೈಯೆಸ್ಟ್ ಪಾಯ್ಸನ್ ಆಗುತ್ತೆ. ಸ್ನೇಕ್ ಪಾಯ್ಸನ್ ಕೂಡ ಒಂದು ಪ್ರೋಟೀನೇ. ಸೊ ಈ ತರ ಪಾಯ್ಸನ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೊಂಡು ಬಾಡಿ ಒಳಗೆ, ಅಂದ್ರೆ ಹೈ ಪ್ರೋಟೀನ್ ಗಳನ್ನ ತಿಂದ್ಕೊಂಡು ಆ ತರ ಈ ತರ ಕ್ರಿಯೇಟ್ ಮಾಡ್ಕೊಂಡ್ರೆ ಬಾಡಿ ಹೈಯೆಸ್ಟ್ ಆಗಿ ಡ್ಯಾಮೇಜ್ ಮಾಡ್ಕೊಂಡ್ಬಿಡ್ತದೆ. ಹಾಗಾಗಿ ಆ ಪ್ರೋಟೀನ್ ಇಂದನೇ ನಮ್ DNA ಆಗಿರೋದು. ಆ DNA ಇಂದನೇ ಈ ಶರೀರ ಹೇಗಿರ್ಬೇಕು ಅಂತ ಡಿಸೈಡ್ ಆಗೋದು. ನಾವು ಹೇಗ್ ಬೇಕಾರೋ ತಿನ್ಕೊಂಡ್ಬಿಟ್ಟು ಅದನ್ನ ಬೀಜವನ್ನ ಹೇಗ್ ಬೇಕಾದ್ರೂ ಕೆಡಿಸ್ಬಿಟ್ಟು ಒಳ್ಳೆಯ ಮಗು ಬರ್ಲಿ ಕನಸು ಕಾಣಬಾರ್ದು. ಖಂಡಿತವಾಗ್ಲೂ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ಚೈತನ್ಯ ಗರ್ಭ ಸಂಸ್ಕಾರವನ್ನ ಒಂದು ಮಾಡ್ಬೇಕು. ಇನ್ನೊಂದು ಬಹುಮುಖ್ಯವಾದ್ದು ಕೊನೆಯದು, ನಾವೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಹರ್ ಘರ್ ಆಯುರ್ಜ್ಞಾನ್ ಅಂತ. ಪ್ರತಿ ಮನೆಗೂ ಆಯುರ್ವೇದ ಜ್ಞಾನವನ್ನ ಕೊಡ್ಬೇಕು ಅಂತ ನಾನು ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಯಾರು ಆರ್ಗನೈಸ್ ಮಾಡಿ ಕರೀತಾರೋ ಎಲ್ಲಾ ಭಾಗಕ್ಕೂ ಹೋಗಿ ಹೇಳ್ತಾ ಇದ್ದೀನಿ. ಅದು ಸುಮಾರು 8 ತಾಸುಗಳ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ನಾನು, ಒಂದೇ ಸ್ಟ್ರೆಚ್ ಅಲ್ಲಿ ಇತ್ಕೊಂಡ್ಬಿಟ್ಟು. ಈಗ ನಾನು ಆನ್ಲೈನ್ಗೆ ಈಸಿ ಆಗುತ್ತೆ ಅಂತ ಆನ್ಲೈನ್ ಮಾಡಿ ಕೇವಲ 3 ಅವರ್ಸ್ ಅಷ್ಟೇ ಒಂದು ಸೆಷನ್ ಅನ್ನ ಕೊಡ್ತಾ ಇದ್ದೀವಿ. ಏನು ಹರ್ ಘರ್ ಆಯುರ್ಜ್ಞಾನ್ ಅಂದ್ರೆ ಆ ಹೆಡ್ಡಿಂಗ್ ಹಂಗ್ ಕೊಟ್ಟಿದ್ದೀವಿ. ಪ್ರತಿ ಮನೆಯಲ್ಲೂ ಕೂಡ ಆಯುರ್ವೇದ ಜ್ಞಾನ ಇರತಕ್ಕಂತಹ ಒಬ್ಬ ವ್ಯಕ್ತಿ ಇರಬೇಕು, ವಿಶೇಷವಾಗಿ ತಾಯಿ ಇದ್ರೆ ಒಳ್ಳೇದು. ಇದಕ್ಕೆ ನಾವು ತರಬೇತಿ ಮಾಡ್ತಾ ಇದ್ದೀವಿ. ನೋಡಿ, ಚಿಕಿತ್ಸೆ 2 ಭಾಗ ಇದೆ. ಒಂದು, ಡಾಕ್ಟ್ರೇ ಬೇಕು, ಆಯುರ್ವೇದ BAMS ಓದಿರ್ಬೇಕು, ಅವರೇ ಡಾಕ್ಟ್ರೇ ಬೇಕು. ಯಾಕಂದ್ರೆ ರೋಗಗಳನ್ನ ಚಿಕಿತ್ಸೆ ಮಾಡ್ಬೇಕು, ಬೇರೆಯವ್ರಿಗೆ ಅಧಿಕಾರ ಇಲ್ಲ ಅಲ್ಲಿ. ಆದ್ರೆ ಇನ್ನೊಂದು ಭಾಗ ಇದೆಯಲ್ಲ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಅಂತ ಮೊದಲನೇ ಭಾಗ. ಆರೋಗ್ಯವಂತರ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಡಾಕ್ಟರ್ ಬೇಕಾಗಿಲ್ಲ, ಅಮ್ಮ ಸಾಕು, ಅಡಿಗೆ ಮನೆ ಸಾಕು. ನನ್ನಮ್ಮ ನನಗ್ ಕಾಯಿಲೆ ಬಂದ್ರೆ ನನ್ನಮ್ಮ ಏನ್ ಮಾಡ್ತಾರೆ? ನನ್ನಮ್ಮ ಎಷ್ಟ್ ಬೇಗ ಹುಷಾರಾಗಬೇಕು ನನ್ ಮಗು ಅಂತ ವಿಚಾರ ಮಾಡ್ತಾರೆ. ಅದೇ ಒಂದು ಆಸ್ಪತ್ರೆಗೆ, ಇವತ್ತಿನ ಆಸ್ಪತ್ರೆಗಳಿಗೆ ಹೋದ್ರೆ ಈ ಪೇಷಂಟ್ ಇಂದ ನಾನು ಎಷ್ಟು ಗಳಿಸಬಹುದು, ಈ ಪೇಷಂಟ್ ಏನೆಲ್ಲ ಬರಿಬಹುದು, ಇದೆಲ್ಲ ಇರ್ತದೆ ತಾನೆ. ಇದು ಬಿಡಿ, ಸಮಾಜದ ವ್ಯವಸ್ಥೆ ಇಷ್ಟು ಕೆಟ್ಟದಾಗಿದೆ ಅಂತ ಹೇಳೋದ್ರ ಉದ್ದೇಶ ಅಲ್ಲ. ನಾವು ಮನೇಲಿದ್ರೆ ಎಷ್ಟು ಬೇಗ ಗುಣಪಡಿಸಬಹುದು ಅಂತ ಕಳಕಳಿ ಹೇಗಿರ್ತದೋ ಹಾಗೆ ತಾಯಿಗೆ ಇಂತಹದನ್ನ ಕೊಡೋದ್ರಿಂದ ಇಂತಹ ಒಂದು ರೋಗವನ್ನು ಬರದಂಗೆ ತಡಿಬಹುದು ಅಂತ ಹೇಳೋದಕ್ಕೆ ಹರ್ ಘರ್ ಆಯುರ್ಜ್ಞಾನ್. ಇದು ಸೀರೀಸ್ ಆಫ್ ಇದೆ, ಒಂದು 5 ಹಂತದಲ್ಲಿದೆ, ಎಲ್ಲವೂ ಆನ್ಲೈನ್ ಅಲ್ಲಿ ಇರ್ತದೆ. ಮೊದಲನೇ ಸೆಷನ್ ಮಾತ್ರ ನಾನು ನೇರ ಉಚಿತವಾಗಿರ್ತದೆ ತರಬೇತಿ, ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ಕರ್ನಾಟಕದ ಯಾವ ಮೂಲೆಗೆ ಹೋದ್ರು. ಲಾಸ್ಟ್ ವೀಕ್ ಸಿಂಧನೂರ್ಗೆ ಹೋಗಿದ್ದೆ ನಾನು, ಹುಣ್ಣಿಮೆ ದಿನ 25ನೇ ತಾರೀಕು ಐ ಥಿಂಕ್ ಜನವರಿ. ಅಲ್ಲಿ ಸಿಂಧನೂರಿನ 3 ಇದರಲ್ಲಿ ಪ್ರೋಗ್ರಾಮ್ ಕೊಟ್ಟೆ ನಾನು. ಸೊ ಇದೇ ಹರ್ ಘರ್ ಆಯುರ್ಜ್ಞಾನ. ಸೊ ಹಾಗೆ ಎಲ್ಲಿ ಕರೆದ್ರು ನಾವು ಉಚಿತವಾಗಿ ನಮ್ಮ ಸಂಸ್ಥೆಯಿಂದ ಬರ್ತೀವಿ. ಯಾವುದೇ ರೀತಿಯ ಹಣಕಾಸು ವ್ಯವಹಾರ ತಗೊಂಡು ನೀವು ಆರ್ಗನೈಸ್ ಮಾಡ್ಬೇಕಷ್ಟೇನೆ. ಸೊ ಹೀಗೆ ಪ್ರತಿ ಮನೆಗೂ ಒಬ್ಬ ಆಯುರ್ವೇದ ತಿಳಿದಂತಹ ವೈದ್ಯ ಇರಬೇಕು. ಅವರಿಂದ ಆ ಕುಟುಂಬ ರಕ್ಷಣೆ ಆದ್ರೆ ಆಯ್ತು, ಇನ್ನೆಲ್ಲ ರಕ್ಷಣೆ ಆದಂಗೆ. ಹಾಗಾಗಿ ಇಷ್ಟು ವಿಷಯಗಳು ಚಿಕಿತ್ಸೆ ಪಾರ್ಟಿಗೆ ಬಂದ್ಬಿಡ್ತದೆ. ಅಂದ್ರೆ ಚಿಕಿತ್ಸೆ ಅಂದ್ರೆ ಏನು? ಸ್ವಸ್ಥ ರಕ್ಷಣೆ ಮಾಡ್ಕೋಬೇಕು. ಆರೋಗ್ಯ ಅಂದ್ರೆ ಸ್ವಸ್ಥ ಪಂಚಕರ್ಮಗಳನ್ನ ಮಾಡ್ಕೊಳ್ಳೋದು. ರೋಗನೇ ಬರದಂಗ್ ನೋಡ್ಕೋಬೇಕು ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಅದನ್ನ ಅಟ್ಲೀಸ್ಟ್ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಬಹಳ ಅನಾಹುತ ಇದೆ. ಮುಂದಿನ ಜನಾಂಗದ ಭವಿಷ್ಯ ಬಹಳ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಆಸ್ಪತ್ರೆಗಳು, ರೋಗ ಒಂದ್ ಬಂತು ಅಂದ್ರೆ ಯಾರಿಗೂ ಬರಬಾರ್ದು. ಯಾಕೆಂದ್ರೆ ದುಡ್ದನ್ನ ಅರ್ಧದಷ್ಟನ್ನು ತಗೊಂಡೋಗಿ ಒಂದೇ ಸರಿ ಆಸ್ಪತ್ರೆಗೆ ಇಟ್ಬಿಡ್ತೀವಿ. 2ನೇ ಸರಿ ಹೋದಾಗ ಅದ್ರ ಅವಶ್ಯಕತೆ ಇತ್ತ ಅಂತ ಆಶ್ಚರ್ಯ ಪಡ್ಬೇಕಾಗ್ತದೆ. ಅಯ್ಯೋ, ಅಷ್ಟೊಂದು ದುಡ್ಡು ಕೊಡ್ಬೇಕಿತ್ತ, ಅವಶ್ಯಕತೆ ಇತ್ತ ಅಂತ. ನಮ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಮೊದ್ಲು ನಾವು ಪ್ರಾರಂಭ ಮಾಡಿದಾಗ ಚಿಕಿತ್ಸೆನ ನಾವು ಹಾರ್ಟ್ ಪೇಷಂಟ್ ಎಲ್ಲ ಬಂದ್ರೆ ಇಲ್ಲ ರೆಫರ್ ಮಾಡ್ಬಿಡ್ತಿದ್ವಿ, ಇಲ್ಲ ಅಲ್ಲಿ ತೋರಿಸ್ಕೊಳ್ಳಿ ಅಂತ. ಈಗ ಕಾರ್ಡಿಯಾಲಜಿಸ್ಟ್ ಇಂದ ಅಥವಾ ಬೇರೆ ಬೇರೆ ಪೇಷಂಟ್ ಇಂದ ಹಾರ್ಟ್ ಪೇಷಂಟ್ ನಮ್ಮ ಹತ್ರ ಬರ್ತಾ ಇದ್ದಾವೆ ಆಯುರ್ವೇದದಲ್ಲಿ. ಅಷ್ಟು ಚೆನ್ನಾಗಿ ಚಿಕಿತ್ಸೆ ಆಗ್ತಾ ಇದೆ. ಯಾಕಂದ್ರೆ ಮೂಲ ಕಾರಣ ಗೊತ್ತು. ಮೂಲ ಕಾರಣ, ಹೃದ್ರೋಗಕ್ಕೆ ಮೂಲ ಕಾರಣ ಯಾವುದು ಅಂತ ಆಚಾರ್ಯ ಬರ್ದರೋ ಅದನ್ನೇ ಫಾಲೋ ಮಾಡಿದ್ರೆ ಸ್ಪಷ್ಟವಾಗಿ ಹೃದಯ ಸರಿಯಾಗಿ ಬಿಡ್ತದೆ. ಸೊ ಇಂಥದ್ದು ಮಿರಾಕಲಸ್ ಎಲ್ಲ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಹಾಗಾಗಿ ಕಾರಣವನ್ನ ಸರಿ ಮಾಡ್ಕೊಳ್ಳೋದೇ ಚಿಕಿತ್ಸೆ, ಕಾರಣವನ್ನ ಸರಿ ಮಾಡ್ಕೊಳ್ಳೋದೇ ಚಿಕಿತ್ಸೆ. ಹಾಗಾಗಿ ಈ ಆಯುರ್ವೇದದ ಈ ಭಾಗ ಇದೆಯಲ್ಲ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದು, ರೋಗ ಬರದಂಗ್ ನೋಡ್ಕೊಳ್ಳೋದು, ರೋಗಿ ಆಗದಂತಹ ಮಗುವನ್ನ ಪಡೆಯುವಂಥದ್ದು, ಮನೆಯಲ್ಲಿ ಒಬ್ಬ ವೈದ್ಯ ಇರುವಂತದ್ದು, ರೋಗಕ್ಕೆ ಎಚ್ಚರ ಇದ್ದು ಸೂಜಿಯನ್ನು ಮನೆಯಲ್ಲಿ ಕಳ್ಕೊಂಡಿದ್ರೆ ಮನೆಯಲ್ಲೇ ಹುಡ್ಕುವಂಥದ್ದು. ಇದನ್ನ ಮಾಡಿದ್ರೆ ನಾವು ಏನ್ ಆಹಾರ ತಿನ್ಬೇಕು ಅನ್ನುವಂಥದ್ದನ್ನ ನಮಗೆ ಗೊತ್ತು ಮಾಡ್ಕೊಂಡ್ರೆ ಉಳಿದಿದ್ದೆಲ್ಲ ಸಾಲ್ವ್ ಆಗ್ತದೆ. ಇವತ್ತು ಹೈಪೋಥೈರಾಯ್ಡಿಸಮ್ ಅನ್ನೋದಿರ್ಲಿ, ಡಯಾಬಿಟಿಸ್ ಅನ್ನೋದಿರ್ಲಿ, BP ಅನ್ನೋದಿರ್ಲಿ, ಮೂಳೆ ಸವತ ಅನ್ನೋದಿರ್ಲಿ, ಯಾವ್ದು ವಿಷಯಗಳ ತಗೊಳ್ಳಿ, ಯಾವ ವಿಷಯಗಳಿಗೂ ಪರಿಹಾರ ಇಲ್ಲ. ಎಷ್ಟೇ ಕ್ಯಾಲ್ಸಿಯಂ ಮಾತ್ರೆ ನುಂಗಿದ್ರು ಮೂಳೆ ಸವತ ನಿಂತಿಲ್ಲ, ಕಡಿಮೆನೂ ಆಗಿಲ್ಲ. ಯಾಕೆ ಅಂದ್ರೆ ಅದ್ ಕಾರಣನೇ ಅಲ್ಲ ಅಂತ. ಬಾಡಿ ಒಳಗೆ ನಾ pH ಇಂಬ್ಯಾಲೆನ್ಸ್ ಅಂದಲ್ಲ, ಇದೊಂದು ಕೊನೆಯದು ಹೇಳ್ತೀನಿ, ಹೇಳಿ ಮುಗಿಸೋಣ. ಮೂಳೆ ಸವತಕ್ಕೆ ಕಾರಣ ಏನು ಅಂತ.
pH ಇಂಬ್ಯಾಲೆನ್ಸ್ ಅಂತ ಹೇಳಿದೆ 7.4 ಗಿಂತ ಆಸಿಡ್ಗೆ ನಾವು ಇಳಿಸ್ಕೊಂಡ್ಬಿಟ್ಟಿದ್ವಿ ನಮ್ಮ ಬಾಡಿನ. ಆಸಿಡ್ ಇಳಿಸ್ಕೊಳಕ್ ಹೋದ್ರೆ ಕುಡಿಯೋ ನೀರಿಂದ ಹಿಡಿದು ಎಲ್ಲದ್ರಲ್ಲೂ ಆಸಿಡ್ ನ ತಗೊಳ್ತಾ ಇದೀವಿ ನಾವು. ಹಂಗ್ ತಗೊಂಡಾಗ ಬಾಡಿ ಬದುಕೋದಿಲ್ಲ, ಸತ್ತೋಗ್ಬಿಡ್ತದೆ. ಆ ಸಾಯಬಾರ್ದು ಅಂತ ಶರೀರ ತಾನೇ ಒಂದು ಮೆಕ್ಯಾನಿಸಮ್ ಇದೆ. ಏನು? ಮೂಳೆಗಳಿರ್ತಕ್ಕಂತಹ ಮಿನರಲ್ಸ್ ಅನ್ನ ಎಳ್ಕೊಂಡ್ಬಿಟ್ಟು pH ನ ಮತ್ತು 7.4 ಇಟ್ಕೋತದ. ಸುಣ್ಣದ ನೀರನ್ನ ಹಾಕಿದ್ರೆ, ಆಸಿಡ್ ಗೆ ಸುಣ್ಣದ ನೀರು ಹಾಕಿದ್ರೆ pH ಸರಿ ಮಾಡ್ಕೋತದಲ್ಲ, ಹಾಗೆ ಮೂಳೆಗಳಿರ್ತಕ್ಕಂತಹ ಮಿನರಲ್ಸ್ ಅನ್ನ, ಕ್ಯಾಲ್ಸಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಮೂಳೆಗಳಿರ್ತಕ್ಕಂಥ ಮಿನರಲ್ಸ್ ಅನ್ನ ಎಳ್ಕೊಂಡ್ಬಿಟ್ಟು ತಾನು ಬ್ಯಾಲೆನ್ಸ್ ಮಾಡೋದು. ಹೀಗೆ ಎಳ್ಕೊಂಡು ಅಸಿಡಿಟಿಯಿಂದ ಮೂಳೆ ಸವಿತಾ ಇದೆಯೇ ಹೊರತು ಕ್ಯಾಲ್ಸಿಯಂ ಕಮ್ಮಿ ಆಗಿದ್ದಲ್ಲ ಅದು. ಕ್ಯಾಲ್ಸಿಯಂ ಮಾತ್ರ ನುಂಗೋದಲ್ಲ. ಆಸಿಡಿಟಿನ ಕಮ್ಮಿ ಮಾಡ್ಕೊಳ್ಳಿ, ಮೂಳೆ ಸರಿಯಾಗಿ ಹೋಯ್ತು, ಸವಿಯೋದಿಲ್ಲ. ಸೊ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ನಾವು ದೊಡ್ಡ ಕೊಡ್ಲಿ ತಗೊಂಡು ಹೊಡಿಯಕ್ ಹೋಗ್ತಾ ಇದೀವಿ. ಒಂದು ಸೂಜಿಗೆ ಹೋಗುವಂತ ವಿಷಯನ ತಗೊಂಡು ಕೊಡ್ಲಿ ತಗೊಂಡು ಹೊಡಿತಾ ಇದ್ದೀವಿ. ಹಾಗಾಗಿ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನಕ್ಕಾಗಿ ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆಯುರ್ವೇದ ಅಂದ್ರೆ ಅದು ಒಂದು ಜೀವನದ ಪದ್ಧತಿಯೇ ಹೊರತು ಕೇವಲ ವೈದ್ಯಕೀಯ ಪದ್ಧತಿ ಅಲ್ಲ. ಕೇವಲ ವೈದ್ಯಕೀಯ ಪದ್ಧತಿ ಆಗಿದ್ರೆ ಬರೀ ಔಷಧಿ ರೋಗ ಇದಷ್ಟಕ್ಕೆ ಕುತ್ಕೋತಾ ಇತ್ತು. ಹಾಗಾಗಿ ಜೀವನ ಪದ್ಧತಿಯನ್ನ ನಾವು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ದೇ ಇದ್ರೆ ಇವತ್ತಲ್ಲ ನಾಳೆ ನಮಗೆ ಬಹಳಷ್ಟು ಪೆಟ್ಟು ಬಂದೇ ಬರ್ತದೆ. ಅದು ಯಾರು ಇಸ್ಕೊಳಕ್ ಬರೋದಿಲ್ಲ, ನಾವೇ ಅನುಭವಿಸ್ಬೇಕಾಗಿರ್ತದ್ದು. ಹಾಗಾಗಿ ಕಳಕಳಿ ಏನಪ್ಪಾ ಅಂದ್ರೆ, ಆಯುರ್ವೇದ ವೈದ್ಯನ ನಿಜವಾದ ಕಳಕಳಿ ಏನಂದ್ರೆ ಜಗತ್ತು ರೋಗರಹಿತವಾಗಿರ್ಬೇಕು, ವ್ಯಕ್ತಿ ಆರೋಗ್ಯದಿಂದ ಇರಬೇಕು. ಆಸ್ಪತ್ರೆಗಳಿರ್ತದ, ಆಸ್ಪತ್ರೆಗಳು ಇರೋದು ಕೂಡ ಆರೋಗ್ಯವಾಗಿರೋದು ಹೆಂಗೆ ಅಂತ ಹೇಳೋದಕ್ಕೋಸ್ಕರ ಇರಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಬ್ ಹೌಸ್ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ಈ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ವಂದನೆಯನ್ನ ಸಲ್ಲಿಸ್ತಾ ಈ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ವಿಶ್ವವಾಣಿ ಕ್ಲಬ್ ಹೌಸ್ ತಂಡಕ್ಕೂ ನನ್ನ ನಮನಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಕ್ಸಲೆಂಟ್ ಟಾಕ್ ಡಾಕ್ಟರ್. ಅಪರೂಪದ ಮಾತುಗಳನ್ನ ಇವತ್ತು ನಾವು ನಮ್ಮ ವೇದಿಕೆಯಲ್ಲಿ ಕೇಳೋದಕ್ಕೆ ಅವಕಾಶವಾಯಿತು. ಅದಕ್ಕೆ ನಿಮಗೊಂದು ಹೃದಯಪೂರ್ವಕ ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಆಯುರ್ವೇದ ಅಂದ್ರೆ ಒಂದು ಜೀವನ ಪದ್ಧತಿ, ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ನೀವು ಹೇಳಿದ್ರಲ್ಲ, ಇದು ನಿಜಕ್ಕೂ ಕೂಡ ತುಂಬಾ ದೊಡ್ಡ ಮಾತು. ನಮ್ಗೆ ಖಂಡಿತ ನಮ್ಗೆ ಇದ್ದಂತ ಅನೇಕ ಭ್ರಮೆಗಳನ್ನ ನೀವಿವತ್ತು ದೂರ ಮಾಡಿದ್ರಿ ಡಾಕ್ಟರ್. ನಮ್ಗೆ ಅನೇಕ ಸಂದೇಹಗಳು ಇದ್ವು, ಹಾಗೆ ಆ ಸಂದೇಹಗಳನ್ನ ಹೊತ್ಕೊಂಡು ತುಂಬಾ ಜನ ಕಾಯ್ತಾ ಇದ್ದಾರೆ ನಿಮ್ಮನ್ನ ಮಾತಾಡ್ಸೋದಕ್ಕೆ. ಇದಕ್ ಮುಂಚೆ ಒಂದೆರಡು ಸಾಮಾನ್ಯ ಸಂದೇಹಗಳು ನನಗೂ ಕೂಡ ಇದೆ. ಈ ಹೈಪೋಥೈರಾಯ್ಡ್ ಅಂತ ಹೇಳ್ತಾರಲ್ಲ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್, ಇದಕ್ಕೆ ನಿಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಏನು ಕಾರಣ ಅಂತ ಹೇಳ್ತೀರಿ, ಮತ್ತೆ ಅದಕ್ಕೆ ಚಿಕಿತ್ಸೆ ಏನು? ತುಂಬಾ ಒಳ್ಳೆ ಪ್ರಶ್ನೆ. ಇದು ಇವತ್ತಿನ ಒಂದು ಯೂನಿವರ್ಸಲ್ ಇಶ್ಯೂ ಆಗ್ಬಿಟ್ಟಿದೆ ಡಾಕ್ಟರ್. ಹೌದಮ್ಮ, ಆಗಿದೆ, ತುಂಬಾ ಯಾರಿಗಿಲ್ಲ ಅಂತ ಕೇಳ್ಬೇಕಾಗಿದೆ ಇವತ್ತು. ಹೌದು, ಅಂದ್ರೆ ಒಳ್ಳೆ ಪ್ರಶ್ನೆ ಅಂತ. ಯಾಕಂದ್ರೆ ಹೈಪೋಥೈರಾಯ್ಡ್ ಏನು ಕಾರಣ ಅಂತ ಕೇಳಿದ್ರೆ ಮತ್ತೆ ಇವಾಗ್ಲೇ ನೀವು ಏನ್ ಚಿಕಿತ್ಸೆ ಅಂತ, ನಿಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಅಂತ ಎಲ್ರು ಕೇಳ್ತಾರೆ, ನಿಮ್ಮ ಆಯುರ್ವೇದದಲ್ಲಿ ಏನು ಕಾರಣ ಅಂತ ಕೇಳಿದ್ರಿ. ರೈಟ್, ಆಗ್ಲಿ. ಹೈಪೋಥೈರಾಯ್ಡಿಸಮ್ ಅಂದ್ರೆ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಹಾಳಾಗಿಲ್ಲ. ಖಂಡಿತವಾಗ್ಲು ಇದನ್ನ ಫಸ್ಟ್ ಆಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು, ಥೈರಾಯ್ಡ್ ಗ್ಲ್ಯಾಂಡ್ ಹಾಳಾಗಿಲ್ಲ. ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಾಳಾಗಿದ್ದರಿಂದ ಇದು ಬಂದಿರೋದಲ್ಲ. ಇಲ್ಲಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂಥದ್ದು ಮೆದುಳಿನಿಂದ, ಹೈಪೋಥಾಲಮಸ್ ಇಂದ ಹೆಚ್ಚು ಸಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಕೆಲಸ ಮಾಡ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ ಮೆದುಳಿನಲ್ಲಿರ್ತಕ್ಕಂತಹ ಪಿಟ್ಯೂಟರಿಯ ಆ ಭಾಗ ಥೈರಾಯ್ಡ್ ಗ್ಲ್ಯಾಂಡ್ ಕೆಲಸ ಮಾಡ್ತಿಲ್ಲ ಅಂತ ಅನ್ಕೊಂಡಿದೆ. ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ಬೇಕಾಗ್ತದೆ ನಾನು. ಇದು ಇಂಪಾರ್ಟೆಂಟೇ, ಯಾಕಂದ್ರೆ ಹೈಪೋಥೈರಾಯ್ಡಿಸಮ್ ಬಂದ್ರೆ ಎಲ್ಲಾ ಕಾಯಿಲೆಗಳು ವೀಕ್ ಆಗುತ್ತೆ, ಶರೀರ ಬಹಳಷ್ಟು ದುರ್ಬಲಗೊಳ್ತದೆ. ದುರ್ಬಲಗೊಂಡಂತ ಶರೀರಕ್ಕೆ ಸಾಕಷ್ಟು ಕಾಯಿಲೆಗಳು ಬರ್ತದೆ. ಹಾಗಾಗಿ ಈ ಬೋನ್ ಮ್ಯಾರೋ ಇದೆಲ್ಲ, ಮೂಳೆಗಳ ಒಳಭಾಗದಲ್ಲಿ ರಕ್ತ ಕಣಗಳು ಉತ್ಪತ್ತಿ ಆಗುತ್ತೆ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳೆಲ್ಲವೂ ಉತ್ಪತ್ತಿ ಆಗ್ತವೆ. ಆ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆದಾಗ ಅವುಗಳಿಗೆ ಒಂದು ವಿಶೇಷವಾದ ಶಕ್ತಿ ಕೆಂಪು ರಕ್ತ ಕಣಕ್ಕೆ. ನೀವು ನೋಡಿ, ಬಾಡಿಲಿ ಎಲ್ಲಾ ಜೀವಕೋಶಗಳಿಗೂ DNA ಇದೆ, ಆದ್ರೆ ಕೆಂಪು ರಕ್ತ ಕಣಗಳಿಗೆ ಒಂದು ನ್ಯೂಕ್ಲಿಯಸ್ ಆಗ್ಲಿ DNA ಆಗ್ಲಿ ಇಲ್ಲ. ಅಂದ್ರೆ ಬ್ರೈನ್ ಇಲ್ಲ ಅದಕ್ಕೆ. ತಾನು ನನಗೇನ್ ಬೇಕು ಅಂತ ಮಾಡ್ಕೊಳಲ್ಲ, ಅದು ಬೇರೆಯವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತದೆ ಹೊರತು ತಾನೇನ್ ಮಾಡ್ಕೋಬೇಕು ಅಂತ ಅದು ಯೋಚನೆ ಮಾಡಲ್ಲ. ಅಂತಹ ಕೆಂಪು ರಕ್ತ ಕಣ ತಂದ್ 120 ದಿನ ಮಾತ್ರ ಬದುಕೋದು. ತಂದೇನ್ ಕೆಲಸ? ಜೀವನೇ ಕೊಡ್ತದೆ ಶರೀರಕ್ಕೆ. ಅಂದ್ರೆ ಆಕ್ಸಿಜನ್ ತಗೊಂಡೋಗಿ ಎಲ್ಲದಕ್ಕೂ ಸೆಲ್ಗಳಿಗೆ ಕೊಡ್ತದೆ, ಊಟ ತಗೊಂಡೋಗಿ ಕೊಡ್ತದೆ, ಅಲ್ಲಿರೋ ವೇಸ್ಟ್ ತಗೊಂಡ್ಬರ್ತದೆ. ಮತ್ ತಾನೇನ್ ಮಾಡ್ತ? ತಾನೇನೂ ಮಾಡಲ್ಲ, ತನಗೇನು ತಿನ್ನಲ್ಲ, ಏನು ಉಣ್ಣಲ್ಲ, ಒಂದೇನನ್ನು ತಗೊಳಲ್ಲ. ಅದು ತಾನು ಮಾಡೋದೇನ್ ಕೆಲಸ ಅಂತಂದ್ರೆ ಎಲ್ಲರಿಗೂ ಕೊಡೋದು ಅಷ್ಟೇನೆ. 120 ದಿನ ಬದುಕ್ತದೆ, ತನ್ನ ಪಾಡಿ ತಾನು ಸತ್ತೋಗ್ತದೆ. ತನ್ನಂತ ಇನ್ನೊಂದು ಜೀವಿನೂ ಕೂಡ ಅದು ಉತ್ಪತ್ತಿ ಮಾಡಲ್ಲ, ಯಾಕಂದ್ರೆ ತನ್ನೊಳಗೆ DNA ಇಲ್ಲ. ಒಂತರಹ ಭಾರತದಲ್ಲಿ ತ್ಯಾಗಿಗಳು, ಸನ್ಯಾಸಿಗಳೇನಿದಾರಲ್ಲ, ಅದೇ ರೀತಿ ನಮ್ಮ ಶರೀರದಲ್ಲಿ ಅಷ್ಟು ಸನ್ಯಾಸಿಗಳಿರೋದ್ರಿಂದ ಈ ಶರೀರ ಬದುಕಿದೆ.
ಯಾಕೆ? ತನಗಾಗಿ ಏನನ್ನೂ ಮಾಡ್ಕೊಳಲ್ಲ, ತನ್ನಂತದ್ದೇ ಇನ್ನೊಂದು ಜೀವಿನ ಸೃಷ್ಟಿ ಮಾಡಲ್ಲ, ಬಟ್ ಈ ಶರೀರವನ್ನ ಬದುಕಿಸಿಟ್ಟಿದೆ. ಹಂಗಾಗಿನೇ ಆ ಕೆಂಪು ಕಲರ್ ಅಲ್ಲ, ಅದು ಕಾವಿ, ಅದು ರಕ್ತದ ಬಣ್ಣ. ಅದೇ ಕಾವಿನ ಸನ್ಯಾಸಿಗಳಿಗೆ ಕೊಟ್ಟಿರೋದು. ಇಂತಹ ರಕ್ತ ಕಣ ಏನಿದೆಯಲ್ಲ, ಈ ರಕ್ತ ಕಣ 7 ಹಂತಗಳಲ್ಲಿ ಬೆಳಿಬೇಕು. ಆ ಬೆಳೆಯುವಂತಹ ಹಂತ ಪೂರ್ಣ ರೂಪದಲ್ಲಿ ಬೆಳೆಯಲ್ಲ, ಅರ್ಧ ಬೆಳೆದು ಬಿಡ್ತದೆ. ಯಾಕಂದ್ರೆ ನಮ್ಮ ಆಹಾರಗಳು ಅಷ್ಟು ಕೆಟ್ಟನಾಗಿದೆ. ಹಾಗಾಗಿ ಪೂರ್ಣ ರೂಪದಲ್ಲಿ ಬೆಳೆಯೋ ಬದಲು ಆಹಾರ ಏನ್ ಕೆಟ್ಟನಾಗಿದೆ ಅಂದ್ರೆ ಆಸಿಡ್ ಅಂತ ಹೇಳಿದ್ನಲ್ಲ ಇವಾಗ, ಆ ರೀತಿ ಆಸಿಡ್ ಇತ್ತು ಅಂದ್ರೆ ಅದು ಬೆಳೆಯೋದಕ್ಕಿಂತ ಮೊದ್ಲೇನೆ ಶ್ರಿಂಕ್ ಆಗ್ಬಿಡ್ತದೆ, ಪೂರ್ಣ ಬೆಳೆಯೋದಿಲ್ಲ. ಹೈಪೋಥೈರಾಯ್ಡಿಸಮ್ಗೆ ಹೈಪೋ ಮೈಕ್ರೋಸೈಟಿಕ್ ಅಂತ ಕರಿತೇವೆ, ಅಂದ್ರೆ ಚಿಕ್ಕ ಕಣಗಳಾಗೋದು, ರಕ್ತ ಕಣಗಳು ಚಿಕ್ಕದಾಗೋದು. ಎಷ್ಟು ಸೈಜ್ ಆಗ್ಬೇಕಿತ್ತು ಆ ಸೈಜ್ಗಿಂತ ತುಂಬಾ ಚಿಕ್ಕದಾಗೋದು. ಆವಾಗ ಅದು ಥೈರಾಯ್ಡ್ ಗ್ಲ್ಯಾಂಡ್ ಮುಂದೆ ಬಂದು ಮೆಚುರಿಟಿ ಅಲ್ಲೇ ಆಗ್ಬೇಕಾಗಿರೋದು. ಟಿ ಸೆಲ್ ಅಂತ ಇರ್ತದೆ, ಬಿ ಸೆಲ್ ಅಂತ ಇರ್ತದೆ. ಅಲ್ಲಿ ಮೆಚುರಿಟಿ ತಗೋಬೇಕಂದ್ರೆ ನಾನು ರಕ್ತ ಕಣ, ನಾನು ಇನ್ನಕ್ಕೆ ಯುದ್ಧಕ್ಕೆ ಹೋಗ್ಬೋದು ಅಂತ ಡಿಕ್ಲೇರ್ ಮಾಡ್ಬೇಕಾಗಿರೋದು ಈ ಥೈರಾಯ್ಡ್ ಗ್ಲ್ಯಾಂಡ್. ಇದು ಡಿಕ್ಲೇರ್ ಮಾಡಿ ಆಯ್ತು ನೀನ್ ಹೋಗು ಅಂತ ಕಳಿಸ್ಬೇಕು. ಆದ್ರೆ ಸಣ್ಣ ಸಣ್ಣ ಮಕ್ಕಳು ಬರ್ತಾ ಇದಾರೆ, ಅವ್ರ ಕೈಯಲ್ಲಿ ಖಡ್ಗ ಹೆಂಗ್ ಕೊಡೋಣ, ಯುದ್ಧ ಮಾಡಿ ಹೋಗು ಅಂತ. ಸಣ್ಣ ಸಣ್ಣ ಮಕ್ಕಳು ಬರ್ತಾ ಇದಾರೆ, ಅವ್ರ ಕೈಗೆ ಪಿಸ್ತೂಲ್ ಹೆಂಗ್ ಕೊಡೋಣ, ಗನ್ನು, ಶತ್ರುವನ್ನ ಕೊಂದು ಹೋಗು ಅಂತ. ಹಾಗಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಇಲ್ಲ, ಇಲ್ಲಿ ಒಳ್ಳೆ ಸೆಲ್ಗಳು ಬಂದಿಲ್ಲ, ಹಾಗಾಗಿ ನಾನು ಸಕ್ರೆಟ್ ಮಾಡಲ್ಲ ಅಂತ ಕುತ್ಕೋತದೆ. T3 T4 ಅನ್ನ ಹಾರ್ಮೋನ್ ಅನ್ನ ಸಕ್ರೆಟ್ ಮಾಡಿ ಅದಕ್ಕೆ ಕೊಡಲ್ಲ ಸಾಕಷ್ಟು. ಯಾಕಂದ್ರೆ ಫುಲ್ ಮೆಚೂರ್ಡ್ ಸೆಲ್ಸ್ ಗಳು ಕಮ್ಮಿ ಬರ್ತಾ ಇದಾವೆ, ಫುಲ್ಲಿ ಮೆಚೂರ್ಡ್ ಇಲ್ಲ ಅವು ಅಂತ ಇದು ಸಕ್ರೆಟ್ ಮಾಡೋದು ನಿಲ್ಸಿರುತ್ತೆ. ಇದನ್ನ ಮೆದುಳು ತಪ್ಪಾಗಿ ಅರ್ಥ ಮಾಡ್ಕೊಂಡು ಇದು ಗ್ಲ್ಯಾಂಡ್ ಕೆಲಸ ಮಾಡ್ತಿಲ್ಲ ಅಂತ ಇನ್ನೂ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡಕ್ ನೋಡ್ತಾ ಇರ್ತದೆ. ಈ ಹಂತದಲ್ಲಿ ಬೋನ್ ನಲ್ಲಿ ಉತ್ಪತ್ತಕ್ಕಂತಹ ಬೋನ್ ಮ್ಯಾರೋಗಳು, ಬೋನ್ ಮ್ಯಾರೋದಲ್ಲಿ ಇರ್ತಕ್ಕಂತಹ ಹುಳಿ ಅಂಶ ಹೆಚ್ಚಿರೋದ್ರಿಂದ ಈ ಡ್ಯಾಮೇಜ್ ಆಗಿರ್ತದಲ್ಲ. ಹಾಗಾಗಿ ಹೈಪೋಥೈರಾಯ್ಡಿಸಮ್ ಇರೋರಿಗೆ ಮೂಳೆ ಸವೆತ ತುಂಬಾ ಜಾಸ್ತಿ. ಹೈಪೋಥೈರಾಯ್ಡಿಸಮ್ ಅವರಿಗೆ ಫ್ಯಾಟ್ ಮೆಟಬಾಲಿಸಮ್ ಕೆಟ್ಟು ಹೋಗ್ತದೆ. ಹೀಗಾಗಿ ಫ್ಯಾಟ್ ಮೆಟಬಾಲಿಸಮ್ ಕೆಟ್ಬಿಟ್ಟು ಮೂಳೆ ಒಳಗೆ ಹುಳಿ ಸೇರ್ಕೊಂಡಿದ್ರಿಂದ ಆಗಿದೆ. ಇದು ನಿಜವಾದ ಕಾರಣ. ಮೂಳೆಯ ಒಳಭಾಗದಲ್ಲಿ ಹುಳಿ ಸೇರ್ಕೊಂಡ್ರೆ ಭಾರಿ ಕಷ್ಟ, ಯಾಕಂದ್ರೆ ಅದು ಸ್ಟೆಮ್ ಸೆಲ್ ಅಂತ ಕರಿತೀವಿ. ಇದನ್ನ ನಾವು ಚಿಕಿತ್ಸೆಯಿಂದ ಖಂಡಿತವಾಗ್ಲೂ ಮಾಡ್ಬೋದು. ಮೊದಲನೇ ಚಿಕಿತ್ಸೆ ನಾವು ಹುಳಿ ಬಿಡುವಂಥದ್ದು, ಎರಡನೇ ಚಿಕಿತ್ಸೆ ನಾವು ಅದನ್ನ ಬೋನ್ ಮ್ಯಾರೋಗೆ ಶಕ್ತಿ ತುಂಬುವಂಥದ್ದು ಚಿಕಿತ್ಸೆ. ಅದಕ್ಕೆ ಆಯುರ್ವೇದದಲ್ಲಿ ತಂದೆ ಆದ ಔಷಧಿಗಳಿದಾವೆ. ಚಿಕಿತ್ಸೆ ರೋಗಕ್ಕಿಲ್ಲ, ರೋಗಿಗೆ. ರೋಗಿ ಹೇಗಿದ್ದಾನೆ, ತೆಳುವಾಗಿರ್ತಾರೆ ಕೆಲವರು ದಪ್ಪವಾಗಿರ್ತಾರೆ, ಕೆಲವರು ಕಫ ಪ್ರಕೃತಿ ಇದೆ, ಕೆಲವರು ವಾತ ಪ್ರಕೃತಿ ಇದೆ. ಈ ಪ್ರಕೃತಿಯನ್ನು ನೋಡಿ ಔಷಧಿಗಳು ಒಂದ್ ಸ್ವಲ್ಪ ಭಿನ್ನ ಆಗ್ತದೆ. ಹಾಗಾಗಿ ಔಷಧಿಗಳು ಆ ಪ್ರಕೃತಿ ನೋಡಿ ಚಿಕಿತ್ಸೆ ಮಾಡಿದ್ರೆ ಒಟ್ಟಾರೆ ಉದ್ದೇಶ, ಔಷಧಿಯ ಉದ್ದೇಶ ಬೋನ್ ಮ್ಯಾರೋನ ಸ್ಟ್ರೆಂಥನ್ ಮಾಡೋದು, ಅಲ್ಲಿರತಕ್ಕಂತಹ ಹುಳಿಯನ್ನು ಹೊರತೆಗೆಯುವಂಥದ್ದು. ಇಷ್ಟು ಮಾಡಿದ್ರೆ ಹೈಪೋಥೈರಾಯ್ಡಿಸಮ್ ಪರ್ಮನೆಂಟ್ ವಾಸಿ ಆಗ್ತದೆ, ನಿಧಾನವನ್ನು ಬಿಟ್ಟು. ಎಕ್ಸಲೆಂಟ್ ಡಾಕ್ಟರ್. ಇಷ್ಟು ಚೆನ್ನಾಗಿ ಯಾರಾದ್ರೂ ನಮಗ್ ವಿವರ್ಸ್ ಹೇಳಿದ್ರೆ ನಮ್ಗೆ ಪ್ರಪಂಚದಲ್ಲಿ ರೋಗಗಳ ಬಗ್ಗೆ ಇರೋ ಭಯಗಳು ನಿಜವಾಗ್ಲೂ ನಿವಾರಣೆ ಆಗೋಗ್ಬಿಡತ್ತೆ. ಎಲ್ಲರೂ ವೈದ್ಯರ ಹತ್ರ ಹೋಗಕ್ಕೆ ಅಥವಾ ಹಾಸ್ಪಿಟ್ಲಿಗೆ ಹೋಗಕ್ಕೆ ಹೆದರೋದು, ನಮಗಿರೋ ಒಂದು ಕಾಯಿಲೆನ 10 ಮಾಡಿ ಅದಕ್ಕೆ 100 ಟೆಸ್ಟ್ ಮಾಡಿ ನಮ್ಗೆ ಮನೆಗ್ ಬರೋ ಹೊತ್ತಿಗೆ ನಾವ್ ಯಾವ್ದೋ ಒಂದು ICU ಇಂದ ವಾಪಸ್ ಬರ್ತಿದೀವಿ ಅನ್ನುವಂತ ಒಂದು ಭಾವನೆ ನಗರಗಳಲ್ಲಂತೂ ಇವಾಗ ನಿಜವಾಗ್ಲೂ ಆ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ವರ್ಷಕ್ಕೊಂದಷ್ಟು ಟೆಸ್ಟ್ಗಳು, ಅದಕ್ಕೆ ಒಂದಿಷ್ಟು ಬೇಕೋ ಬೇಡವೋ ವಿಟಮಿನ್ B12, ನೀವು ಒಮೆಗಾ ಮಾತ್ರೆಗಳು, ಮತ್ತೆ ಈ ಮಾತ್ರೆಗಳ ಬಗ್ಗೆ ದಯವಿಟ್ಟು ಹೇಳಿ ಡಾಕ್ಟರ್. 30 ಆದ್ಮೇಲೆ ನೀವು ಇದನ್ನ ತಗೊಳ್ಳೇಬೇಕು, ಕ್ಯಾಲ್ಸಿಯಂ ತಗೊಳ್ಳೇಬೇಕು, 40 ಆದ್ಮೇಲೆ ಒಮೆಗಾ ಮಾತ್ರೆ ತಗೋಬೇಕು, ಅಥವಾ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್, ಇವಾಗಂತೂ B16 B13 ಟ್ಯಾಬ್ಲೆಟ್, ಐರನ್ ಟ್ಯಾಬ್ಲೆಟ್, ಇದೆಲ್ಲ ನಾವು ಓವರ್ ದ ಕೌಂಟರ್ ತಗೊಳ್ಳೋದು ಎಷ್ಟು ಕರೆಕ್ಟ್? ಖಂಡಿತವಾಗ್ಲೂ ಕರೆಕ್ಟ್ ಅಲ್ಲ. ಓವರ್ ದಿ ಕೌಂಟರ್ ತಗೊಳ್ಳೋದು ಕರೆಕ್ಟ್ ಅಲ್ಲ, ಪ್ರಿಸ್ಕ್ರಿಪ್ಷನ್ ಬೇಸ್ ಮೇಲೆ ತಗೊಳ್ಳೋದು ಕರೆಕ್ಟ್ ಅಲ್ವಾ. ಎಷ್ಟು ದಿನ ಅಂತ ತಗೋತೀರಾ ಪ್ರಿಸ್ಕ್ರಿಪ್ಷನ್ ಬೇಸ್ ಮೇಲೆ ಆದ್ರೆ? ಈ ನಾನ್ ತುಂಬಾ ಚಿಕ್ಕ ಮಕ್ಕಳು, ಅಂದ್ರೆ 1-2 ವರ್ಷದ ಮಕ್ಕಳಿಗೆಲ್ಲದು ಕೊರತೆ ಇದಾವೆ, ಲೈಫ್ ಟೈಮ್ ಇದನ್ನ ಹಾಕ್ಬೇಕು ಅಂತ B6 B3 ನೀವ್ ಹೇಳಿದಾಗೆ B ಕಾಂಪ್ಲೆಕ್ಸ್ ಮೆಟೀರಿಯಲ್ ನ ಪ್ರತ್ಯೇಕವಾಗಿ ಕೊಡೋದನ್ನ ನೋಡಿದೀನಿ. ಅದರಿಂದ ಏನ್ ಸಾಧನೆ ಆಗ್ತದಪ್ಪ, ನಂಗೆ ಅದು ಬಹಳ ಆಶ್ಚರ್ಯ ಅನ್ಸುತ್ತೆ. ಯಾವುದೇ ರೀತಿಯ ಅವ್ರ ಆರ್ಥಿಕ ಹಿನ್ನೆಲೆ, ಅವ್ರ ಬದುಕಿನ ಹಿನ್ನೆಲೆ ಏನು ನೋಡ್ದಂಗೆ ನಾವು ಚಿಕಿತ್ಸೆ ಮಾಡೋದಿದೆಯಲ್ಲ, ವ್ಯಕ್ತಿಯ ಬದುಕಿನ ಹಿನ್ನೆಲೆ ನೋಡಿಲ್ಲ ಅಂದ್ರೆ ಆ ಚಿಕಿತ್ಸೆ ಹೆಂಗ್ ಮಾಡೋಕ್ ಸಾಧ್ಯ? ಕೊರತೆಗಳು ಹೇಳ್ತೇನೆ, B12 ಕೊರತೆ ಇವೆಲ್ಲ. ಕ್ಯಾಲ್ಸಿಯಂ ಕೊರತೆ 30 ಆದ್ಮೇಲೆ ತಗೋಬೇಕು, 40 ಆದ್ಮೇಲೆ ತಗೋಬೇಕು. ನನ್ ತಾತ 102 ವರ್ಷ ಬದುಕಿದ್ರು. ಬಹುಶಃ ಬಹಳಷ್ಟು ಜನರು ತಾತಂದ್ರು ಬಹಳ ಕಾಲ ಬದುಕಿದ್ರು ಅಂತ ಅನ್ಸುತ್ತೆ. ಅವ್ರನ್ನ ನೋಡಿ ನಾನು 99ನೇ ವಯಸ್ಸಲ್ಲಿ ಅವ್ರನ್ನ ಏನಕ್ಕೋ ಟೆಸ್ಟ್ ಮಾಡಿದ್ರೆ 16 ಇದೆ ಹಿಮೋಗ್ಲೋಬಿನ್. 16 ಹಿಮೋಗ್ಲೋಬಿನ್ ಇಬ್ರು ಕೊಡೋಷ್ಟು ಇದೆಲ್ಲ ತಾತ ಅಂತಂದ್ರು ಡಾಕ್ಟರ್ ಟೆಸ್ಟ್ ಮಾಡಿದವರು. ನಿನ್ಗೆ 99ನೇ ವಯಸ್ಸಲ್ಲಿ 16 ಇದೆ ಹಿಮೋಗ್ಲೋಬಿನ್. ಅವ್ರು ಯಾವ B12 ತಗೊಂಡ್ರೆ, ಅವ್ರು ನಾನ್ ವೆಜ್ ತಿಂದವರಲ್ಲ, ಮೊಟ್ಟೆ ಅಂದ್ರೆ ಮುಟ್ಟೋರಲ್ಲ ಅಂತ ವ್ಯಕ್ತಿಗೆ B12 ಅಷ್ಟು ಚೆನ್ನಾಗಿತ್ತು, ಹಿಮೋಗ್ಲೋಬಿನ್ ಅಷ್ಟು ಹೆಚ್ಚಾಗಿತ್ತು. ಅವ್ರ BP ಎಂದೂ 110-70 ಕ್ರಾಸ್ ಮಾಡಿರ್ಲಿಲ್ಲ. ಕೊನೆಗೆ ತಾನಾಗಿ ದೇಹ ಬಿಟ್ಟಿದ್ದದು, ನಂಗೆ ಸಾಕು ಎಷ್ಟು ದಿನ ಬದುಕಲಿ ಅಂತ 102 ವರ್ಷ ಆದಾಗ. ಸೊ ಇಂತಹ ಒಂದು ವ್ಯವಸ್ಥೆ ಎಲ್ರ ಮನೆಯಲ್ಲೂ ನಾವು ನೋಡಕ್ ಸಿಕ್ಕಿತ್ತು.
ಯಾಕೆ ಮಾಂಸದಿಂದ ಬೀಟಲ್ ಸಿಗುತ್ತೆ ಸುಳ್ಳು. ಅದು ಸುತ್ತೆ ಆಗಿದ್ರೆ ನಾನು ಹಿಂದಿನ ವಾರ ಬಂದ ಪೇಷಂಟ್ ಹಂಗಿರಬಾರ್ದಾಗಿತ್ತು, ನಾನ್ ವೆಜ್ ತಿನ್ನೋರು. ಹಾಗಾಗಿ ಇದೆಲ್ಲ ಮಿತ್ತು. ನನಗೆ ಏನ್ ಸಿಗುತ್ತೆ, ಇದನ್ ತಿಂದ್ರೆ ನನಗೆ ಇದು ಸಿಗುತ್ತಾ ಅನ್ನೋದು ಸುಳ್ಳು. ಅದ್ರ ಬಹಳಷ್ಟು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಹುಟ್ಟಿದ ಮಗುಗೆ, ಸಣ್ಣದು ಈಗನು ಹುಟ್ಟಿದ ಮಗುಗೆ ಒಂದ್ ಬಿಸಿ ಬಿಸಿಯಾದ ರೊಟ್ಟಿ ತಗೊಂಡು ಒಂದ್ ತುತ್ತನ್ನ ಹಾಲ್ ಹಾಕಿ ಚೆನ್ನಾಗಿ ಕಲ್ಸ್ಬಿಟ್ಟು ಅದನ್ನ ತಿನ್ಸಿದ್ರೆ ಏನಾಗ್ಬೋದು ಅಂತ ಗೊತ್ತಾ? ಅಲರ್ಜಿ ಬಂದು ಸತ್ತೋಗ್ಬಿಡ್ತದೆ ಮಗು. ಹಾರ್ಡ್ಲಿ ಫ್ಯೂ ಮಿನಿಟ್ಸ್ ಬೇಕಾಗಲ್ಲ. ಆಶ್ಚರ್ಯ ಅನ್ಸುತ್ತಲ್ಲ ನಿಮಗೆ? ಹಾಗಾದ್ರೆ ಹೇಳಿ, ಈಗ ಖಂಡಿತವಾಗ್ಲೂ ಹಂಗಾಗತ್ತೆ. ಆಶ್ಚರ್ಯ. ರೊಟ್ಟಿ ಕೆಟ್ಟದ್ದು ಹಾಗಿದ್ರೆ, ರೊಟ್ಟಿ ಕೆಟ್ಟದ್ದು ಒಳ್ಳೇದು ಅಂತ ಡಿಸೈಡ್ ಆಗೋದು ನಮ್ಮ ಹೊಟ್ಟೆಲೆ ಹೊರತು ರೊಟ್ಟಿಲೇ ಅಲ್ಲ ಅಂತ. ಹಾಗಾಗಿ ಯಾವುದೇ ಆಹಾರ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಡಿಸೈಡ್ ಆಗೋದು ಈ ಕರುಳು ಚೆನ್ನಾಗಿದ್ರೆ. ಕರುಳು ಚೆನ್ನಾಗಿಲ್ಲ ಅಂದ್ರೆ ಅಮೃತ ತಿಂದ್ರು ಡ್ಯಾಮೇಜ್ ಮಾಡ್ಕೋತೀವಿ ನಾವು. ಹಾಗಾಗಿ ಕರುಳುಗಳಲ್ಲಿ ಹೀರ್ಕೊಳ್ತಂತಹ ಸಾಮರ್ಥ್ಯ ಚೆನ್ನಾಗಿದ್ರೆ, ಈ ಮರ ತುಂಬಾ ಚೆನ್ನಾಗಿದೆ ಅಂದ್ರೆ ಅದ್ರ ಬೇರು ಚೆನ್ನಾಗಿದೆ, ಹೀರ್ಕೊಳ್ಳೋ ಸಾಮರ್ಥ್ಯ ಚೆನ್ನಾಗಿದೆ ಅಂತ ಅರ್ಥ. ಹಾಗಾಗಿ ನಮ್ಮ ಕರುಳಿನ ಹೀರ್ಕೊಳ್ಳುವಂತಹ ಸಾಮರ್ಥ್ಯವನ್ನ ನಾವು ಯಾವಾಗ್ಲೂ ಗಮನದಲ್ಲಿ ಇಟ್ಕೊಂಡು ಆಹಾರವನ್ನ ಸೇವನೆ ಮಾಡಿದ್ರೆ ಎಂದೂ ಕಾಯಿಲೆ ಬರಲ್ಲ. ಖಂಡಿತ 100% ಸತ್ಯ, ಎಂದೂ ಕಾಯಿಲೆಗಳು ಬರಲ್ಲ. ಖಂಡಿತ ಡಾಕ್ಟರ್. ನಿಜವಾಗ್ಲು ನಾನ ಒಂದು ರಿಕ್ವೆಸ್ಟ್ ಮಾಡ್ಬೇಕು. ಈ ಹರ್ ಘರ್ ಆಯುರ್ವೇದ ಅನ್ನುವಂತ ಒಂದು ಸೀರೀಸ್ ಅನ್ನ ತಾವೇನ್ ಮಾಡ್ತಿದ್ದೀರಿ, ನಿಮ್ಮ ನಂತರ ನಾನು ಸಮಾಲೋಚನೆ ಕೂಡ ಮಾಡ್ತೇನೆ ನಿಮ್ ಜೊತೆ. ಸಾಧ್ಯವಾದ್ರೆ ಅದನ್ನ ನಮ್ಮ ಕ್ಲಬ್ ಹೌಸ್ ನಲ್ಲೂ ಕೂಡ ಒಂದು ಸರಣಿಯಂತೆ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಆಗ್ಬೋದು. ಇವತ್ತಂತೂ 2,000ಕ್ಕೂ ಹೆಚ್ಚಿನ ಜನ ನಮ್ಮ ಕ್ಲಬ್ ಹೌಸ್ ಅಲ್ಲಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಇದನ್ನೇ ಪ್ರತಿ ತಿಂಗಳ ಮೊದಲ ಶನಿವಾರ ಅಥವಾ 2ನೇ ಶನಿವಾರ ನಿಮಗೆ ಹೇಗ್ ಅನುಕೂಲ ಅನ್ನೋ ಹಾಗೆ ನಾವು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಪ್ರತಿ ತಿಂಗಳ 1 ದಿನ ಅಥವಾ 2 ದಿನ ಹರ್ ಘರ್ ಆಯುರ್ವೇದದ ಈ ಸರಣಿಯನ್ನ ದಯವಿಟ್ಟು ನಮ್ಮ ವಿಶ್ವವಾಣಿ ಕ್ಲಬ್ ಹೌಸ್ ನಲ್ಲಿ ತಾವು ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ತಾಸುಗಳ ಇದು ಸರಣಿ, ಅದು ಆಗ್ಬಹುದು. ನೀವು 100 ತಾಸು ಕೇಳಿ, ನಾವು ಕ್ಲಬ್ ಹೌಸ್ ಅಲ್ಲಿ ಅದಕ್ಕೆ ಆಸ್ಪದ ಮಾಡ್ಕೊಡ್ತೇವೆ. ಹೌದು, ಅದು ಒಂದೊಂದು ಅಂದ್ರೆ 5 ಹಂತಗಳಲ್ಲಿದೆ. ಒಂದೊಂದು ಹಂತನು 14-15 ಸೆಷನ್ ಬರ್ತದೆ ಅನ್ಕೋತೀನಿ. ಇರ್ಲಿ, ಖಂಡಿತ ಮಾಡ್ಬೋದು. ಜನರಿಗೆ ತಲುಪಿಸ್ಬೇಕಂತಲೇ ಇದ್ದೀವಿ. ಮತ್ತೆ ನೀವು ಇಂತ ಇಲ್ಲಿ 15 ದೇಶದ ಕನ್ನಡಿಗರು ನಮ್ಮ ಕ್ಲಬ್ ಹೌಸ್ ಅಲ್ಲಿ ಒಟ್ಟಾಗಿ ಕುಳಿತು ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ. ಇವತ್ತಂತೂ 12 ದೇಶಗಳಿಂದ, ಜೊತೆಗೆ ಭಾರತದಲ್ಲೇ 7 ರಾಜ್ಯಗಳಿಂದ ಇವತ್ತು ಲಾಗಿನ್ ಆಗಿದ್ದಾರೆ. ಇಂಥ ಒಂದು ವೇದಿಕೆಯಲ್ಲಿ ಈ ವಿಷಯ ಅನೇಕರಿಗೆ ತಲುಪಿದ್ರೆ, ಹಾಗೆ ದಯವಿಟ್ಟು ನಿಮ್ಮ ಯೂಟ್ಯೂಬ್ ಲಿಂಕ್ ಮತ್ತೆ ನಿಮ್ಮ ಕ್ಲಿನಿಕ್ ಅಡ್ರೆಸ್ ಅನ್ನ ಬಹಳ ಜನ ಕೇಳ್ತಾ ಇದ್ದಾರೆ ಡಾಕ್ಟರ್. ನಾನ್ ನಿಮಗೆ ಕಳಿಸಿದ್ರೆ ಅದು ಅಲ್ಲಿ ಮಾಡ್ಬೋದಾ? ನನಗೆ ಇದು ಗೊತ್ತಿಲ್ಲ, ಈ ಟೆಕ್ನಾಲಜಿ. ಆಗ್ಬೋದು ಡಾಕ್ಟರ್. ನೀವು ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡಿ, ನಾನು ಅದನ್ನ ಚಾಟ್ ರೂಮ್ ನಲ್ಲಿ ಹಾಕೊಡ್ತೇನೆ, ಪೇಸ್ಟ್ ಮಾಡ್ತೇನೆ. ದಯವಿಟ್ಟು ಈ ಬಗ್ಗೆ ಯೋಚಿಸಿ ನಿಮ್ಮ ಹರ್ ಘರ್ ಆಯುರ್ವೇದದ ಕಾರ್ಯಕ್ರಮ ಸರಣಿಯನ್ನ ನೀವು ಹೇಗೆ ಮಾಡಿಫೈ ಮಾಡ್ಕೊಂಡು ನಮ್ಮ ಕ್ಲಬ್ ಹೌಸ್ ಅಲ್ಲಿ ಮಾಡಿದ್ರು ಕೂಡ ನಾವು ತುಂಬಾ ಹೃದಯದಿಂದ ಅದನ್ನ ಸ್ವಾಗತಿಸ್ತೇವೆ. ಬಹುಶಃ ಫಾರ್ಮ್ಯಾಟ್ ಚೇಂಜ್ ಆಗ್ಬೋದು, ಯಾಕಂದ್ರೆ 1.5 ಗಂಟೆ ಮಾತ್ರ ಅದಕ್ಕೆ ಆಸ್ಪದ ಇರೋದು. ಒಂದ್ ಸತಿಗೆ 1.5 ಗಂಟೆ ಮಾತಾಡೋದಕ್ಕೆ ಆಸ್ಪದ ಇರುತ್ತೆ. ಆಡಿಯೋ ವಿಜುವಲ್ ಇರ್ತದೆ, ಹಾಗಾಗಿ ಸ್ವಲ್ಪ ಕಷ್ಟ ಆಡಿಯೋ ವಿಜುವಲ್ ಇರುತ್ತೆ. ಅಂದ್ರೆ ಅದು ಅರ್ಥ ಆಗ್ಬೇಕು ಅಂದ್ರೆ ಹಾಗಿರ್ತದೆ ಒಂದಷ್ಟು. ಅದೊಂದು ಸ್ವಲ್ಪ ಹಾಗಾದ್ರೆ ನಿಮ್ಮನ್ನೇ ನಾನು ಪ್ರತಿ ತಿಂಗಳು ಆಹ್ವಾನಿಸ್ತೇನೆ ಡಾಕ್ಟರ್. ನೀವಿಲ್ಲ ಅನ್ನೋ ಹಾಗಿಲ್ಲ, ನೀವು ಪ್ರತಿ ತಿಂಗಳು ನಮ್ಮ ವೇದಿಕೆಗೆ ಬಂದು ನಿಮಗೆ ಗೊತ್ತಿರುವಂತ ಜ್ಞಾನದಲ್ಲಿ ಒಂದು ಹನಿಯನ್ನ ನಮ್ಮ ವೇದಿಕೆಯಲ್ಲಿ ಹಂಚಿಕೊಂಡ್ರೆ ನಿಜಕ್ಕೂ ಸಾಕಷ್ಟು ಜನರಿಗೆ ಅನೇಕ ತಪ್ಪು ತಿಳುವಳಿಕೆಗಳನ್ನ ದೂರ ಮಾಡಿದಂತ ಒಂದು ಅವಕಾಶ ಈ ವೇದಿಕೆಯಲ್ಲಿ. ಹೌದು, ನಮ್ ಗುರುಗಳು ಇದಕ್ಕೇನೆ ಆಶೀರ್ವಾದ ಮಾಡಿರೋದು. ನಾವು ಅನ್ಕೊಂಡಿದೀವಿ ಓದೋದ್ರಿಂದ ಬರುತ್ತೆ ಜ್ಞಾನ ಅಂತ. ಭಾರಿ ಓದೋದ್ರಿಂದ ಬರುವಂತದ್ದಲ್ಲ, ಗುರುಕೃಪೆ ಅದು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಅದು ಗುರುಕೃಪೆಯಿಂದ ಹರಿತಕ್ಕಂಥದ್ದು ಜ್ಞಾನ. ನಾವು ಬಾಲ್ಯದಲ್ಲಿ ಫಸ್ಟ್ ಇಯರ್ ಅಥವಾ 1ನೇ ಕ್ಲಾಸ್ 2ನೇ ಕ್ಲಾಸ್ ಎಲ್ಲ ಓದುವಾಗ, ಅಥವಾ ಇನ್ನು ಹೈಸ್ಕೂಲ್ ವರ್ಗುನು ಓದುವಾಗ ನಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಅಂತ ಕೇಳಿದ್ರೆ ನಾವು ಯಾವ ಟೀಚರ್ನ ಇಷ್ಟಪಡ್ತೀವೋ ಆ ಸಬ್ಜೆಕ್ಟ್ ಈಸಿ ನಮಗೆ. ಹೌದಲ್ವಾ? ಯಾಕೆಂದ್ರೆ ಅದು ಗುರು ಭಕ್ತಿ ಅಂತ ಅಷ್ಟೇ, ಬೇರೆ ಏನಲ್ಲ. ನಾವ್ ಇಷ್ಟಪಡ್ತೀವಿ ಅಂದ್ರೆ ಏನಿರುತ್ತ? ಭಕ್ತಿ ಅಂತ. ನಾವ್ ಯಾರನ್ನ ಇಷ್ಟಪಡ್ತೀವೋ ಆ ಜ್ಞಾನ ನಮಗೆ ಸರಳವಾಗಿ ಹರಿತದೆ. ಯಾಕಂದ್ರೆ ಅದು ಅವರು ಆಶೀರ್ವಾದ ಮಾಡೋದು, ಕೈ ಎತ್ತಿ ಆಶೀರ್ವಾದ, ಇವೆಲ್ಲವೂ ಸಾಂಕೇತಿಕ ಅಷ್ಟೇನೆ. ಯಾರನ್ನ ಇಷ್ಟಪಡ್ತೀವೋ ಅದು ಖಂಡಿತವಾಗ್ಲು. ಹೀಗೆ ಡಾಕ್ಟರ್ ಎಂ ಈಶ್ವರ ರೆಡ್ಡಿ ಅವರು ಮತ್ತೆ ಅವತರಿಸಿ ಬಂದಂತಹ ಅದು ಧನ್ವಂತರಿನೇ. ಯಾಕಂದ್ರೆ ಆಯುರ್ವೇದ ನಶಿಸಿ ಹೋಗ್ಬಿಟ್ಟಿತ್ತು. 400 ವರ್ಷಗಳ ಕಾಲ ಭಾರತೀಯ ಇದನ್ನ ತುಳಿದು ಎಲ್ಲ ಮಾಡಿ ಬರೀ ಇಂಗ್ಲಿಷ್ ಪದ್ಧತಿಯನ್ನ ಹೇರಿದ್ರಿಂದ ಹೇಳುವಂತವ್ರು ಇರ್ಲಿಲ್ಲ. ಪುಸ್ತಕ ಓದಿದ್ರೆ ಬರೋದಿಲ್ಲ. ಒಬ್ರು ಯಾರು, ನಾನು ಆರ್ಟಿಕಲ್ ಬರ್ತಿದ್ದೆ ಇದರಲ್ಲಿ, ಆಸ್ಪತ್ರೆ ರಹಿತ ಜೀವನ ಅಂತ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ.
ಬೆಣ್ಣೆಯನ್ನ ಮಾಡಿ ತುಪ್ಪವನ್ನ ಮಾಡ್ಕೋಬೇಕು. ಹಾಗೆ ತುಪ್ಪವನ್ನ ರೆಡಿ ಇರುವಂತದ್ದು ತಿನ್ಬಾರ್ದು. ಅದು ತುಪ್ಪ ಅಲ್ಲ, ಹಾಗಾಗಿ ಅದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಡಾಕ್ಟರ್ ಹೇಳೋ ತುಪ್ಪ ಅಂತ ಹೇಳ್ತಾರಲ್ಲ, ಅದು ಅಂಗಡಿಯಲ್ಲಿ ಕೊಂಡಿರ್ತಕ್ಕಂತಹ ತುಪ್ಪ. ಅದು ಅದ್ರ ಮೇಲೆ ಸಂಶೋಧನೆ ನಡೆದು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾಸ್ತವದಲ್ಲಿ ಮನೆಯಲ್ಲಿ ಮಾಡಿರೋ ತುಪ್ಪ ಆಗೋದಿಲ್ಲ ಅಂತ ಬರೆದಿದ್ದೆ. ಒಬ್ರು ತಾಯಿ ಕೇಳಿದ್ರು, ಡಾಕ್ಟರ್ ಬೆಣ್ಣೆ ಮಾಡೋದು ಹೇಗೆ ಅಂತ ಒಂದು ಆರ್ಟಿಕಲ್ ಬರೀರಿ ಅಂತ. ಅವತ್ತೇ ನಿರ್ಧಾರ ಮಾಡಿದೆ ನಾನು, ಹರ್ಗರ್ ಆಯುರ್ಜ್ಞಾನ ಅನ್ನೋ ಪ್ರೋಗ್ರಾಮ್ ಅನ್ನು ಮಾಡ್ಬೇಕು ಅಂತ. ಯಾಕಂದ್ರೆ ಬೆಣ್ಣೆ ಮಾಡೋದು ಆ ತಾಯಿಗೆ ಗೊತ್ತಿಲ್ಲ ಅಂದ್ರೆ ಮುಂದಿನ ಜನರೇಷನ್ಗೆ ನಾವು ಎಂತಹ ಕೊಡುಗೆ ಕೊಡ್ತಾ ಇದೀವಿ ಅಂತ. ಅಡಿಗೆ ಮಾಡೋದು ಗೊತ್ತಿಲ್ಲ ಅಂದ್ರೆ ಆರೋಗ್ಯ ಕೆಡಿಸ್ಕೊತಾ ಇದೀವಿ ಅಂತಾನೆ ಅರ್ಥ. ನಾವ್ ಇದನ್ನ ಹೇಳಲಿಲ್ಲ ಅಂದ್ರೆ ತುಂಬಾ ದೊಡ್ಡ ಅನಾಹುತ ಆಗ್ತದೆ. ಹಾಗಾಗಿ ಗುರುಗಳು ನಮಗೆ ಇದನ್ನ ಕೃಪೆ ಮಾಡಿ ಏನ್ ಕಲ್ಸಿದ್ರು, ಇದನ್ನ ನಾವು ಮೊದಲು ಜನರಿಗೆ ಹಂಚಬೇಕು, ಆಮೇಲೆ ವಿದ್ಯಾರ್ಥಿಗಳಿಗೆ, ಮೊದಲು ಜನರಿಗೆ ಹಂಚಬೇಕು. ಹಾಗಾಗಿ ಖಂಡಿತವಾಗ್ಲೂ ಹರ್ಗರ್ ಆಯುರ್ಜ್ಞಾನವನ್ನ ವೇದಿಕೆಯಲ್ಲಿ, ವಿಶ್ವವಾಣಿ ವೇದಿಕೆಯಲ್ಲಿ, ಕ್ಲಬ್ ಹೌಸ್ ವೇದಿಕೆಯಲ್ಲಿ ಹೇಗೆ ಮಾಡ್ಬೋದು ಅಂತ ನಾವು ಮಾತಾಡ್ಕೊಂಡು ಖಂಡಿತವಾಗ್ಲೂ ಇದನ್ನ ಈ ಸೀರೀಸ್ ಅನ್ನ ಮಾಡೋಣ. ಅದಕ್ಕ ಬೇಕಾದ ಪರಿವರ್ತೆ ಮಾಡಿಫಿಕೇಶನ್ ಅನ್ನ ಮಾಡ್ಕೊಂಡು ಖಂಡಿತ ಮಾಡೋಣ. ಧನ್ಯವಾದ ಡಾಕ್ಟರ್. ಸದಾಶಿವ ಅವರು ನಮ್ ಜೊತೆ ಇದ್ದಾರೆ. ಸದಾಶಿವ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಿ? ನಿಮ್ಮ ಪ್ರಶ್ನೆ. ಸರ್ ನಮಸ್ಕಾರ. ಇವತ್ತು ಸೆಷನ್ ತುಂಬಾ ಚೆನ್ನಾಗಿತ್ತು. ನಾನು ಲೇಟ್ ಆಗಿ ಜಾಯ್ನ್ ಆಗಿ ಸಾರಿ ಸರ್. ನಾನು ಗುಲ್ಬರ್ಗದಿಂದ ಮಾತಾಡ್ತಾ ಇರೋದು ಮೇಡಮ್. ಸರ್ ನೀವು ಹೇಳಿದ್ರಿ ಅದು ಹಸಿದ ಆಹಾರ ತಿನ್ಬಾರ್ದು ಸರ್. ನನ್ಗೊಂದು ಡೌಟ್ ಇತ್ತು. ಈಗ ರಾತ್ರಿ ಒಂದು ವೈಟ್ ರೈಸ್ ಮಿಕ್ಕಿತ್ತು, ಮಿಕ್ಕಿದಾದ್ಮೇಲೆ ಅದರಲ್ಲಿ ಸಮತಟ್ಟಾಗಿ ನೀರ್ ಹಾಕ್ತಾರೆ. ನೀರ್ ಹಾಕ್ಬಿಟ್ಟು ನಾಳೆ ಮುಂದಿನವರು ಹಾಗೆ ಇಡ್ತಾರೆ. ಮಿಕ್ಕಿದಾದ್ಮೇಲೆ ಅದರಲ್ಲಿ ಒಂದು ಚೆನ್ನಾಗಿ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಇವನ್ ಅದನ್ನ ಈಗ ಆ ರೀತಿ ಹೇಳ್ತಾ ಇದ್ರು, ಆ ರೀತಿ ನಾನು ಯೂಸ್ ಮಾಡ್ತಾ ಇದ್ದೆ. ನೀವು ಹೇಳಿದ್ಮೇಲೆ ಸ್ವಲ್ಪ ನಮ್ಗೆ ಇದು ಆಗಿದೆ, ಗೊಂದಲ ಆಗಿದೆ. ಅದ್ರ ಬಗ್ಗೆ ಖಂಡಿತ ಹೇಳ್ತೇನೆ. ಅದ್ರ ಬಗ್ಗೆ ತಾವು ಏನ್ ಹೇಳಿ, ಮತ್ತೆ ತಮ್ಮ ಸಂಸ್ಥೆಯ ವೆಬ್ಸೈಟ್ ಶೇರ್ ಮಾಡಿದ್ರೆ ತುಂಬಾ ಉಪಕಾರ ಸರ್. ಥ್ಯಾಂಕ್ ಯು ಅಪರ್ಚುನಿಟಿ. ಥ್ಯಾಂಕ್ ಯು. ನಾನು ಅವಾಗ ಹೇಳುವಾಗ್ಲೇ ಹೇಳಿದೆ ಅದು ಬೇರೆ ಅಂತ. ಈ ಇಡ್ಲಿ ದೋಸೆ ಪಡ್ಡುಗಳು ಬೇರೆ, ಅದನ್ನ ಇದಕ್ಕೆಲ್ಲ ಹೋಲಿಸ್ಬೇಡಿಪ್ಪ. ನಮ್ಮ ಹಿಂದಿನ ಆಹಾರ ಪದ್ಧತಿಯಲ್ಲಿ ಅಂಬ್ಲಿಯನ್ನ ಹುಳಿ ಬರಿಸಿ ತಯಾರು ಮಾಡ್ತಾ ಇದ್ರು, ಅನ್ನವನ್ನ ಇಟ್ಬಿಟ್ಟು ತಂಗಳನ್ನ ಬೆಳಿಗ್ಗೆ ತಿಂತಾ ಇದ್ರು. ಅದು ಬೇರೆ, ಇದು ಬೇರೆ. ಯಾಕೆ ಬೇರೆ ಅಂದ್ರೆ ಉಳಿದ ಅನ್ನಕ್ಕೆ ನೀರ್ ಹಾಕಿ ಇಡೋದಲ್ಲ, ಅದು ತಪ್ಪು ಪದ್ಧತಿ. ಅದು ಅನ್ನವನ್ನ ಮಾಡಿ ಕೈಯಿಂದ ಟಚ್ ಮಾಡದಂಗೆ, ಮುಚ್ಚಿದ್ದನ್ನ ತೆಗಿಲಿಲ್ದಂಗೆ ಇಟ್ಬಿಡೋದು ಅಂತ. ಅವಾಗ ಅನ್ನ ಅನ್ನುವಂಥದ್ದು ಏನು ಅಕ್ಕಿ ಇದೆಯಲ್ಲ, ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ಗಳು ತುಂಬಾ ಬೆಳೀತದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಬೆಳೀತದೆ. ತುಂಬಾ ಎಲ್ಲವೂ ಮೋಸ್ಟ್ ಹೆಲ್ದಿಯಸ್ಟ್ ಬ್ಯಾಕ್ಟೀರಿಯಾಗಳು. ಅದನ್ನ ಮೊಸರು ಹಾಕೊಂಡಾದ್ರು ಕೆಲವರು ತಿಂತಾರೆ, ಕೆಲವರು ಹಾಗೆ ಗಂಜಿ ತರ ಕುಡ್ಕೊಂಡು ತಿಂತಾರೆ. ತುಂಬಾ ಒಳ್ಳೇದು, ಅದು ಹೆಲ್ಪ್ ಆಗ್ತದೆ. ದಿನ ತಿನ್ನೋದು ಅಂತ ಏನಲ್ಲ, ಖಂಡಿತವಾಗ್ಲೂ ಹೆಲ್ಪ್ ಆಗ್ತದೆ. ಆದ್ರೆ ಅದನ್ನ ಟಚ್ ಮಾಡಬಾರ್ದು. ಟಚ್ ಮಾಡಿದ್ರು ಬೇರೆ ಬ್ಯಾಕ್ಟೀರಿಯಾಗಳು ಬೆಳೆದು ಬಿಡ್ತದೆ. ಟಚ್ ಮಾಡಿದ್ರೆ ಹೊರಗಿನ ಬ್ಯಾಕ್ಟೀರಿಯಾಗಳು ಓಪನ್ ಮಾಡಬಾರ್ದು, ಹಾಗೆ ಇಡ್ಬೇಕಷ್ಟೇನೆ. ಪಾತ್ರೆ ನೀರಾಯ್ತು, ಅನ್ನ ಆಯ್ತು, ಬಸ್ತ್ರಿ, ಮುಚ್ಚಿದ್ರಿ, ಇಟ್ರಿ, ಬೆಳಿಗ್ಗೆ ಎದ್ದು ಅದನ್ನ ಬಳಸುವಂತದ್ದು. ಆವಾಗ ತುಂಬಾ ಒಳ್ಳೆ ಬ್ಯಾಕ್ಟೀರಿಯಾಗಳು ಖಂಡಿತವಾಗ್ಲೂ ಬರ್ತದೆ. ಅದು ಜೋಳದ ಅಂಬ್ಲಿ ಆದ್ರೂ ಸರಿ, ರಾಗಿ ಅಂಬ್ಲಿ ಆದ್ರೂ ಸರಿ, ಅಕ್ಕಿಯ ಅಂಬ್ಲಿ ಆದ್ರೂ ಸರಿ, ಅದನ್ನ ಊಟ ಮಾಡಬಹುದು. ಉದ್ದಿನ ಬೇಳೆ ಹಾಕಿ ಅದನ್ನ ಕೈಯಾಡಿಸಿ ಇಟ್ರೆ ಬರುವಂತದ್ದು ಆಲ್ಕೋಹಾಲ್ ಬರ್ತದೆ. ಅಲ್ಲಿ ದೋಸೆ ತಿಂದಾಗ ಒಂದ್ ಸ್ವಲ್ಪ ಮತ್ತು ಬರ್ತದೆ, ಗೊತ್ತಾ ನಮಗೆ? ಇಡ್ಲಿ ತಿಂದಾಗ್ಲೂ ಸ್ವಲ್ಪ ಮತ್ತು ಬರ್ತದೆ. ಯಾಕೆ ಬರ್ತದೆ ಅಂದ್ರೆ ಒಂದು 10% ಹೌದು, 10% ಆಫ್ ಆಲ್ಕೋಹಾಲ್ ಒಳಗೆ ಹೋಗುತ್ತೆ. ಹಾಗಾಗಿ ನಮ್ಗೆ ಒಂದ್ ಸ್ವಲ್ಪ ಮತ್ತು ಜೋಮು ಬರ್ತದೆ. ಅದು ನೀವು ಅಂಬ್ಲಿ ಕುಡ್ದ ಬರ್ತದ? ಖಂಡಿತವಾಗ್ಲೂ ಬರಲ್ಲ, ಆರೋಗ್ಯವಾಗಿರ್ತೀರ. ಹಾಗಾಗಿ ಅದು ನಾನು ಇವತ್ತು ನೋಡ್ತಾ ಇದ್ದೀನಿ, ಆಲ್ಕೋಹಾಲ್ ಕುಡಿದು ಸಿರೋಸಿಸ್ ಆಫ್ ಲಿವರ್ ಬಂದು ಡ್ಯಾಮೇಜ್ ಆದವ್ರನ್ನ ಎಷ್ಟು ಇದಾರೋ, ಆಲ್ಕೋಹಾಲ್ ಕುಡಿದೇನೆ ಹಾಗೆ ಬಂದವರು ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ. ಆಲ್ಕೋಹಾಲ್ ಇಲ್ದೇನೆ ನಾನ್ ಆಲ್ಕೋಹಾಲಿಕ್ ಸಿರೋಸಿಸ್ ಆಫ್ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಸ್ ಇದ್ದಾರೆ. ಫ್ಯಾಟಿ ಲಿವರ್ ಬರ್ಬೇಕಂದ್ರೆ ಆಲ್ಕೋಹಾಲ್ ಇರ್ಬೇಕು. ಆದ್ರೆ ಫ್ಯಾಟಿ ಲಿವರ್ಸ್ ತುಂಬಾ ಜನರಿಗೆ ಬರ್ತಾ ಇದೆ ಬಿಕಾಸ್ ಆಫ್ ದಿಸ್ ಇಡ್ಲಿ ಫುಡ್ ದೋಸೆಗಳು. ಇವ ಹಂಗಾರೆ ಎಲ್ಲಿ ಬೇಕು ಅಂದ್ರೆ, ಎಲ್ಲಿ ತುಂಬಾ ಲೋ ಟೆಂಪರೇಚರ್ ಇದೆಯೋ, ಯಾವ ದೇಶದಲ್ಲಿ ತುಂಬಾ ಲೋ ಟೆಂಪರೇಚರ್ ಇದೆಯೋ ಅಲ್ಲಿ ಬಾಡಿ ಹೀಟ್ ಮಾಡ್ಕೊಳ್ಳೇಬೇಕು. ಅವರು ಅನಿವಾರ್ಯವಾಗಿ ಈ ರೀತಿ ಫರ್ಮೆಂಟೆಡ್ ಫುಡ್ ಅನ್ನು ತಿನ್ಬೇಕು. ನಮಗೆ ಆಗತ್ತೇ ಇಲ್ಲ. ನಮಗೆ ಹೀಟ್ ಎಷ್ಟು ಇದೆ, ತುಂಬಾ ಜಾಸ್ತಿ ಇದೆ. ಸಾಲದಕ್ಕೆ ಮನಸ್ಸೊಳಗೂ ಹೀಟ್ ಇದೆ, ನಮಗೆ ತಲೆ ಒಳಗೂ ಹೀಟ್ ಹಾಕೊಂಡಿದೀವಿ. ಹಾಗಾಗಿ ಇದರಲ್ಲಿ ಇಲ್ಲಿ ಅವಶ್ಯಕತೆ ಇಲ್ಲ ಖಂಡಿತ. ಧನ್ಯವಾದ. ಮುಂದಿನ ಪ್ರಶ್ನೆಗಾಗಿ ಉಮೇಶ್ ಅವ್ರು ನಮ್ ಜೊತೆ ಇದ್ದಾರೆ. ಉಮೇಶ್ ಸರ್ ನಮಸ್ಕಾರ ಸರ್. ಆಯುರ್ವೇದಿಕ್ ವಿಚಾರದಲ್ಲಿ ತುಂಬಾ ಒಳ್ಳೆ ಹೆಜ್ಜೆ ನಮ್ಮ ವಿಶ್ವವಾಣಿ ಕ್ಲಬ್ ಹೌಸ್ ಇವತ್ತು ಇಟ್ಟಿದೆ. ಮೇಡಮ್ ಮಾತುಗಳು ಕೂಡ ಖುಷಿ ತಂತು. ಅದು ನೆರವೇರಿಸಿದ್ರೆ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ. ಸರ್, ನೀವು ಹುಳಿ ಬಗ್ಗೆ ತುಂಬಾ ಮಾತಾಡಿದ್ರೆ, ಈಗ ನನ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ನಾವು 1 ನಿಂಬೆ ಹಣ್ಣು ಮತ್ತೆ 1 ಸ್ಪೂನ್ ಅಷ್ಟು ಹನಿನ ಬೆರೆಸ್ಬಿಟ್ಟು ಈವ್ನಿಂಗ್ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋಂತ ದೃಷ್ಟಿಯಿಂದ ನಾವು ಅದನ್ನ ಅಳವಡಿಸ್ಕೊಂಡಿದ್ದೀವಿ. ಅದು ಸರಿನಾ ಅನ್ನುವಂಥದ್ದು ಒಂದು. ಮತ್ತೊಂದು ಏನು ಅಂದ್ರೆ, ಈಗ ಹೈ ಬ್ಲಡ್ ಪ್ರೆಷರ್ಗೆ
ಕಾರಣ ಏನು ಅನ್ನುವಂಥದ್ದು ನಿಮ್ ಕಡೆಯಿಂದ ತಿಳಿಬೇಕು. ಮತ್ತೆ ನಿಮ್ದು ಲೇಖನಗಳು ಕೂಡ ಎಲ್ಲಿ ಸಿಗುತ್ತೆ ಅನ್ನೋದು ತಿಳಿಸ್ಬೇಕು ಸರ್. ಈಗ ಯೂಟ್ಯೂಬ್ ಚಾನಲ್ದೇನೋ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರಬಹುದು, ನೋಡಿಲ್ಲ. ಲೇಖನಗಳು ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ತಿಳಿಸ್ಬಿಟ್ರೆ ಉತ್ತಮ ಆಗುತ್ತೆ. ಇವೆರಡು ಪ್ರಶ್ನೆಗೆ ನಿಮ್ ಕಡೆಯಿಂದ ನಾನು ಉತ್ತರ ಬಯಸ್ತೀನಿ ಸರ್. ಧನ್ಯವಾದಗಳು. ನಮಸ್ತೆ. ಲೇಖನಗಳು ಆಸ್ಪತ್ರೆ ರಹಿತ ಜೀವನ ಅಂತ ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ 2000 ಜನವರಿ 1, 2020 ಜನವರಿ 1ರಿಂದ ಬಂದಿರತಕ್ಕಂತಹ ಸುಮಾರು 750 ಲೇಖನಗಳು ಕೂಡ ಅಲ್ಲಿ ಸಿಗ್ತದೆ ಟೆಲಿಗ್ರಾಮ್ ಅಲ್ಲಿ. ಆದ್ರೆ ವಾಟ್ಸಪ್ ಅಲ್ಲಾದ್ರೆ ಸಿಗೋದಿಲ್ಲ, ಯಾಕಂದ್ರೆ ಇವತ್ತಿನಿಂದ ಬಂದಿರೋ ಸಿಗ್ತವೆ. ಹಾಗಾಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಸ್ಪತ್ರೆ ರಹಿತ ಜೀವನ ಇದು ಕನ್ನಡದಲ್ಲಿ ಸಿಗ್ತದೆ. ಹಾಸ್ಪಿಟಲ್ ಫ್ರೀ ಲೈಫ್ ಅಂತ ಇಂಗ್ಲಿಷ್ ಅಲ್ಲಿ ಇರ್ತದೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಎಲ್ಲಾ 750 ಆಗಿಲ್ಲ, ಹಾಗಾಗಿ ಕನ್ನಡದಲ್ಲಿ ಪೂರ್ಣ ಮಾಹಿತಿ ಸಿಗ್ತದೆ, ಅಲ್ಲಿ ನೋಡ್ಬೋದು. ಈಗ ಹುಳಿ ಬಗ್ಗೆ ಹೇಳಿದ್ರಿ ನೀವು, ನಿಂಬೆಹಣ್ಣು ಮತ್ತು ಜೇನುತುಪ್ಪವನ್ನ. ನಿಂಬೆಹಣ್ಣನ್ನ ನಾವು ಸಾಮಾನ್ಯವಾಗಿ ಕೈಗೆ ಹಚ್ಕೊಳ್ಳೋದು ಅಥವಾ ಪಾತ್ರೆಗೆ ಹಚ್ಚೋದು ಯಾವಾಗ ಅಂದ್ರೆ ಜಿಡ್ಡಿನ ಅಂಶ ಹೋಗ್ಲಿ ಅಂತ, ಮತ್ತೆ ಅದು ಹಚ್ಕೊಂಡ ಜಿಡ್ಡಿನ ಅಂಶ ಹೋಗ್ತದೆ. ನೋಡಿದ್ವಿ ನಾವು, ಕೈಗೆಲ್ಲ ಜಿಡ್ಡಾದಾಗ ನಿಂಬೆಹಣ್ಣು ಹಾಕೊಳ್ಳಿ ಹೋಗುತ್ತೆ. ಸೊ ಜಿಡ್ಡಿನ ಅಂಶ ಈ ಶರೀರದಲ್ಲಿ ವೇಸ್ಟ್ ಅನ್ನುವಂಥದ್ದು ಎಷ್ಟಿದೆ ಅಂತ, ಈ ಶರೀರದಲ್ಲಿ ಅತಿ ಹೆಚ್ಚು ವೇಸ್ಟ್ ಜಿಡ್ಡಿನ ಅಂಶ ಶರೀರದಲ್ಲಿ ಇದ್ರೆ ಅದನ್ನ ತೊಳೆದು ತೆಗೆಯೋದಕ್ಕೆ ಜೇನುತುಪ್ಪ ನಿಂಬೆಹಣ್ಣನ್ನ ಖಂಡಿತವಾಗ್ಲೂ ತಗೋಬೇಕು. ಆದ್ರೆ ದಿನನಿತ್ಯ ತಗೊಳ್ಳೋದಲ್ಲ, ಅದು ಚಿಕಿತ್ಸೆ. ಅದು ಚಿಕಿತ್ಸೆನ ಯಾವಾಗ ಮಾಡ್ಕೋಬೇಕು, ಅದು ಯಾವಾಗ ಬೇಕೋ ಅವಾಗ ಮಾಡ್ಕೋಬೇಕೆ ಬಿಟ್ರೆ ದಿನನಿತ್ಯ ಮಾಡುವಂತದ್ದಲ್ಲ ಅದು. ಹಾಗಾಗಿ ದಿನನಿತ್ಯ ಹಂಗ್ ತೊಳ್ಕೊಳಕ್ ಹೋದ್ರೆ ನಮಗೆ ಬೇಕಾಗಿರತಕ್ಕಂತಹ ಗುಡ್ ಫ್ಯಾಟ್, ತುಂಬಾ ವೆರಿ ಇಂಪಾರ್ಟೆಂಟ್ ಅನ್ನೋದು ಫ್ಯಾಟ್ ಬಾಡಿ ಒಳಗೆ. ಫ್ಯಾಟ್ ಅನ್ನ ನಾವು ಇವತ್ತು ಶತ್ರುನ್ ತರ ನೋಡ್ತಾ ಇದೀವಿ, ಅದನ್ನ ಮುಂದೆ ನೋಡೋಣ. ಶತ್ರುನ್ ತರ ನೋಡ್ತಾ ಇದೀವಿ. ಆ ಫ್ಯಾಟ್ ಅನ್ನ ಕಳ್ಕೊಂಡ್ರೆ, ನಿಂಬೆ ತಿನ್ನು, ಜೇನುತುಪ್ಪ ತಿನ್ನು, ಹಿಂಗೆಲ್ಲ ಮಾಡ್ಕೊಂಡು ಆ ಗುಡ್ ಫ್ಯಾಟ್ ಅನ್ನ ಕಳ್ಕೊಂಡ್ರೆ ಶರೀರ ದುರ್ಬಲಗೊಳ್ತದೆ. ಯಾವಾಗ್ಲೂ ಒಂದ್ಸರಿ ತಗೊಳ್ಳೋದಕ್ಕೆ ಖಂಡಿತ ಅಡ್ಡಿ ಇಲ್ಲ. ತುಂಬಾ ಫ್ಯಾಟ್ ಇರೋರು ವಾರಕ್ಕೆ ಒಂದ್ಸರಿ ತಗೊಳ್ಳಿ, ಸ್ವಲ್ಪ ಕಡಿಮೆ ಇರೋರು ಆಮೇಲೆ ತಗೊಳ್ಳಿ, ತುಂಬಾ ಕಡಿಮೆ ಇರೋರು ಯಾವಾಗ್ಲೂ ಒಮ್ಮೆ ತಗೊಳ್ಳಿ, ಇಲ್ಲಾಂದ್ರೆ ತಗೊಳ್ಳದೆ ಇದ್ರು ನಡೀತದೆ. ಅದೇನು ಅಷ್ಟು ಕಂಪಲ್ಸರಿ ಅಲ್ಲ. ನಿಂಬೆ ಹಣ್ಣು ಹುಳಿಯ ಅಂಶದಲ್ಲಿ ಸೇರೋದಿಲ್ಲ, ಅದು ಚಿಕಿತ್ಸೆ ಅಂಶದಲ್ಲಿ ಸೇರ್ತದೆ. ನಾನು ಹುಳಿ ಅಂತ ಹೇಳಿದ್ದು ಯಾವ ಆಹಾರ ಹುಳಿಯನ್ನ ಬಿಡ್ತದೆ ಆ ಆಹಾರ ಅಂತ. ಯಾವ ಆಹಾರ ಹುಳಿಯನ್ನು ಬಿಡ್ತದೆ ಅಂದ್ರೆ, ಈ ಚಿತ್ರಾನ್ನ ಮಾಡಿದ್ರೆ ಅದು ಬೇಗ ಹುಳಿಯನ್ನು ಬಿಡ್ತದೆ, ಬೇಸಿಗೆಯಲ್ಲಿ ಇನ್ನೂ ಬೇಗ ಬಿಡ್ತದೆ, ಹೌದಲ್ವಾ? ಹುಳಿ ಆಗಿರ್ತದೆ, ಹಳಿಸ್ಬಿಡ್ತದೆ. ಅದನ್ನ ಹೊಟ್ಟೆಲಿ ಹಾಕೊಂಡ್ರೆ ಹೊಟ್ಟೆಲಿ 36 ಡಿಗ್ರಿ ಟೆಂಪರೇಚರ್ ಇರ್ತದೆ ಯಾವಾಗ್ಲೂ. ಚಳಿಗಾಲದಲ್ಲೂ ಕೂಡ ಹಂಗೆ ಇರ್ತದೆ, ಬೇಸಿಗೆಲ್ಲೂ ಹಾಗೆ ಇರ್ತದೆ. ಅದು ಡೈಜೆಸ್ಟ್ ಆಗೋದಕ್ಕಿಂತ ಮೊದಲೇ ಹಳಿಸ್ಬಿಡ್ತದೆ, ಅವಾಗ ಹುಳಿ ಬಿಡ್ತದೆ. ದೋಸೆ ಇಡ್ಲಿಗಳು ತಾನು ಹುಳಿ ಬಿಡ್ತದೆ, ತಾನು ಹುಳಿ ಇರಲ್ಲ. ಹಾಗೆ ಅತಿ ಹೆಚ್ಚಾಗಿ ಚಪಾತಿ ತಿನ್ನುವಂಥದ್ದು ಇದೆಯಲ್ಲ, ಅದನ್ನು ಹಿಟ್ಟು ಹುಳಿ ಬಿಡ್ತದೆ. ಚಪಾತಿ ಫಾರ್ಮಲ್ ಗೋಧಿ ತಿನ್ಬಾರ್ದು, ಬೇರೆ ಫಾರ್ಮಲ್ ತಿನ್ಲೇಬೇಕು ಗೋಧಿನ. ಅದು ಚಪಾತಿ ಫಾರ್ಮಲ್ ತಿನ್ಬಾರ್ದು, ಅದು ಹುಳಿ ಬಿಡ್ತದೆ. ಮೈದಾ ಹಿಟ್ಟು ಬೇಕರಿ ಒಳಗೆ ಹೋಗಿ ನೋಡಿ ಒಂದ್ಸರಿ, ಇಡೀ ಬೇಕರಿಯಲ್ಲ ಹುಳಿ ವಾಸನೆ ಇರ್ತದೆ, ಯಾಕಂದ್ರೆ ಮೈದಾ ಹಿಟ್ಟಿಗೆ ಹುಳಿ ಬಿಡೋ ಗುಣ ಇದೆ. ಸೊ ಹುಳಿ ಬಿಡೋದಂತ ಗಳಿಸ್ಬೇಕು ಹೊರತು ಹುಳಿ ಇರೋದನ್ನೇ ಹಾಗೆ ಭಾವಿಸಬಾರ್ದು. ಧನ್ಯವಾದ. ಅಯ್ಯನಗೌಡ ಅವರು ನಮ್ ಜೊತೆ ಇದ್ದಾರೆ. ಅಯ್ಯನಗೌಡ ಪಾಟೀಲ್ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಿ? ನಿಮ್ಮ ಪ್ರಶ್ನೆ. ಸರ್ ನಮಸ್ತೆ ಸರ್, ನಾನು ಸಿಂಧನೂರಿಂದ ಮಾತಾಡ್ತಿದ್ದೀನಿ. ನೀವು ಸಿಂಧನೂರಿಗೆ ಬಂದ್ ಹೋಗಿದ್ದೀರಿ ಅಂತ ಕೇಳಿದ ತಕ್ಷಣ ನನಗೆ ಬೇಜಾರಾಯ್ತು. ಇಷ್ಟು ಚಂದ ನಿಮ್ಮ ವ್ಯಾಲ್ಯೂಬಲ್ ಮಾತುಗಳನ್ನ ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ ಸಡನ್ ಆಗಿ ಬೇಜಾರಾಗ್ಬಿಡ್ತು ನನಗೆ. ಇರ್ಲಿ ಸರ್, ಇವತ್ ನಿಮ್ಮ ಮಾತುಗಳನ್ನ ಕೇಳುವ ಅದೃಷ್ಟ ನನಗೆ ಸಿಕ್ತು. ತುಂಬಾ ಚೆನ್ನಾಗಿ ಇತ್ತು ಸರ್. ನಂದು ಒಂದೇ ಪ್ರಶ್ನೆ ಇದೆ ಸರ್, ಏನಂದ್ರೆ ಸೋರಿಯಾಸಿಸ್ಗೆ ಇದು ಇಲ್ಲ ಅಂತ ಹೇಳ್ತಾರೆ, ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಸರ್. ಅದು ನಮ್ಮ ಮನೆಯವ್ರಿಗೆ ಕಾಲಿಗಿದೆ, ಅದು ಪ್ರೊಪಜಲಿಕ್ ಮತ್ತೆ ಡೊಮಿಸ್ಟ್ ಅಂತ ಹೇಳಿ ಒಂದೆರಡು ಕ್ರೀಮ್ ಹಚ್ಚಿದಾಗ ಕಡಿಮೆ ಆಗತ್ತ, ಮತ್ತೆ ಬರುತ್ತೆ ಅದು. ಸೊ ಹಂಗಾಗಿ ಇದಕ್ಕೆ ಪರ್ಮನೆಂಟ್ ಚಿಕಿತ್ಸೆ ಏನಾದ್ರು ಇದೆನಾ ಅಂತ ಒಂದು ಪ್ರಶ್ನೆ. ಪರ್ಮನೆಂಟ್ ಚಿಕಿತ್ಸೆ ಇದೆ. ಸೋರಿಯಾಸಿಸ್ ಬಂದ್ರೆ ಖಂಡಿತವಾಗ್ಲೂ 48 ವರ್ಷದ ಪೇಷಂಟ್ ನೋಡಿ, 48 ವರ್ಷದಿಂದ ಸೋರಿಯಾಸಿಸ್ ನಂಗೆ ಹೋಗಿಲ್ಲ ಅಂತ. ಈ ಕಾಯಿಲೆ ಅಂತದೇ ಹೋಗೋದಿಲ್ಲ ಅಷ್ಟು ಸುಲಭವಾಗಿ. ಇಲ್ಲಿ ಆಚಾರ್ಯರು ಹೇಳ್ತಾರೆ ಮಹಾ ಆತ್ಯಾಯಿಕತ್ವ ಅಂತಂದ್ರೆ ದೊಡ್ಡ ಕಾಯಿಲೆ ಅಂತ. ಅಂದ್ರೆ ಸುಲಭದಲ್ಲಿ ಹೋಗೋದಿಲ್ಲ, ಬಹಳಷ್ಟು ಕಷ್ಟಪಟ್ಟಾಗ ಹೋಗುತ್ತೆ. ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ರೆ ಜೋರ ಬರ್ತದೆ ಅಂತ ಈ ಕಾಯಿಲೆಯ ಸ್ವರೂಪ. ಹಾಗಾಗಿ ಇದನ್ನ ಹೋಗ್ಸೋದು ಸುಲಭನೇ. ಆಯುರ್ವೇದದಲ್ಲಿ ಬಹಳ ಸರಳವಾಗಿ ಒಂದೇ ಒಂದು ಸಣ್ಣ ಪ್ಯಾಚು ಇಲ್ದಂಗೆ ಹೋಗ್ತದೆ. ಆದರೆ ಚರ್ಮದಲ್ಲಿ ಹೋಗಿರ್ತದೆ, ರಕ್ತದಲ್ಲಿ ಅದರ ಶೇಷಾಂಶ ಇರ್ತದೆ. ಅದು ಜೀವನ ಪೂರ್ತಿ ಇದ್ರು ನಿಮಗೇನ್ ತೊಂದರೆ ಕೊಡಲ್ಲ, ಸುಮ್ಮನೆ ಇರ್ಬೋದು ಆರಾಮಾಗಿ. ಅದಕ್ಕೆ ಬೇಕಾದ ಏನಾರು ಕೊಟ್ರು ಅಂದ್ರೆ ಬೆಳೀತದೆ, ಇದಷ್ಟೇ ವಿಷಯ. ಅದಕ್ಕೆ ಬೇಕಾಗಿರುವಂತದ್ದನ್ನ ಯಾವುದು ಇದೆಯೋ ಅದನ್ನ ನಾವು ಹೇಳ್ತೀವಿ, ಅದನ್ನ ಕೊಟ್ರೆ ಖಂಡಿತವಾಗ್ಲೂ ಅದು ಮತ್ತೆ ಬರ್ತದೆ. ಸೊ ಅದನ್ನ ಕೊಡದಂಗ್ ನೋಡ್ಕೊಂಡ್ರೆ ಹೋಗುತ್ತೆ. ಮತ್ತೆ ಚಿಕಿತ್ಸೆ ಖಂಡಿತವಾಗ್ಲೂ ಔಷಧಿಗಳಿಂದ ಚಿಕಿತ್ಸೆ ಮಾಡ್ಲೇಬೇಕು, ಹಾಗೆ ಬಿಡಬಾರ್ದು. ಅಂದ್ರೆ ಅದು ಹೋಗೋದಿಲ್ಲ ಅಷ್ಟು ಸುಲಭವಾಗಿ. ಹಾಗಾಗಿ ನಿಧಾನಕ್ಕೆ ಹೋಗ್ತದೆ. ಖಂಡಿತವಾಗ್ಲೂ ಅದನ್ನ ಚಿಕಿತ್ಸೆ ಮಾಡ್ಬೋದು. ಆಹಾರ ಪದ್ಧತಿ ಫಾಲೋ ಮಾಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ರಜನಿ, ನಿಮ್ಮ ಪ್ರಶ್ನೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ರೂಪಾ ಅವರೇ.
ನನಗೆ ಒಂದು ಅನ್ಸ್ತು, ತುಂಬಾ ಖುಷಿ ಆಯ್ತು. ಯು ಸೆಡ್ ಟ್ರೀಟ್ ದ ಪರ್ಸನ್ ನಾಟ್ ದ ಡಿಸೀಸ್ ಅಂತ. ಇದು ತುಂಬಾ ರೇರ್ ಸರ್. ಈ ತರ ಬೆಂಗಳೂರಲ್ಲಿ ಈ ತರ ಹೇಳೋ ಡಾಕ್ಟರ್ಗಳೇ ಇಲ್ಲ ನಮಗೆ. ನಮ್ಮ ಹತ್ರ ಎಲ್ಲ ಟ್ರೀಟಿಂಗ್ ದ ಡಿಸೀಸ್ಗೆ ಜಾಸ್ತಿ ಪಾಪ ಪೇಷಂಟ್ ನಿಂತ್ಕೊಂಡಿದ್ದವ್ರನ್ನ ಮಲಗಿಸೇ ಬಿಡ್ತಾರೆ ವಿತ್ ವಾಟ್ ಎವರ್ ಟ್ರೀಟ್ಮೆಂಟ್ ಕಾಸ್ಟ್ ವಾಟ್ ಎವರ್ ಅದಿರ್ಲಿ. ಸೊ ಈಗ ನನಗೆ ನೀವ್ ಹೇಳಿದ್ರಿ B12 ಕಮ್ಮಿ ಡಿಫಿಷಿಯನ್ಸಿ ಆದ ತಕ್ಷಣ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ ಅಂತ. ನನಗೆ ಒಂದು ಸರ್ ನ್ಯಾಚುರಲಿ B12 ನ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು, ಮತ್ತೆ ಕೊಲೆಸ್ಟ್ರಾಲ್ ಮತ್ತೆ ಹೈಟ್ ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡಿಮಿಯಾ ಹೆಂಗಾಗತ್ತೆ, ಒಬ್ಬ ಮನುಷ್ಯಗೆ ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡ್ ಪ್ರಾಬ್ಲಮ್ ಯಾಕೆ ಬರುತ್ತೆ, ಮತ್ತೆ ಮೆಂಟಲ್ ಸ್ಟ್ರೆಸ್ ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡಿಮಿಯಾನ ಜಾಸ್ತಿ ಮಾಡತ್ತಾ? ಇಷ್ಟು ಸರ್ ನಂದು ಪ್ರಶ್ನೆ. ಥ್ಯಾಂಕ್ ಯು ಸೋ ಮಚ್. B12 ನ್ಯಾಚುರಲಿ ಹೆಚ್ಚು ಮಾಡ್ಕೋಬೇಕು ಅಂದ್ರೆ ನಮ್ಮ ದೊಡ್ಡ ಕರಳನ್ನ ಚೆನ್ನಾಗಿ ಇಟ್ಕೋಬೇಕು. ದಿನನಿತ್ಯ ಮೋಷನ್ ಚೆನ್ನಾಗಿ ಕ್ಲಿಯರ್ ಆಗ್ತಿರ್ಬೇಕು. ಹಾಗೆಯೇ ದಿನನಿತ್ಯ ಡೈಜೆಷನ್ ತುಂಬಾ ಚೆನ್ನಾಗಿ ನೀವು ಮಾಡ್ಕೊಂಡ್ಬಿಡಿ. ಡೈಜೆಷನ್ ತುಂಬಾ ಚೆನ್ನಾಗಿರ್ಬೇಕು. ಅವಾಗ ಮಾತ್ರ B12 ಪ್ರೊಡಕ್ಷನ್ ಅನ್ನು ತುಂಬಾ ಚೆನ್ನಾಗಿ ಮಾಡ್ತವೆ. B12 ಯಾವುದೇ ಸಸ್ಯದಿಂದ ಸಿಗುವಂತದ್ದಲ್ಲ, ಅದು ಪ್ರಾಣಿಜನ್ಯನೇ. ನಾವು ನಾನ್ ವೆಜ್ ತಿನ್ಬೇಕು, ಮೊಟ್ಟೆ ತಿನ್ಬೇಕು, ಹಾಲು ಕುಡಿಬೇಕು, ಹೀಗೆ ಇರ್ತದೆ. ಆದ್ರೆ B12 ಅನ್ನ ಹೊರಗಿನಿಂದ ಪೂರಣೆ ಮಾಡಿದ್ರೆ ಅದು ಕೊಟ್ಟಾಗ ಜಾಸ್ತಿ ಆಗುತ್ತೆ, ಬಿಟ್ಟಾಗ ಕಮ್ಮಿ ಆಗುತ್ತೆ. ಕೊಟ್ಟ ಜಾಸ್ತಿ ಆಗುತ್ತೆ. ಮತ್ತೆ ಹಾಗಾಗಿ ಡಾಕ್ಟರ್ ಹೇಳ್ತಾರೆ B12 ನ ಪರ್ಮನೆಂಟ್ ಆಗಿ ಕಮ್ಮಿ ಮಾಡಕ್ಕಾಗಲ್ಲ. ಅಂದ್ರೆ ಕಮ್ಮಿ ಆಯ್ತು ಅಂದ್ರೆ ಅದನ್ನ ಹೆಚ್ಚು ಮಾಡಕ್ಕಾಗಲ್ಲ, ದಿನ ತಗೊಳ್ಳೇಬೇಕು ಅಂತ. ಅದು ಹಾಗೇನಿಲ್ಲ. ದೊಡ್ಡ ಕರಳಿನಲ್ಲಿರ್ತಕ್ಕಂತಹ ಕೆಲವು ಹೆಲ್ದಿ ಬ್ಯಾಕ್ಟೀರಿಯಾಗಳು B12 ನ ಪ್ರೊಡಕ್ಷನ್ ಮಾಡ್ತವೆ. ಹಾಗಾಗಿ ಅದು ಪ್ರಾಣಿಜನ್ಯ. ಸೊ ದೊಡ್ಡ ಕರಳಲ್ಲಿರ್ತಕ್ಕಂತಹ ಏನು ಬ್ಯಾಕ್ಟೀರಿಯಲ್ ಫ್ಲೋರಾ ಇದೆಯಲ್ಲ, ಅದನ್ನ ನಾವು ಡ್ಯಾಮೇಜ್ ಮಾಡ್ಕೊಂಡಿದ್ದೀವಿ ನಮ್ಮ ಆಹಾರಗಳಿಂದ. ನಮ್ಮ ಆಹಾರ ಯಾವ ರೀತಿ ಇದೆ ಅಂದ್ರೆ, ಡೈಜೆಸ್ಟ್ ಆಗ್ಲಿಲ್ಲ ಅಂದ್ರೆ ಮೇಲ್ಭಾಗದಲ್ಲಿ, ಕೆಳಗಿನ ಭಾಗಕ್ಕೆ ಹೋಯ್ತು ಅಂದ್ರೆ ಅತ್ಯಂತ ಹೀಟ್ ಇರ್ತದೆ. ಹಂಗಾಗಿ ಇವತ್ತು ಹೆಚ್ಚಿನ ಜನ ನನ್ನ ಬಾಡಿ ಹೀಟ್ ಅಂತಾರಲ್ಲ, ಅದೇ ಅದು. ದೊಡ್ಡ ಕರಳಿಗೆ ಅಲ್ಲಿ ಹೋಯ್ತು ಅಂದ್ರೆ ಬ್ಯಾಕ್ಟೀರಿಯಾಗಳು ಸತ್ತೋಗ್ತದೆ. ಸತ್ತೋಯ್ತು ಅಂದ್ರೆ B12 ಡೆಫಿಷಿಯನ್ಸಿ ಇಮಿಡಿಯೇಟ್ ಆಗಿ ಬರ್ತದೆ. ಅದನ್ನ ಸರಿ ಮಾಡ್ಕೊಳಕ್ ಬರ್ತದೆ. ಆಹಾರ ಪದ್ಧತಿನೂ ಬೇಕು, ಔಷಧಿನೇ ಬೇಕು ಅದಕ್ಕೆ. ಅಂದ್ರೆ ಆಹಾರ ಸಪರೇಟ್ ಆಯ್ತು ಅಂದ್ರೆ, ಸಾರ ಮತ್ತು ಕಿಟ್ಟ ಅನ್ನುವಂಥದ್ದು ವಿಭಜನೆ ಆಯ್ತು ಅಂದ್ರೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಬೆಳೀತದೆ. ಅದನ್ನ ಇದನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಾಗೆ ಟ್ರೈಗ್ಲಿಸರೈಡ್, ಕೊಲೆಸ್ಟ್ರಾಲ್ ಅಂತ ಏನ್ ಹೇಳಿದ್ರಲ್ಲ, ಟ್ರೈಗ್ಲಿಸರೈಡ್ ಯಾವಾಗ್ಲೂ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಹೆಚ್ಚಾಗ್ತದೆ. ಅದು ಯಾವಾಗ್ಲೂ ಅದು ಟ್ರೈಗ್ಲಿಸರೈಡ್ ಒಳ್ಳೇದೇ, ಅತಿ ಹೆಚ್ಚಾಗಬಾರ್ದು. ಅದು ಡಯಾಬಿಟಿಸ್ ಮಾಡುತ್ತೆ, ಇನ್ನೊಂದು ಹಾಳು ಮಾಡ್ತದೆ, ಇದೆಲ್ಲ ಇದೆ. ಆದ್ರೆ ಕೊಲೆಸ್ಟ್ರಾಲ್ ಬರೋದು ಯಾಕೆ ಅಂತ ಫಸ್ಟ್ ಗೊತ್ತಿರ್ಬೇಕಲ್ಲ. ನಮ್ ಬಾಡಿ ಒಳಗೆ ರಕ್ತನಾಳಗಳು ಡ್ರೈ ಆಯ್ತು ಅಂದ್ರೆ ಅವಾಗ ಟ್ರೈಗ್ಲಿಸರೈಡ್ ಬಂದ್ಬಿಟ್ಟು ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ರಕ್ತನಾಳಗಳು ಡ್ರೈ ಆಗೋದು ತುಂಬಾ ಸಣ್ಣ ವಿಷಯ ಅಲ್ಲ ಇದು. ರಕ್ತನಾಳಗಳು ಡ್ರೈ ಅಂದ್ರೆ ಸುಮ್ನೆ ರಕ್ತ ಹರಿತದೆ, ಆದ್ರೆ ಅಲ್ಲಿ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಲ್ಲ, ಬಾಡಿ ಎಕ್ಸ್ಚೇಂಜ್ ಆಗಲ್ಲ, ಹೀಗೆಲ್ಲ ಎಕ್ಸ್ಚೇಂಜ್ ಆಗೋದಿಲ್ಲ. ಹಾಗಾಗಿ ಬಾಡಿ ಜೋಮ್ ಬರ್ತವೆ ಅವ್ರಿಗೆ. ಕೈ ಕಾಲುಗಳೆಲ್ಲ ಕೆಳಗೆ ಕೂತ್ರೆ ಜೋಮ್ ಬರೋದು, ಮೇಲೆ ಕೂತ್ರೆ ಜೋಮ್ ಬರೋದು, ಇದೆಲ್ಲ ಆಗ್ತದೆ. ಹೀಗಾಗಿ ಅದು ರಕ್ತನಾಳಗಳನ್ನ ಸಾಫ್ಟ್ ಇಡೋದಕ್ಕೆ ಟ್ರೈಗ್ಲಿಸರೈಡ್ ಬೇಕೇ ಬೇಕು. ಅದು ತುಂಬಾ ಹೆಚ್ಚಾಗಿದೆ ಅಂದ್ರೆ ಬಾಡಿ ಡ್ರೈ ಆಗಿದೆ ಅಂತ ಅರ್ಥ. ಸೊ ಡ್ರೈ ಆಗಿರೋ ಬಾಡಿನ ಸರಿ ಮಾಡಿದ್ರೆ ಟ್ರೈಗ್ಲಿಸರೈಡ್ ತಾನೇ ಸರಿ ಆಗುತ್ತೆ. ಅದಕ್ಕೆ ಟ್ರೈಗ್ಲಿಸರೈಡ್ ಕಮ್ಮಿ ಮಾಡೋದಕ್ಕೆ ಸ್ಟ್ಯಾಟಿನ್ ಡ್ರಗ್ಗಳು, ಅಂದ್ರೆ ಅಟ್ರೋವ್ಯಾಸ್ಟಾಟಿನ್, ರೋಜೋವ್ಯಾಸ್ಟಾಟಿನ್ ಅಂತ ಈ ತರ ಸ್ಟ್ಯಾಟಿನ್ ಡ್ರಗ್ಗಳನ್ನ ಕೊಟ್ಟು ಸರಿ ಮಾಡ್ಕೊಳಕ್ ಬರೋದಿಲ್ಲ, ಮತ್ತೆ ಸರಿ ಮಾಡಬಾರ್ದು. ಹಂಗ್ ಸರಿ ಮಾಡಿದ್ರೆ ಇನ್ನೂ ಸ್ವಲ್ಪ ಡ್ರೈ ಆಗುತ್ತೆ ರಕ್ತನಾಳಗಳು. ಡ್ರೈ ಆದಾಗ ಎಲ್ಲಿ ಬೇಕಾದ್ರೂ ಕಟ್ಕೋಬಹುದು. ಅದು ಕೈಗೆ ಕಾಲಿಗೆ ಕಟ್ಕೊಳ್ತಾ ಇದೆ ಅಂತ ಜೋಮ್ ಬರ್ತಾ ಇದೆ ನಮಗೀಗ. ಅದು ಹಾರ್ಟ್ ಅಲ್ಲಿ ಕಟ್ಕೊಂಡ್ರೆ ಡ್ಯಾಮೇಜ್ ಆಗುತ್ತಲ್ಲ. ಹಾಗಾಗಿ ಕಟ್ಕೊಳ್ಬಾರ್ದು ಅಂದ್ರೆ ಅದನ್ನ ಡ್ರೈ ಮಾಡಬಾರ್ದು, ಹಸಿಯಾಗಿರ್ಬೇಕು ಅದು. ಸೊ ಹಸಿಯಾಗಿರೋದಕ್ಕೆ ಟ್ರೈಗ್ಲಿಸರೈಡ್ ತುಂಬಾ ಬೇಕು. ಅದು ಸರಿಯಾದ ಮೆಟಬಾಲಿಸಮ್ ಆಗ್ಲಿಲ್ಲ ಅಂದ್ರೆ, ಫ್ಯಾಟ್ ಅನ್ನೋದಂತೂ ಡಿವೈಡ್ ಆಗ್ಲಿಲ್ಲ ಸರಿಯಾಗಿ ಅಂದ್ರೆ ಟ್ರೈಗ್ಲಿಸರೈಡ್ ಹೆಚ್ಚಾಗುತ್ತೆ. ಆವಾಗ ನಾವು ಟ್ರೈಗ್ಲಿಸರೈಡ್ ಅನ್ನ ಟ್ರೀಟ್ ಮಾಡೋ ಬದಲು ಬಾಡಿಲಿ ಇರತಕ್ಕಂತಹ ಡ್ರೈನೆಸ್ ಅನ್ನ ಟ್ರೀಟ್ ಮಾಡಿದ್ರೆ ಟ್ರೈಗ್ಲಿಸರೈಡ್ ತಾನೇ ಕಡಿಮೆ ಆಗ್ತದೆ, ಆರೋಗ್ಯನೂ ತಾನೇ ಲಭಿಸ್ತದೆ. ಅದನ್ನ ಬ್ಲಡ್ ಪ್ಯಾರಾಮೀಟರ್ ಇಟ್ಕೊಂಡು ನೋಡ್ತಾ ಕುತ್ಕೋಬೇಡಿ. ನಮಗೆ ಆರೋಗ್ಯ ಅಂದ್ರೆ 4 ಪ್ಯಾರಾಮೀಟರ್. ಒಂದು, ಚೆನ್ನಾಗಿ ಹಸಿಬೇಕು. ಹಸ್ತಾದ್ಮೇಲೆ ಊಟ ಮಾಡಿದ್ರೆ ಜೀರ್ಣ ಆಗ್ಬೇಕು, ಹೊಟ್ಟೆ ಭಾರ ಆಗ್ಬಾರ್ದು. ಯಾವುದೇ ಊಟ ಮಾಡಿದ್ರೆ ಹೊಟ್ಟೆ ಭಾರ ಆಯ್ತು ಅಂದ್ರೆ ನಮ್ಗೆ ಸರಿ ಇಲ್ಲ ಅಂತ ಆಹಾರ. ಹೊಟ್ಟೆ ಭಾರ ಆಗ್ಬಾರ್ದು. ಬೆಳಗಿನಿಂದ ಸಂಜೆ ಕೆಲಸ ಮಾಡಿದ್ರು ಕೂಡ ಉತ್ಸಾಹ ಕಮ್ಮಿ ಆಗ್ಬಾರ್ದು, ಎಷ್ಟೊತ್ತು ಕೆಲಸ ಮಾಡಿದ್ರು ಕೂಡ. ರಾತ್ರಿ ಮಲಗಿದಾಗ ಒಳ್ಳೆ ನಿದ್ದೆ ಬರ್ಬೇಕು. ಈ 4 ಇದೆ ಅಂದ್ರೆ ನೀವು ಯಾವುದೇ ಪ್ಯಾರಾಮೀಟರ್ ಇಟ್ಕೊಂಡು ನನಗೆ ಇದು ಸರಿ ಇದೆಯಾ ಅದು ಸರಿ ಇದೆಯಾ ಅಂತ ನೋಡೋ ಅವಶ್ಯಕತೆ ಇಲ್ಲ. ಇವ್ 4 ಸರಿ ಇದೆಯಾ, ಜೀವ ಚೆನ್ನಾಗಿದೆ ಅಂತ ಅರ್ಥ. ಇವ್ 4 ಸರಿ ಇಲ್ಲ ಅಂದ್ರೆ ನಿಮ್ ಎಷ್ಟು ಬ್ಲಡ್ ಪ್ಯಾರಾಮೀಟರ್ ಸರಿ ಇದ್ರು ತಗೊಂಡೇ ಬಂತು. ಹಾಗಾಗಿ ಈ ಶರೀರ ಸರಿ ಇರ್ಬೇಕು, ಅದನ್ನ ಸರಿ ಮಾಡ್ಬೋದಪ್ಪ. ಧನ್ಯವಾದ. ಶೋಭಾ ಅವರು ನಮ್ ಜೊತೆ ಇದ್ದಾರೆ. ಶೋಭಾ ಅವರೇ, ಇವತ್ತಿನ ಕೊನೆಯ ಪ್ರಶ್ನೆಗಾಗಿ. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ನಮಸ್ಕಾರ ಡಾಕ್ಟ್ರೆ, ತುಂಬಾ ಅದ್ಭುತವಾಗಿತ್ತು. ನಂದು 2 ಪ್ರಶ್ನೆ ಇವತ್ತು. ಒಂದು, ಕಫ ಉತ್ಪತ್ತಿ ಆಗಕ್ಕೆ ಏನ್ ಕಾರಣ? ಇನ್ನೊಂದು, ಪದೇ ಕೋಲ್ಡ್ ಆಗುತ್ತೆ, ಕೋಲ್ಡ್ ಆಗೋದಕ್ಕೆ ಏನ್ ಕಾರಣ ಇರುತ್ತೆ ಅಂತ ಸರ್?
ಚೆನ್ನಾಗಿ ಹುಳಿ ತಿನ್ನುವಂತವ್ರು ಅಥವಾ ಸ್ವೀಟ್ ತಿನ್ನುವಂತವ್ರು. ಇಲ್ಲ ಡಾಕ್ಟರ್ ನಾನು ಹುಳಿ ತಿನ್ನಲ್ಲ ಅಂತಂದ್ರೆ, ಹುಳಿ ನೋಡಿದ್ರೆ ಆಗಲ್ಲ ನಂಗೆ ಅಂತ ಇರ್ತಾರೆ ಕೆಲವರು, ಅವ್ರಿಗೂ ಕೂಡ ಇದಿರ್ತದೆ. ಯಾಕಂದ್ರೆ ಹುಳಿ ಅಷ್ಟೊಂದು ಬಾಡಿ ಒಳಗೆ ಹೆಚ್ಚಾದವ್ರಿಗೆ, ಅಂದ್ರೆ ಈ ಸಕ್ಕರೆ ಬೆಲ್ಲವನ್ನ ಇಟ್ರೆ ಹುಳಿ ಬರ್ತದಲ್ಲ, ಆ ರೀತಿ ಹುಳಿ ಹೆಚ್ಚಾದವ್ರಿಗೆ ಬಾಡಿಲಿ ಶೀತ ಅನ್ನುವಂಥದ್ದು ಹೋಗೋದೇ ಇಲ್ಲ. ಶೀತನೂ ಹೋಗಲ್ಲ, ಕಫನೂ ಹೋಗೋದಿಲ್ಲ. ಆವಾಗ ಅದನ್ನ ಚಿಕಿತ್ಸೆನ ಮಾಡ್ಬೇಕು. ಮತ್ತೆ ಕಂಪ್ಲೀಟ್ ಆಗಿ ಸ್ವೀಟು ಮತ್ತು ಹುಳಿಯನ್ನ 45 ದಿನ ಬಿಟ್ಬಿಡ್ಬೇಕು. 45 ದಿನ ಬಿಟ್ಟು ನೋಡಿ ಶೋಭಾ ಅವರೇ, ಈ 45 ದಿನದಲ್ಲಿ ನಿಮಗೆ ಶೀತದ ಪ್ರಮಾಣ ಒಂದು 90% ಗಿಂತ ಹೆಚ್ಚು ಹೋಗ್ಬಿಡ್ತದೆ, ಹುಳಿ ಮತ್ತು ಸ್ವೀಟ್ ಅನ್ನ ಬಿಟ್ರೆ. ಅದಾದ್ಮೇಲೆ ಚಿಕಿತ್ಸೆ ಬೇಕು ಅಂದ್ರೆ ಅದ್ ತಗೊಳ್ಳೋಣಂತೆ. ಚಿಕಿತ್ಸೆ ನೀವು ಅದನ್ನ ಮೇಂಟೈನ್ ಮಾಡಿದ್ರೆ ಅಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಯಾವುದೇ ಆಹಾರ ಪಥ್ಯವನ್ನ ನಾನು ಕೂಡ ಮಾಡಿದ್ದೀನಿ. ಯಾವುದೇ ಆಹಾರ ಪಥ್ಯವನ್ನ 1 ವರ್ಷ ಬಿಡ್ಬೇಕು. ಈಗ ನಿಮಗೆ ತುಂಬಾ ವರ್ಷದಿಂದ ಶೀತ ಇತ್ತು ಅಂದ್ರೆ 1 ವರ್ಷ ಸ್ವೀಟ್ ಮತ್ತು ಹುಳಿಯನ್ನ ತಿನ್ನದೇ ಇದ್ರೆ ನಿಮಗೆ ನೆಕ್ಸ್ಟ್ ಇಯರ್ ಇಂದ ಸೆಲ್ ಇಮ್ಯುನಿಟಿ ಬಂದ್ಬಿಡ್ತದೆ. ಮತ್ತೆ ನೀವು ಅದನ್ನ ಕಾಲಕ್ಕೆ ಹಬ್ಬದಲ್ಲಿ ಸ್ವೀಟ್ ತಿನ್ಬೋದು, ಅವಾಗ ಹುಳಿ ತಿನ್ಬೋದು, ಅಡ್ಗಿಲಿ ಹಾಕಿರೋ ಹುಳಿ ತಿನ್ಬೋದು, ಆ ತರ ನಡೀತದೆ. ಸೊ 1 ವರ್ಷ ನೀವು ಬಿಟ್ರೆ ಅಂದ್ರೆ ಅದಕ್ಕೆ ಔಷಧಿ ಏನ ಅಗತ್ಯ ಇಲ್ದಂಗೆ ವಾಸಿ ಆಗ್ಬಿಡ್ತದೆ. ಧನ್ಯವಾದ ಡಾಕ್ಟರ್. ದಯವಿಟ್ಟು ನಿಮ್ಮ ಕ್ಲಿನಿಕ್ ಅಡ್ರೆಸ್ ಅನ್ನ ಹಾಗೆ ನಿಮ್ಮ ಯಾವ್ದಾದ್ರು ಕ್ಲಿನಿಕ್ ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಶೇರ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅನೌನ್ಸ್ ಮಾಡೋದಕ್ಕೆ ಸಾಧ್ಯನಾ? ನಾನು ಹೇಳ್ಬಿಡ್ಲಾ ಮೇಡಮ್ ಹಾಗಿದ್ರೆ? ದಯವಿಟ್ಟು ಹೇಳಿ ಸರ್. ಅದು ಟೈಪ್ ಮಾಡೋದಕ್ಕೆ ಎಲ್ಲ ಬರ್ಕೋತಾ ಇದ್ದಾರೆ ಎಲ್ಲರೂ, ನೀವು ಹೇಳಿ ಸರ್. ಓಕೆ. ಈ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಅವರು ನಿಮಗೆ ನೀವೇನು ಪ್ರಶ್ನೆ ಕೇಳ್ತಾರೆ, ಯೂಟ್ಯೂಬ್ ಯಾವ್ದಿದೆ, ಇದು ಯಾವ್ದಿದೆ, ಅಥವಾ ಸೆಂಟ್ರಲ್ ಇದೆ, ಇದೆಲ್ಲ ಇದರ ಮಾಹಿತಿ ಇರ್ತದೆ. ದಯಮಾಡಿ ಅದನ್ನ ನೋಟ್ ಮಾಡ್ಕೊಡ್ರಿ. 63626505. ಮತ್ತೊಮ್ಮೆ ಹೇಳ್ತೇನೆ, 63626505. ಈ ನಂಬರ್ಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ನಮ್ಮ ಆಸ್ಪತ್ರೆ ಸಮಯನೇ ಅದು. ಆ ಸಮಯಕ್ಕೆ ನೀವು ಕರೆ ಮಾಡಿದ್ರೆ ಮಾಹಿತಿ ಸಿಗ್ತದೆ. ಅಕಸ್ಮಾತ್ ಕರೆ ಬಿಜಿ ಇತ್ತು ಅಂತ ಹೇಳಿದ್ರೆ ನೀವು ವಾಟ್ಸಪ್ ಅಲ್ಲಿ ಮಾಡಿದ್ರು ಕೂಡ ವಾಪಸ್ ಅದನ್ನ ರಿಪ್ಲೈ ಮಾಡ್ತಾರೆ, ಮತ್ತೆ ಫೋನ್ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಬೇಕಾದ ಮಾಹಿತಿಯನ್ನ ತಗೋಬಹುದು. ಧನ್ಯವಾದ ಡಾಕ್ಟರ್. ಇದೆಲ್ಲ ಆದ್ಮೇಲೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳಿ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ಕೊಡ್ತೀನಿ. ಇವತ್ತು ಎಲ್ಲರೂ ಕೂಡ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರವರೆಗೆ ಮೈಗ್ರೇನ್ ಬಗ್ಗೆ ಮಾತಾಡ್ತಾರೆ. ತಲೆನೋವು ಇದು ಸ್ಟ್ರೆಸ್ಸಿಗಾದ್ರೂ ಬರಬಹುದು, ಅಥವಾ ಅವರ ಜೀವನ ಪದ್ಧತಿಯಿಂದ ಬರಬಹುದು, ಹೆರಿಡಿಟಿಯಿಂದ ಕೂಡ ಬರಬಹುದು. ಇದಕ್ಕೆ ಸರಳ ಉಪಾಯ ಅಥವಾ ಯಾವ ರೀತಿಯ ಆಹಾರವನ್ನ ಅವರು ಅವಾಯ್ಡ್ ಮಾಡ್ಬೇಕು, ಇದನ್ನಾದ್ರೂ ದಯವಿಟ್ಟು ತಿಳಿಸ್ಕೊಡಿ. ಓಕೆ. ಕಾಫಿ ಕುಡಿದ್ರೆ ಮೈಗ್ರೇನ್ ಹೋಗುತ್ತೆ ಅಂತ ನಾವು ಅನ್ಕೊಂಡಿದೀವಿ, ಜನ ಅನ್ಕೊಂಡಿದ್ದಾರೆ ಸಾಕಷ್ಟು ಜನ. ಕಾಫಿಯನ್ನು ಬಿಟ್ರೆ ಮೈಗ್ರೇನ್ ಅನ್ನ ಪರ್ಮನೆಂಟ್ ಹೋಗಿಸ್ಬೋದು. ಕಾಫಿ ಮತ್ತು ಟೀ ಎರಡು ಬಿಟ್ರೆ ಹೋಗಿಸ್ಬೋದು. ಕಾಫಿ ಟೀಗಳು ಮೈಗ್ರೇನ್ಗೆ ಪರಿಹಾರ ಅಲ್ಲ, ಉತ್ಪತ್ತಿಕಾರಕ. ಕಾಫಿಯನ್ನ ಕುಡಿದ್ರೆ ಮತ್ತೆ ಟೀಯನ್ನು ಕುಡಿದ್ರೆ ನಮ್ಮ ಅನ್ನನಾಳ, ಮೇಲ್ಭಾಗದ ಅನ್ನನಾಳ ಒಂಥರ ಪ್ಲಾಸ್ಟಿಕ್ ತರ ಆಗ್ತದೆ. ಹೀರುವಿಕೆ ಸಮಸ್ಯೆ ಸಾಕಷ್ಟು ಕಮ್ಮಿ ಆಗುತ್ತೆ. ಮೈಗ್ರೇನ್ ಇದ್ದವರು ಬ್ರೈನ್ MRI ಮಾಡಿಸೋದು ಅದೆಲ್ಲ ಏನು ಬೇಕಾಗಿಲ್ಲ. ಮೈಗ್ರೇನ್ ಹೆಂಗ್ ಕಮ್ಮಿ ಆಗುತ್ತೆ ಅಂತ ಕೇಳಿ ಅವರೇ ಹೇಳ್ತಾರೆ, ಹುಳಿ ವಾಂತಿ ಬಂದ್ಬಿಡ್ತದೆ ಡಾಕ್ಟ್ರೆ, ಬಂದಾದ್ಮೇಲೆ ಒಂದ್ ಸ್ವಲ್ಪ ಆರಾಮಾಗ್ತದೆ. ಸ್ವಲ್ಪ ಅಲ್ಲದು, ಒಂದ್ 80-80% ಆರಾಮಾಗಿರ್ತದೆ, ಸ್ವಲ್ಪ ಸುಸ್ತಿರ್ತದೆ ಅವಾಗ. ಅಂದ್ರೆ ತಲೆನೋವು ಇರೋದು ಹೊಟ್ಟೆಲ ತಲೆಲ ಅಂತ. ಹುಳಿಯಿಂದ ಹೊರಗೆ ಹೋದಾಗ ಆರಾಮಾಗುತ್ತೆ ಅಂದ್ರೆ ಏನರ್ಥ? ಹೊಟ್ಟೆಲೇ ಇದೆ ಅಂತ ಅರ್ಥ. ಇದಕ್ಕೆ ಪರಿಹಾರ ಏನು ಅಂದ್ರೆ ಕಾಫಿ ಟೀನ ಫಸ್ಟ್ ಬಿಟ್ಬಿಡಿ. ಈಗ ಬಿಟ್ರೆ ಕಾಫಿ ಟೀನ ಈ ಜನ್ಮದಲ್ಲೇ ಬಂದಿರಲ್ಲ ಅಂತ ತಲೆನೋವು ಒಂದಿನ ಬರ್ತದೆ, ಮೊದಲನೇ ದಿನ, 2ನೇ ದಿನ ಬರಲ್ಲ. ಅಷ್ಟೊಂದು ಸಹಿಸ್ಕೋಬೇಕು ಅಷ್ಟೇನೆ. ಈ ಒಂದು 3 ದಿನಗಳು ಅಥವಾ 4 ದಿನಗಳ ಕಾಲ ತುಂಬಾ ನೀರಾಗಿರುವಂತಹ ಆಹಾರವನ್ನ ತಗೊಳ್ಬೇಕು. ನೀವು ಕಾಫಿ ಬಿಟ್ರೆ, ಟೀ ಬಿಟ್ರ, ಗಂಜಿ ಕುಡಿಬೇಕು. ಅನ್ನ ಊಟ ಮಾಡಬಾರ್ದು, ನೇರವಾಗಿ ಗಂಜಿ ಕುಡಿಬೇಕು. ಅನ್ನದ ಗಂಜಿಯನ್ನ ಅಥವಾ ರಾಗಿ ಗಂಜಿಯನ್ನ ನೀರಾಗಿ ಮಾಡ್ಕೊಂಡು ಅದನ್ನ ಕುಡಿಬೇಕು. ಅದನ್ನೇ ಆಹಾರ ಮಾಡೋದು. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ 4-5 ಸರಿ ನೀವು ಹೊಟ್ಟೆ ಹಸ್ತಾಗೆಲ್ಲ ಅದನ್ನೇ ಕುಡಿಯೋದು. ಅದರಿಂದನೇ ಬ್ಯಾಲೆನ್ಸ್ ಒಂದು 3-4 ದಿನ ಶರೀರವನ್ನ ಬ್ಯಾಲೆನ್ಸ್ ಮಾಡಿಬಿಟ್ರೆ ಪರ್ಮನೆಂಟ್ ಆಗಿ ಮೈಗ್ರೇನ್ ಅಲ್ಲಿಗೆ ಸಮಸ್ಯೆ ಸಾಲ್ವ್ ಆಯ್ತು. ಅಂದ್ರೆ ಅಟ್ಯಾಕ್ ಬರಲ್ಲ. ಈ ಮೈಗ್ರೇನ್ ಅಟ್ಯಾಕ್ ಬರೋದು ಡೈಜೆಸ್ಟಿಂಗ್ ಕೆಪಾಸಿಟಿ ಕಡಿಮೆ ಇದ್ದು ಆ ಡೈಜೆಸ್ಟ್ ಮಾಡದೇ ಇರತಕ್ಕಂತ ಆಹಾರವನ್ನು ತಿಂದ್ರೆ ಮೈಗ್ರೇನ್ ಬರ್ತದೆ. ಅದು ಹೊರಗೆ ಹಾಕೋವರೆಗೂ ಬಿಡಲ್ಲ. ಸೊ ಆವಾಗ ಆಹಾರವನ್ನ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ನಾನು ಇಷ್ಟು ತನಕ ಏನ್ ಹೇಳಿದ್ನಲ್ಲ, ಮಿದುವಾಗಿರ್ಬೇಕು, ಒಗ್ಗರಣೆ ಕಲ್ಸಿದ್ದಿರ್ಬಾರ್ದು, ಮೇಲಿನಿಂದ ದೋಸೆ, ಇಡ್ಲಿ ಆತರ ಇರಬಾರ್ದು ಅಂತಿದೆಲ್ಲ, ಇದನ್ನ ಒಂದು 45 ದಿನ ನೀಟಾಗಿ ಮೇಂಟೈನ್ ಮಾಡಿ ಆ ನಂತರ ಆವಾಗ ಹಬ್ಬದಲ್ಲಿ ಬೇಕಾದ್ರೆ ತಿನ್ನೋದಕ್ಕೆ ಪರ್ಮಿಷನ್ ಇರ್ತದೆ. ಇಷ್ಟು ಮಾಡಿದ್ರೆ ಆಯ್ತು, 90% ಪೇಷಂಟ್ಸ್, ರೋಗಿಗಳು ಮೈಗ್ರೇನ್ ನಿಂದ ಮುಕ್ತಿ ಹೊಂದ್ತಾರೆ. ಇನ್ನು 10% ಜನ ಡಾಕ್ಟರ್ ಹತ್ರ ಬರಲೇಬೇಕು. ಅದನ್ನ ನ್ಯೂರಲಾಜಿಕಲ್ ಎಫೆಕ್ಟ್ ಇರ್ತದೆ. ಉಳಿದಿದ್ದೆಲ್ಲ ಪೀರಿಯಡ್ಸ್ ಟೈಮ್ ಅಲ್ಲಿ ಬರ್ತದೆ ಅನ್ನೋದು,
ಹೊಟ್ಟೆಲಿ ವಾಂತಿ ತೋಳಸ್ದಂಗ ಆಕತಿ ಅನ್ನೋದು ಇವೆಲ್ಲದು ಸಿಂಪಲ್ ರಸಕ್ಷಯ ಲಕ್ಷಣಗಳು ಅಷ್ಟೇ. ಅದು ತಡ್ಕೊಳಕ್ ಆಗಲ್ಲ ಅಂತ. ಮೈಗ್ರೇನ್ ಅಂದ್ರೆ ದೊಡ್ಡ ವಿಷಯ ಅಲ್ಲ. ರಸಕ್ಷಯ ಅಂದ್ರೆ ತಡ್ಕೊಳ್ಳೋ ಸಾಮರ್ಥ್ಯ ಕಮ್ಮಿ. ಅಂದ್ರೆ ಶಬ್ದ ತಡ್ಕೊಳಕ್ ಆಗಲ್ಲ, ಬೆಳಕ್ ತಡ್ಕೊಳಕ್ ಆಗಲ್ಲ, ಆಮೇಲೆ ಫಂಕ್ಷನ್ ಹೋದ್ರೆ ತಡ್ಕೊಳಕ್ ಆಗಲ್ಲ, ಜರ್ನಿ ತಡ್ಕೊಳಕ್ ಆಗಲ್ಲ, ರಾತ್ರಿ ನಿದ್ದೆಗೆಟ್ಟ ತಡ್ಕೊಳಕ್ ಆಗಲ್ಲ, ಸ್ವಲ್ಪ ಊಟ ಲೇಟ್ ಆದ್ರೆ ತಡ್ಕೊಳಕ್ ಆಗಲ್ಲ. ಇವೆಲ್ಲ ಏನರ್ಥ? ತಡ್ಕೊಳಕ್ ಆಗಲ್ಲ ಅಂತ ಅಷ್ಟೇ ಹೊರತು ಕಾಯಿಲೆ ಅಂತ ಅಲ್ಲ. ಹಾಗಾಗಿ ತಡ್ಕೊಳಕ್ ಆಗದೆ ಇರೋದನ್ನ ತುಂಬೋದಕ್ಕೆ ಅದಕ್ಕೆ ಬೇಕಾದಂತಹ ಒಂದ್ ಆಹಾರ ಪದ್ಧತಿಗಳು ಇದಾವೆ. ಅದನ್ನ ನಾ ಮುಂದಿನ ಯಾವಾಗಾದ್ರು ಸೆಷನ್ ಅಲ್ಲಿ ಹೇಳ್ತೇನೆ. ಆ ಪದ್ಧತಿಗಳನ್ನ ಫಾಲೋ ಮಾಡ್ಕೊಂಡ್ರೆ ಅಂದ್ರೆ ಇಂಥ ಆಹಾರ ತಿಂದ್ರೆ ಮೈಗ್ರೇನ್ ಬರಲ್ಲ ಅಂತ ಹಾಗಲ್ಲ. ಈಗೇನ್ ಹೇಳಿದ್ರೆ ಇಟ್ಸ್ ಮೋರ್ ದನ್ ಇನಫ್. ಪೋಷಕಾಂಶಗಳು ಸರಿಯಾಗಿ ಜೀರ್ಣ ಆಗ್ಬಿಟ್ರೆ ಅಷ್ಟು ಸಾಕಾಗ್ತದೆ. ಸೊ ಮೊದ್ಲು ಕಾಫಿ ಟೀ ಬಿಡಿ. ಒಂದು 3-4 ದಿನ ಬರೀ ಗಂಜಿ ತರದನ್ನ ಊಟ ಮಾಡ್ಕೊಂಡಿರಿ. ಗಂಜಿ ಅಂದ್ರೆ ರವೆ ಗಂಜಿ ಅಲ್ಲ, ಅಕ್ಕಿ ಗಂಜಿಯನ್ನ ಅಥವಾ ರಾಗಿ ಗಂಜಿಯನ್ನ ಈ ತರ ಊಟ ಮಾಡ್ಕೊಂಡಿರಿ. ಮೈಗ್ರೇನ್ 90% ಜನರಿಗೆ ಹೋಯ್ತು ಅಂತಲೇ ಅರ್ಥ. ಉಳಿದ ಮೈಗ್ರೇನ್ ಬರದಂಗ್ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಅದೇ ಜನರಿಗೆನೆ ಬರದ ಪೋಷಕಾಂಶಗಳು ಇರತಕ್ಕಂತ ಆಹಾರವನ್ನ ಜೀರ್ಣಶಕ್ತಿಯ ಅನುಸಾರವಾಗಿ ನಿಧಾನಕ್ಕೆ ತಗೊಳ್ತಾ ಹೆಚ್ಚು ಮಾಡ್ಕೋತಾ ಹೋದ್ರೆ ಪರ್ಮನೆಂಟ್ ಆಗಿ ಅದನ್ನ ಟ್ರೀಟ್ ಆಗ್ತಾರೆ. ಉಳಿದ 10% ಜನ ನ್ಯೂರಲಾಜಿಕಲ್ ಡಿಫೆಕ್ಟ್ ಅವರು ವೈದ್ಯರ ಹತ್ರ ಬರ್ಬೇಕಾಗ್ತದೆ. ಧನ್ಯವಾದ ಡಾಕ್ಟರ್. ಬಹಳಷ್ಟು ಮಾಹಿತಿನ ಇವತ್ತು ನಮ್ಮ ವೇದಿಕೆಯಲ್ಲಿ ಕೊಟ್ಟಿದ್ದೀರಿ. ಹಾಗೆ ನಿಮ್ಮ ಈ ಅಪೂರ್ವವಾದ ಮಾತುಗಳನ್ನ ಮುಗಿಸೋಕ್ ಇಷ್ಟ ಇಲ್ಲದೆ 10 ನಿಮಿಷ ಜಾಸ್ತಿ ಮಾಡಿದೀವಿ ನಾವೇನೆ. ದಯವಿಟ್ಟು ಕ್ಷಮೆ ಇರ್ಲಿ. ಮತ್ತೆ ತಾವು ದಯವಿಟ್ಟು ಮತ್ತೆ ನಮ್ಮ ವೇದಿಕೆಗೆ ಬರ್ತಾ ಇರ್ಬೇಕು. ನಿಜಕ್ಕೂ ಇವತ್ತು ಬಹಳಷ್ಟು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ದೀರಿ. ನಮಗಿದ್ದಂತಹ ಅನೇಕ ತಪ್ಪು ಅಭಿಪ್ರಾಯಗಳನ್ನ ಇವತ್ತು ದೂರ ಮಾಡಿದ್ದೀರಿ. ಆಯುರ್ವೇದ ಅಂದ್ರೆ ಇದ್ದಂತ ಅನೇಕ ತಪ್ಪು ಕಲ್ಪನೆಗಳನ್ನ ದೂರ ಮಾಡಿದಿರಿ. ಅದು ನನಗೆ ನಿಮ್ಮ ಮಾತಿನಲ್ಲಿ ಇದ್ದಂತ ಒಂದು ದೃಢತೆ ಬಹಳ ಇಷ್ಟ ಆಯ್ತು ಡಾಕ್ಟರ್. ಇದು ಖಂಡಿತ ನನಗೆ ಗೊತ್ತಿದೆ ಅನ್ನುವಂತ ಒಂದು ದೃಢತೆಯಲ್ಲಿ ನೀವು ಹೇಳಿದ್ರಲ್ಲ, ಅದು ನಮ್ಮಲ್ಲೂ ಕೂಡ ಧೈರ್ಯ ತುಂಬುತ್ತೆ. ಇಂಥ ಧೈರ್ಯ ತುಂಬಿದ ಮಾತುಗಳನ್ನ ಆಡ್ತಾ ಇವತ್ತು ನಮ್ಮೆಲ್ಲರಲ್ಲೂ ಮತ್ತಷ್ಟು ಒಂದಿಷ್ಟು ಧೈರ್ಯ ತುಂಬಿದ್ದೀರಿ. ನಿಮ್ಮನ್ನ ಮತ್ತೆ ನಿಮ್ಮ ಸಮಯ ಪಡೆದು ಮುಂದಿನ ತಿಂಗಳಲ್ಲಿ ನಮ್ಮ ವೇದಿಕೆಗೆ ಆಹ್ವಾನಿಸ್ತೇನೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟಂತ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದವನ್ನ ತಿಳಿಸ್ತಾ, ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರ ಫೋನ್ ನಂಬರ್ ಅನ್ನ ಚಾಟ್ ರೂಮ್ ನಲ್ಲಿ ಹಾಕಿದ್ದೇವೆ. ಹಾಗೆ ಅವರ ಯೂಟ್ಯೂಬ್ ಅಡ್ರೆಸ್ ಅನ್ನ ಕೂಡ ಹಾಕಿದ್ದೇವೆ. ನೀವೆಲ್ಲರೂ ಕೂಡ ಆ ಫೋನ್ ನಂಬರ್ ಮೂಲಕ ಅವರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ, ಅವರ ಕ್ಲಿನಿಕ್ ಅಡ್ರೆಸ್ ಅನ್ನ ಕೂಡ ಪಡ್ಕೊಡ್ಬೋದು. ಹಾಗೆ ಟೆಲಿಗ್ರಾಮ್ ನಲ್ಲಿ ಅವರು ಬರೆದಂತ ಆಸ್ಪತ್ರೆ ರಹಿತ ಆರೋಗ್ಯ ಜೀವನ ಕನ್ನಡದಲ್ಲಿ ಅಷ್ಟು 750 ಸರಣಿ ಅಂಕಣಗಳು ಅಷ್ಟು ಕೂಡ ಸಿಗತ್ತೆ. ದಯವಿಟ್ಟು ಅದನ್ನ ಹುಡುಕಿ ಓದಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭರಾತ್ರಿ.